ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಈ ಸ್ನೇಹ ಪ್ರೀತಿ ಬಲ ಚಂದ. ಉಶಪ್ಪ, ನಂಗಂತೂ ಸುಸ್ತಾಯ್ತು. ಎಷ್ಟು ಕೆಲಸ ಕಣೋ. ಅಬ್ಬಾ, ಆದರೂ ಕಾರ್ಯಕ್ರಮ ಚಂದ ಆಯ್ತಲ್ಲ, ಅಷ್ಟು ಸಾಕು. ಅವನ ಮಾತಿಗೆ ನಕ್ಕು. ಅಲ್ವೋ, ನಾವು ಜೋಡಿಯ ನೋಡಿದ್ದು ಅಷ್ಟೇ, ನಮ್ಗೇನು ಕೆಲಸ ಅಲ್ಲಿರಲಿಲ್ಲ. ಆದರೂ ಸುಸ್ತಾಯ್ತ ನಿನಗೆ? ಅದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ಹಾಸಿಗೆ ಮೇಲೆ ಹುರುಳಿ ಕೈಗಳನ್ನು ತಲೆಯ ಹಿಂದೆ ಆನಿಸಿ ಮಲಗಿದ ತೇಜಸ್. ಸರಿ, ನೀನು ಮಲ್ಗೋ, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಿ ಬರುತ್ತೀನಿ. ಈಗಷ್ಟೇ ಬಂದಿದ್ದು ನಾವು, ಅಷ್ಟು ಬೇಗ ಹೋಗುತ್ತೀಯಾ? ಪರವಾಗಿಲ್ಲ, ಹೀಗೆ ಹೋಗಿ ಹಾಗೆ ಬರುತ್ತೀನಿ, ಸರಿನಾ? ಮೆಲ್ಲನೆ ನಕ್ಕು ತೇಜಸ್ನ ಜೇಬಿನಲ್ಲಿದ್ದ ತನ್ನ ಪರ್ಸ್ ತೆಗೆದುಕೊಂಡು ಹೋದನು. ಅವನು ಹೋದ ಕಡೆಗೆ ನೋಡುತ್ತಾ ಕುಳಿತ. ಇವನಂತೂ ಹೊರಗೆ ಹೋದ. ಕೀ ನನ್ನ ಬಳಿ ಇದೆ, ಅವನು ಬರುವವರೆಗೆ ಮಲಗೋ ಹಾಗಿಲ್ಲ. ಅಷ್ಟರವರೆಗೆ ಕುಳಿತು ಏನ್ ಮಾಡುವುದು? ನಿಮಗೆ ನನ್ನ ಬಗ್ಗೆ ಆದರೂ ಹೇಳ್ತೇನೆ. ನನ್ನ ಹೆಸರು ತೇಜಸ್. ಈಗಷ್ಟೇ ಹೊರ ಹೋದ್ನಲ್ಲ, ಅವನು ಶೌರ್ಯರಾಜ್. ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಲ್ಲ, ಆದರೆ ಅದಕ್ಕಿಂತ ಹೆಚ್ಚು. ನನ್ನಲ್ಲಿ ಏನೇ ಬದಲಾವಣೆಯಾದರೂ ಹೇಳದೆ ಅರ್ಥೈಸಿಕೊಳ್ಳುವನವನು. ಆದರೆ ನನಗೆ ಅದು ಅಸಾಧ್ಯ. ಎಷ್ಟೋ ಸಲ ಪ್ರಯತ್ನಿಸಿರುವೆ. ಇರಲಿ, ನಮ್ಮ ಪರಿಚಯ ಬಗ್ಗೆ ಹೇಳುವೆ. 1.5 ವರ್ಷದ ಹಿಂದೆ ನನ್ನ ಶಿಕ್ಷಣ ಮುಗಿಸಿದ್ದನಷ್ಟೇ. ಏನೇ ಹೇಳಿ, ಆ ವಯಸ್ಸಲ್ಲಿ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಲಂತೂ ಮನಸ್ಸೇ ಬರೋದಿಲ್ಲ. ಲಾಭ ಆಗಲಿ ಅಥವಾ ಆಗದೆ ಮುಳುಗಿಯೇ ಹೋಗಲಿ, ಏನಾದರೂ ಕೆಲಸಕ್ಕೆ ಕೈ ಹಾಕಲೇಬೇಕೆಂಬ ಛಲ. ಅದನ್ನಾದರೂ ಹತೋಟಿಗೆ ತರಬಹುದು. ಆದರೆ ಸಾಲದ್ದಕ್ಕೆ ಈ ಮಗಂದು ಹಾಳಾದ ಮನಸ್ಸು ಏನಿಲ್ಲ ಅಂದ್ರೂ ಶೋಕಿ ಮಾಡಕ್ಕೆ ಬಯಸೋದು. ಆದರೂ ನಮ್ಮದು KTM ಡ್ಯೂ ಕಲ್ದಿದ್ರು ಹೀರೋ ಹೊಂಡಾ ಬೈಕ್ ಇತ್ತು. ಅದೇ ನಮ್ಮ ರಾಜರಥ. ಅದರಲ್ಲಿ ನಾನೇ ಹೀರೋ ಬಿಡಿ. ಏನು ಮಜಾ ಇತ್ತು ಆವಾಗ. ಆದರೂ ತಿಂಗಳ ಕೊನೆಗೆ EMI ಕಟ್ಟೋವಾಗ ಹೀರೋ ಬರೋರಿಗೆಲ್ಲ ಬೈಕ್ ಕೊಳ್ಳೋದು. ಜೊತೆಗೆ 1 ವಾರ ಯಾವ ಫ್ರೆಂಡ್ಸ್ಗಳಿಗೂ ಗಾಡಿ ಕೊಡೋದೇ ಇಲ್ಲ. ಯಾಕೆ ಅಂತೀರಾ? ಪೆಟ್ರೋಲ್ ಯಾರೂ ಹಾಕ್ಸಲ್ಲ ಕಣ್ರಿ. ಪೆಟ್ರೋಲ್ ಖಾಲಿ ಮಾಡಿ ಬೈಕ್ ಕೀ ಕೊಟ್ಟು ಟಾಟಾ ಬಾಯ್ ಬಾಯ್ ಮಾಡೋದು. ನನ್ನ ಪಿತೃವಿನಿಂದ ಎಷ್ಟು ಸಲ ಬಯಸ್ಕೊಂಡಿದ್ದೀನೋ ದೇವರಿಗೆ, ಅಲ್ಲಲ್ಲ ನನಗೆ ಗೊತ್ತು. ನಾನು ಎಲ್ಲಿಂದ ಇನ್ನೆಲ್ಲಿಗೋ ಹೋಗ್ತೀನಿ ಅಲ್ಲ, ಇದೇ ನನ್ನ ಪ್ರಾಬ್ಲಮ್ ಕಣ್ರಿ. ಸರಿ, ಈಗ ವಿಷಯಕ್ಕೆ ಬರೋಣ. ಎಲ್ಲಿದ್ದೆ? ಕೆಲಸ ಅಲ್ವಾ? ನಾನು ಹಾಗೆ ಕೆಲವೊಂದು ಆಫೀಸ್ಗಳಲ್ಲಿ ಅಪ್ಲಿಕೇಶನ್ ಹಾಕಿದೆ. ಇಂಟರ್ವ್ಯೂ ಕರೆದಿದ್ರು. ಅಲ್ಲಿ ಹೋಗೋದು, ವೇಟ್ ಮಾಡೋದು ಇಷ್ಟೇ ಆಗೋಗಿತ್ತು. ಇನ್ನೂ ಕೆಲವೊಂದು ಕಡೆ ನಿಮಗೆ ನಾನು ಮುಂದೆ ಕಾಲ್ ಮಾಡ್ತೀನಿ ಅಂದು ಚಮ್ ಕೊಡ್ತಿದ್ರು. ಇದರಿಂದ ತುಂಬ ಇರಿಟೇಟ್ ಆಗ್ತಿತ್ತು. ಹಳ್ಳಿಗೆ ಹೋಗಿ ಬೇಸಾಯನೇ ಮುಂದುವರಿಸೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಏನು ಮಾಡಲಿ? ಉಪ್ಪು ಖಾರ ಹಾಕ್ಲಾ ಅಥವಾ ಬೇಸಾಯ ಮಾಡಲಿ ಅಂತನಾ? ಅಪ್ಪ ಅಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಓದಿಸಿದ್ದು. ಫ್ರೆಂಡ್ ಒಬ್ಬನ ಸಜೆಷನ್ ಮೇಲೆ ಒಂದು ಕಂಪನಿಗೆ ಅಪ್ಲಿಕೇಶನ್ ಹಾಕ್ತೆ. ಏನಾದರೂ ಆಗಲಿ, ಇದೇ ಕೊನೆ ಇಂಟರ್ವ್ಯೂ ಅಂತ ಅಂದುಕೊಂಡೇ ಹೋಗಿದ್ದೆ. ಆದರೆ ಅವತ್ತು ನನ್ನ ಲಕ್ ಚೇಂಜ್ ಆಗೋದ್ರಲ್ಲಿತ್ತು ಕಣ್ರಿ. ಆಗಿದ್ದಾಗಲಿ ಎಲ್ಲಮ್ಮನ ಜಾತ್ರೆ ಎಂದುಕೊಂಡು ಮಂಜಪ್ಪ ಅಂದರೆ ಮಂಜುನಾಥ ದೇವರಿಗೆ ಕೈ ಮುಗಿದು ಹೊರಟೆ. ಆಫೀಸ್ ತಲುಪಿ ಅಲ್ಲೇ ಲಾಸ್ಟ್ ಟೈಮ್ ಹಾಗೆ ವೇಟಿಂಗೋ 3 ಗಂಟೆ ವೇಟ್ ಮಾಡಿದೆ. ಯಾವನೋ ಒಬ್ಬ ಸೆಲೆಕ್ಟ್ ಆದೆ ಅನ್ನೋ ಖುಷಿಯಲ್ಲಿ ಹೊರಬಂದ. ನೆಕ್ಸ್ಟ್ ನಾನೇ. ಇಂಟರ್ವ್ಯೂ ಆಯಿತು, ಮುಗೀತಿನ್ನು, ವೇಕೆನ್ಸಿ ಇಲ್ಲ ಅಂದ್ಬಿಡೋದಾ? ಕೋಪ ಬೇಜಾರು ಒಟ್ಟಿಗೆ ನುಗ್ಗಿ ಬಂದು ಏನಾಯ್ತು ಗೊತ್ತಾ? ಹಸಿವಾಯ್ತು ಕಣ್ರಿ. ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಅರ್ಜೆಂಟಲ್ಲಿ ಏನಾದರೂ ಒಟ್ಟಿಗೆ ಹಾಕ್ಕೊಳ್ಳೋಣ ಅಂತ ಹೋಟೆಲ್ ಹೋದೆ. ಯಾವುದು ಸೀಟ್ ಫ್ರೀ ಇರಲಿಲ್ಲ. ಅಲ್ಲೇ ಒಬ್ಬ ಕುಳಿತಿದ್ದಲ್ಲಿ ಒಂದು ಚೇರ್ ಫ್ರೀ ಇತ್ತು. ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅವನನ್ನು ನೋಡಿದಾಗ ಏನಾಯ್ತು, ಯಾರಿಗಾದ್ರೂ ಸೀಟ್ ಬುಕ್ಕಿಂಗ್ ಆಯಿತು ಅಂದ್ಕೊಂಡೆ. ಆದರೂ ಒಂದು ಧೈರ್ಯ. ನಂಗೆ ಗೊತ್ತಿರೋ ಪ್ರಕಾರ ಈ ಮಧ್ಯಮ ಹೋಟೆಲ್ನಲ್ಲಿ ಸೀಟ್ ಬುಕ್ಕಿಂಗ್ ಅಂತ ಇರೋದು ಕಡಿಮೆ. ಅದರಲ್ಲೂ ಯಾರಿಗಾದರೂ ವೇಟಿಂಗ್ ಅಂತಾದರೆ AC ರೂಮ್ಗೆ ಹೋಗ್ತಾರೆ, ವಿನಃ ಕಾಮನ್ ಕಾರಿಡಾರಲ್ಲಿ ಉಳಿಯೋದು ಕಮ್ಮಿ. ಈ ಥರ ಯೋಚನೆ ನಮ್ಮದು ನೋಡಿ. ನಂತರ ಜೋರು ಹಸಿವಿಗೆ 1 ಲೋಟ ಜ್ಯೂಸ್ ತರಿಸಿಕೊಂಡು ಕುಡಿದೆ. ಸ್ವಲ್ಪ ಸುಧಾರಿಸಿತು. ಎದುರಿದ್ದ ವ್ಯಕ್ತಿ ಮಾತನಾಡಲು ಆರಂಭಿಸಿದರು. ನಮಗೂ ಮಾಡೋಕ್ಕೆ ಬೇರೆ ಏನು ಕೆಲಸ ಇದೆ? ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ. ನಿಮ್ಮ ಹೆಸರು? ತೇಜಸ್. ನಿಮ್ಮದು? ಶೌರ್ಯರಾಜ್. ಹೋ ನೈಸ್. ನೀವು ನಟರಾಜ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ರಿ ಅಲ್ವಾ? ಹಾಂ ಹೌದು. ನಿಮ್ಗೆ ಹೇಗೆ? ನಾನು ಅದೇ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ.
ನಾನು ಆರ್ಟ್ಸ್ ತಗೊಂಡಿದ್ದು, ಸೊ ನಿಮಗೆ ಪರಿಚಯ ಇರಲಿಕ್ಕಿಲ್ಲ. ಒಂದೆರಡು ಸಲ ನೋಡಿದ್ದೀನಿ ನಿಮ್ಮನ್ನ, ಅದಕ್ಕೆ ಕೇಳಿದೆ. ಹೀಗೇನು ಮಾಡ್ತಿದ್ದೀರಾ? ಜಾಬ್ ಸರ್ಚಿಂಗ್. ಬೆಪ್ಪು ಮೊರೆ ಹಾಕಿ ಹೇಳಿದೆ. ಮುಖ ಯಾಕೆ ಬಾಡಿತು? ಜಾಬ್ ಸಿಗ್ತಿಲ್ಲ. ನೀವೇನು ಮಾಡ್ತಾ ಇರೋದು? ಜಾಬ್ ಬಗ್ಗೆನೇ, ಆದರೆ ಇನ್ನೊಬ್ಬರ ಕೆಳಗೆ ಮಾಡಲು ಮನಸ್ಸಿಲ್ಲ. ನನ್ನದೇ ಒಂದು ಹೆಸರು ಬೇಕು ಸೊಸೈಟಿನಲ್ಲಿ. ಓಕೆ, ಯಾವುದಾದರೂ ಪ್ಲಾನಿಂಗ್? ಹಾಂ, ಬಿಸ್ನೆಸ್ ಶುರು ಮಾಡಬೇಕು. ಬಟ್ ಏನು, ಯಾವುದು, ಹೀಗೆ ಅರ್ಥ ಆಗುತ್ತಿಲ್ಲ. ಡಿಫ್ರೆಂಟಾಗಿ ಯೋಚಿಸಿ ಐಡಿಯಾ ಸಿಗಬಹುದು. ನಾನು ಹೀಗೆ ಮೊದಲು ಡಿಫ್ರೆಂಟ್ ಅಂತ ಹೇಳ್ತಿದ್ದೆ, ಹೀಗೆ ಮನಸ್ಸಿಲ್ಲ. ನನ್ನೊಂದಿಗೆ ಬರುವಿರಾ? ಏನೋ ನಂಬಿಕೆ ಸೆಳೆತಾ ಇದೆ ನಿಮ್ಮಲ್ಲಿ. ಅಲ್ಲ, ನಮ್ಮ ಪರಿಚಯ ಆಗಿ ಅರ್ಧ ಗಂಟೆನೂ ಆಗಿಲ್ಲ, ಅಷ್ಟರಲ್ಲೇ ಹೀಗೆ ಹೇಳ್ತಾ ಇದ್ದೀರಲ್ಲ. ಸಣ್ಣಗೆ ಮುಗುಳ್ನಕ್ಕು ಮಾತು ಶುರು ಮಾಡಿದ ಆ ವ್ಯಕ್ತಿ. ಅವನ ಮುಖದಲ್ಲಿದ್ದ ನಗು ತಂತಾನೆ ನನ್ನ ಮುಖಕ್ಕೂ ರವಾನೆಯಾಯಿತು. ಏನು ವಿಚಿತ್ರ ಅಲ್ವಾ? ಇರ್ಲಿ, ಅವನ ಮಾತು ಕೇಳೋಣ. ನಂಬಿಕೆ ಬರೋದಕ್ಕೆ ತುಂಬ ಸಮಯ ಬೇಡ ಸರ್. ನಿಮ್ಮ ಕಣ್ಣು ಕಂಡೇ ನಾನು ಕೇಳ್ತಾ ಇರೋದು. ಎಷ್ಟೋ ಜಾಬ್ಗೆ ಅಪ್ಲೈ ಮಾಡಿದರೂ ನಿಮಗೆ ಕೆಲಸ ಸಿಗದಿದ್ದರೂ ಏನೋ ಮಾಡಬೇಕು ಅನ್ನೋ ತುಡಿತ ಕಾಣುತ್ತೆ. ಎಲ್ಲೋ ಇರುವ ವ್ಯಕ್ತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಂತೆ. ಇನ್ನು ನನ್ನ ಎದುರಿಗೆ ಕಣ್ಣ ಮುಂದೆ ಕುಳಿತಿರುವ ನಿಮ್ಮ ಮನಸ್ಥಿತಿ ತಿಳಿಯಲು ಎಷ್ಟು ಸಮಯ ಬೇಕು ಹೇಳಿ? ನಾಳೆ ಬೆಳಗ್ಗೆ ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಬರುತ್ತೀರಾ ಅನ್ನೋ ಪೂರ್ತಿ ವಿಶ್ವಾಸ ಇದೆ. ತನ್ನ ಕುರ್ಚಿಯಿಂದ ಎದ್ದು ಹೊರಟ ಶೌರ್ಯ. ಇವಯ್ಯ ಏನೋ ಹೀಗೆ ಮಾತಾಡಿ ಹೋಗ್ತಾ ಇದ್ದಾನಲ್ಲ, ನಾಳೆ ಬರೋದಾ ಬೇಡ್ವಾ? ಏನಾದರೂ ಆಗಲಿ, ಈಗ ಮೊದಲು ಹೊಟ್ಟೆ ತುಂಬಿಸಿಕೊಳ್ಳೋಣ. ತನ್ನೆದುರಿಗಿದ್ದ ಊಟವನ್ನು ಮುಗಿಸಿ ತನ್ನ ರೂಮ್ಗೆ ಹೊರಟ ತೇಜಸ್. ಸರಿ, ಮುಂದೇನಾಯಿತು ಅಂತ ನಾಳೆ ಹೇಳ್ತೀನಿ. ನಾನು ಸ್ವಲ್ಪ ಅಡುಗೆ ಮಾಡಿ ಇಡುತ್ತೀನಿ. ಪಾಪ, ಅವನು ಹಸಿದುಕೊಂಡು ಬಂದರೆ ಕಷ್ಟ. ಮೊದಲೇ ಅವನಿಗೆ ಹೊರಗಿನ ಹೋಟೆಲ್ ಊಟ ಆಗಲ್ಲ. ಹೆಲ್ತ್ ಅಪ್ಸೆಟ್ ಆಗುತ್ತೆ ಅವನಿಗೆ. ಸರಿನಾ? ನಾಳೆ ಮತ್ತೆ ಸಿಗೋಣ. ಬಾಯ್. ತನ್ನ ಕೆಲಸವನ್ನೆಲ್ಲ ಮುಗಿಸಿ ಮನೆಗೆ ಹೊರಟ ಶೌರ್ಯನಿಗೆ ಹಿಂದಿನ ಘಟನೆಗಳು ನೆನಪಾಗಿದ್ದೆವು. ಹೋಟೆಲ್ನಲ್ಲಿ ಏನೋ ಧೈರ್ಯದಿಂದ ಹೇಳಿ ಬಂದೆ, ಆದರೆ ಆಗ ಶುರುವಾಗಿತ್ತು ಮನದ ಯುದ್ಧ. ಅವನು ಒಪ್ಪಿದರೆ ಸಾಕು. ತುಂಬ ಇನೋವೇಟಿವ್ ಐಡಿಯಾಗಳು ಅವನಿಗೆ ಇದೆ, ಆದರೆ ನಮ್ಮಿಬ್ಬರಿಗೂ ದುಡ್ಡಿನ ಕೊರತೆ ಇದೆ. ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಲೇಬೇಕು. ಬಟ್ ಏನು ಮಾಡುವುದು? ಬಿಸಿ ರಕ್ತದ ವಯಸ್ಸಿನಲ್ಲಿ ಇದನ್ನು ಮಾಡುತ್ತಿರುವೆ, ಆದರೆ ಮುಂದೆ ತೊಂದರೆ ಆದರೆ? ಇಲ್ಲ, ನೆಗೆಟಿವ್ ಆಗಿ ಯೋಚಿಸಿದರೆ ಮನಸ್ಸು ಹಾಳಾಗುವುದೇ ವಿನಃ ಕೊನೆಗೆ ಉತ್ತರ ಸಿಗದು. ಏನಾದರೂ ಸಾಧಿಸಬೇಕು ಅಂದರೆ ಈಗ ಸಿಗುವ ಫಲಿತಾಂಶವ ಅಪ್ಪಿಕೊಳ್ಳಲೇಬೇಕು. ಒಳ್ಳೆಯದಿರಲಿ ಹಾಗದಿರಲಿ, ಪಾಠ ಕಲಿಸಿದಾಗ ಕಲಿಯಲೇಬೇಕು. ಈ ತರಹ ಯೋಚನೆಯನ್ನು ಬಿಟ್ಟು ಬಿಡು ಎಂಬ ಮನದ ಮಾತಿಗೆ ಬೆಲೆ ಕೊಟ್ಟು ದಾರಿಯ ಕಡೆ ಗಮನವಿಟ್ಟೆ. ಆದರೂ ಮನದಲ್ಲೊಂದು ದುಗುಡವಿತ್ತು. ಇವೆಲ್ಲ ನೆನಪಾದ ತಕ್ಷಣ ತಾನು ಬೆಳೆದ ಮನೆ ನೆನಪಾಗಿ ತನ್ನ ಬೈಕನ್ನು ಆ ದಾರಿಯಲ್ಲಿ ಚಲಾಯಿಸಿದೆ. ತನ್ನ ಮನೆಗೆ ಹೋಗಿ ಕದ ತೆರೆದು ತನ್ನ ರೂಮಿಗೆ ಹೊಕ್ಕವನಿಗೆ ಕಂಡಿದ್ದು ತಾನೇ ಗೋಡೆಯ ಮೇಲೆ ಬರೆದಿಟ್ಟಿದ್ದ ಸಾಲುಗಳು. ಇಫ್ ಯುವರ್ ಥಾಟ್ಸ್ ಆರ್ ಗುಡ್ ದೆನ್ ಯುವರ್ ಮೈಂಡ್ ಬಿ ಲೈಕ್ ಎ ಪ್ಯೂರ್ ವಾಟರ್. ಆ ಸಾಲುಗಳ ಕಂಡು ಮನದಲ್ಲೇ ನಕ್ಕು ಸ್ವಲ್ಪ ಮನೆ ಶುಚಿ ಮಾಡಿ ಅಲ್ಲೇ ಇರೋಣ ಎಂದುಕೊಂಡಾಗ ಗೆಳೆಯನ ನೆನಪಾಗಿ ಅಲ್ಲಿಂದ ಹೊರಟ. ಅಪ್ಪ, ಸಾರಂತೂ ಮಾಡಿ ಆಯಿತು. ಇನ್ನೇನಿದ್ದರೂ ಒಗ್ಗರಣೆ ಹಾಕಿದ್ರೆ ಆಯಿತು. ಎಂಥದ್ದೇ ಹೇಳಿ, ಮನೆಯಲ್ಲಿರುವಾಗ ಹೊಲದ ಕೆಲಸ ಬಿಟ್ಟರೆ ಬೇರೆ ಯಾವುದೇ ಯೋಚನೆ ಇರ್ತಾ ಇರಲಿಲ್ಲ. ಮನೆಗೆ ಹೋದ ತಕ್ಷಣ ಅಮ್ಮ ಬಿಸಿ ಬಿಸಿ ಅಡಿಗೆ ಮಾಡಿ ಇಡ್ತಾ ಇದ್ದಳು. ಹೀಗೆ ನೋಡಿ, ನಾನೇ ಅಡಿಗೆ ಭಟ್ಟ ಆಗಿ ಹೋಗಿದ್ದೀನಿ. ಮಾಡಿದ ಒಗ್ಗರಣೆಯನ್ನು ಸಾರಿಗೆ ಹಾಕುತ್ತಾ, ಹೂವಾ, ತುಂಬ ಚಂದ ಬಂದಿದೆ ಅನಿಸುತ್ತೆ. ಇನ್ಯಾರು ಮಾಡಿದ್ದು? ದಿ ಗ್ರೇಟ್ ತೇಜಸ್ ಅಲ್ವಾ? ಆದರೂ ಶೌರ್ಯ ಮಾಡೋ ಹಾಗೆ ಬಂದಿಲ್ಲ ಬಿಡಿ. ಅವನೇ ಬೇರೆ, ಅವನ ಅಡಿಗೆ ಪಾಕನೇ ಬೇರೆ. ಅವನು ಬಂದ ಅನಿಸುತ್ತೆ. ಕಾಲಿಂಗ್ ಬೆಲ್ ಹೊಡೆದುಕೊಳ್ಳುತ್ತಾ ಇದೆ. ಹೋಗಿ ನೋಡ್ತೀನಿ. ಶೂ ಬಿಚ್ಚಿಕೊಳ್ಳುತ್ತಾ, ಏನು ಅದು ಒಗ್ಗರಣೆ ಪರಿಮಳ ಬರ್ತಾ ಇದೆ? ನಿನಗೆ ಊಟಕ್ಕೆ ತಯಾರು ಮಾಡ್ತಾ ಇದ್ದೆ. ಕೈಕಾಲು ತೊಳಿತು ಬಾ, ಊಟ ಮಾಡುವಿಯಂತೆ. ಸರಿ, ಈಗ ಬರ್ತೀನಿ. ಇಬ್ಬರು ಊಟಕ್ಕೆ ಕುಳಿತಿದ್ದ ಸಮಯದಲ್ಲಿ ಫೋನ್ ಬಡಿದುಕೊಳ್ಳಲು ಪ್ರಾರಂಭಿಸಿತ್ತು. ಇದೇನೋ ಊಟ ಮಾಡಲು ಬಿಡುವುದಿಲ್ಲ? ಇರು ಶೌರ್ಯ, ನಾನೇ ನೋಡುತ್ತೀನಿ. ಸರಿ, ಯಾರಪ್ಪ ಇದು? ಅನ್ನೋನ್ ನಂಬರ್. ಕರೆ ಸ್ವೀಕರಿಸಿ, ಹಲೋ. ಅತ್ತ ಕಡೆಯಿಂದ, ಹಲೋ,
ನೀವು ಮಿಸ್ಟರ್ ತೇಜಸ್ ಅಲ್ವಾ? ಹೌದು, ಏನಾಗಬೇಕಿತ್ತು ಸರ್? ನನ್ನ ಮಗಳಿಗೊಂದು ಅಪ್ಪಟ ಕನ್ನಡಿಗ ವರ ಬೇಕು. ಓಕೆ ಸರ್, ಆದರೆ ತಾವ್ಯಾರೋ ಎಂದು ತಿಳಿಯಲಿಲ್ಲ. ನಾನು ದೀಪಕ್ ಅಂತ, ಬಿಸ್ನೆಸ್ ಮ್ಯಾನ್. ನಾಳೆ ನಮ್ಮ ಮನೆಗೆ ಬನ್ನಿ, ಪೂರ್ತಿ ಪರಿಚಯ ಮಾಡಿಕೊಳ್ಳೋಣ, ಆಗಬಹುದೇ? ಓಕೆ ಸರ್, ಐ ವಿಲ್ ಕಮ್. ಥ್ಯಾಂಕ್ ಯು ಸರ್. ಓಕೆ, ನಾನು ನಿಮಗೆ ಮನೆ ಅಡ್ರೆಸ್ ಸೆಂಡ್ ಮಾಡುತ್ತೇನೆ. ಓಕೆ ಸರ್, ಗುಡ್ ನೈಟ್ ಎಂದು ಫೋನ್ ಇರಿಸಿದ. ಯಾರು ಎಂದ ಶೌರ್ಯ. ದೀಪಕ್ ಅಂತೆ, ಬಿಸ್ನೆಸ್ ಮ್ಯಾನ್. ನಾಳೆ ಬರೋದಕ್ಕೆ ಹೇಳಿದ್ದಾರೆ. ಹೌದಾ? ಹಾಗಿದ್ದರೆ ನೀನು ಬೇಗ ಮಲ್ಗು. ಸರಿ, ಅವರ ಮನೆಗೆ ಹೋಗಿ ನಂತರ ಆಫೀಸ್ಗೆ ಬರುವೆ. ಸರಿ, ಲೇಟ್ ಮಾಡಬೇಡ. ಹೀಗೆ ಮಾತನಾಡುತ್ತಾ ಇಬ್ಬರು ಊಟ ಮುಗಿಸಿದೆವು. ತೇಜಸ್ ನಿದ್ದೆ ಬಂತೆಂದು ಮಲಗಿದ್ದ. ನನಗೆ ನಿದ್ದೆ ಹತ್ತಿರ ಸುಳಿಯಲೇ ಇಲ್ಲ. ಮುಂದೇನಾಯಿತು ಅಂತ ಆದರೂ ಹೇಳುವೆ. ಅವತ್ತು ಬೆಳಗ್ಗೆ ಅವನು ಬರುವನೆಂಬ ಪೂರ್ತಿ ಧೈರ್ಯವಿದ್ದರೂ ಮನದಲ್ಲಿದ್ದ ಅಂಜಿಕೆಯೊಂದಿಗೆ ಹಿಂದಿನ ದಿನ ಹೋಗಿದ್ದ ಹೋಟೆಲ್ಲಿಗೆ ಹೋಗಿ ಕುಳಿತುಕೊಂಡೆ. ಮಧ್ಯಾಹ್ನವಾದರೂ ಅವನ ಪತ್ತೆ ಇಲ್ಲ. ಮನದಲ್ಲಿದ್ದ ಧೈರ್ಯ ಪೂರ್ತಿ ಹೋಗಿತ್ತು. ಅಲ್ಲಿಂದ ಎದ್ದು ಹೊರಬಂದೆ. ಇನ್ನೇನು ಬೈಕ್ ಸ್ಟಾರ್ಟ್ ಮಾಡಿ ಹೋಗಬೇಕೆನ್ನುವಷ್ಟರಲ್ಲಿ ಹೆಗಲ ಮೇಲೆ ಕೈಯೊಂದು ಬಿತ್ತು. ನೋಡಿದರೆ ತೇಜಸ್. ಮನಸ್ಸಿಗೆ ತುಂಬ ಖುಷಿಯಾಗಿತ್ತು. ನೀವೇನು ಹೊರಡುತ್ತಾ ಇದ್ದೀರಾ? ಸಾರಿ, ಬೆಳಗ್ಗೆ ಹೇಳುವಾಗ ಲೇಟ್ ಆಯಿತು. ಹಾಗೆ ಅಪ್ಪ ಊರಿಗೆ ಬಂದಿದ್ದರು. ಅವರನ್ನು ರೂಮಿಗೆ ಬಿಟ್ಟು ಬರುವಾಗ ಲೇಟ್ ಆಯಿತು. ಓ ಸಾರಿ, ನಾನು ನೀವು ಬರುವುದಿಲ್ಲ ಅಂದುಕೊಂಡೆ. ಸರಿ, ಬನ್ನಿ ನಮ್ಮ ರೂಮಿಗೆ ಹೋಗೋಣ. ಅಪ್ಪನೂ ಅಲ್ಲೇ ಇರುವರು, ಪರಿಚಯಿಸುವೆ. ಸರಿ ಬನ್ನಿ. ಇಬ್ಬರ ಪಯಣ ಶುರುವಾಗಿತ್ತು. ಈಗಲೂ ಪಥ ಹೊಂದೆ. ಆದರೆ ದಾರಿಯ ಮೊದಲನೇ ಮಾರ್ಗ ಯೋಚಿಸಿ ತೆಗೆದುಕೊಳ್ಳಬೇಕು. ಒಮ್ಮೆ ಯೋಚಿಸಿ ಆರಿಸಿದರೆ ಮುಂದೆಂದೂ ಹಿಂದಿರುಗಿ ನೋಡುವ ಅವಶ್ಯಕತೆ ಇಲ್ಲ. ಅದೇ ತಪ್ಪು ದಾರಿಯಾದರೆ ಮುಂದಿನ ನಮ್ಮ ಗುರಿಯ ಕಡೆ ಲಕ್ಷ್ಯ ವಹಿಸಿ ಹೀಗಿರುವ ಮುಳ್ಳು ಕಲ್ಲುಗಳನ್ನು ದಾಟಲು ಹೆಣಗಬೇಕು. ಕಷ್ಟವಿರಲಿ, ಅದನ್ನು ಸಂಭಾಳಿಸಿಕೊಂಡು ಮುನ್ನಡೆಯಲೇಬೇಕು. ನನ್ನ ಮಾತಿಗೆ ನನಗೆ ನಗು ಬರುತ್ತಿತ್ತು. ಇರಲಿ, ಇದೇ ಯೋಚನೆಯಲ್ಲಿ ಮುನ್ನುಡಿ ಬರದೆ. ಅದೇನೆಂದರೆ ತೇಜಸ್ನ ಸ್ನೇಹ. ಅವನ ಪರಿಚಯ ನನಗೆ ಹೊಸದಲ್ಲ. ಆದರೆ ಅವನಿಗೆ ನಾನು ಪರಿಚಯವಾಗಿ 1 ದಿನವಷ್ಟೇ. ನನಗೆ ಅವನ ಪರಿಚಯ 2 ವರ್ಷದಿಂದ. ನಾನು ಕಾಲೇಜಿನಲ್ಲಿ ಅವನನ್ನು ನೋಡಿದ್ದೆ ಎಂದಿದ್ದು ಅಷ್ಟೇ. ಆದರೆ ಎಷ್ಟೋ ಬಾರಿ ಅವನ ಕ್ರಿಯೆಗಳ ಮೇಲೆ ಕಣ್ಣಿರಿಸಿದ್ದೆ. ಅದನ್ನು ಅವನಿಗೆ ತಿಳಿಸುವ ಸಮಯವೂ ಹತ್ತಿರವಿದೆ. ಅಷ್ಟರಲ್ಲೇ ಅವನ ರೂಮ್ ಬಂದಿತ್ತು. ಇಬ್ಬರು ಬೈಕ್ನಿಂದ ಇಳಿದು ತೇಜಸ್ ಮುಂದೆ ಹೋದರೆ ನಾನು ಅವನ ಹಿಂದೆ ಹೊರಟೆ. ಅಪ್ಪ, ಇವರು ಶೌರ್ಯರಾಜ್. ಅದೇ ಬರೋವಾಗ ಹೇಳಿದೆ ಅಲ್ವಾ, ನಿನ್ನೆ ಭೇಟಿಯಾಗಿದ್ದವರು. ಅವನನ್ನ ಮಾತಲ್ಲೇ ನನಗೆ ತಿಳಿಯಿತು. ಇವನು ತನ್ನ ತಂದೆಯಿಂದ ಯಾವುದೇ ವಿಷಯವನ್ನು ಮುಚ್ಚಿಡುವುದಿಲ್ಲ. ಹೀಗಿದ್ದರೆ ಅಲ್ಲವೇ ತಂದೆಗೂ ಮಗನ ಕಷ್ಟ ಸುಖ ತಿಳಿಯುವುದು. ಮನದಲ್ಲಿ ಅಂದಾಜಿಸಿದ್ದೇನಾ. ನಮಸ್ತೆ ಅಂಕಲ್. ನಮಸ್ಕಾರ. ಅಪ್ಪ ಮಾತನಾಡ್ತಾ ಇರಿ, ಕಾಫಿ ತರುವೆ. ಸರಿ ಕಣಪ್ಪ. ಅಂಕಲ್ ಜೊತೆ ಹೀಗೆ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಇದ್ದೆ. ನನಗಂತೂ ಅವರೊಂದಿಗಿನ ಮಾತು ತುಂಬ ಇಷ್ಟವಾಗಿತ್ತು. ಅಷ್ಟರಲ್ಲೇ ಕಾಫಿ ತಯಾರಿಸಿ ತಂದಿದ್ದ ತೇಜಸ್. ಏನೆಂದು ಮಾತನಾಡಬೇಕು ಎಂದು ತಿಳಿಯದೆ ತಂದಿರಿಸಿದ್ದ. ಕಾಫಿ ಹೀರಿದೆ. ನನ್ನ ಮನ ಓದಿದರು ಎಂದೆನಿಸುತ್ತದೆ. ಅವರೇ ಮಾತು ಪ್ರಾರಂಭಿಸಿದರು. ನನ್ನದೇನೂ ಅಭ್ಯಂತರವಿಲ್ಲ. ನನಗೆ ಈ ಹುಡುಗನ ಮೇಲೆ ನಂಬಿಕೆ ಇದೆ. ನೀವಿಬ್ಬರೂ ಸೇರಿ ಏನಾದರೂ ಸಾಧಿಸಬೇಕು ಎಂದಿದ್ದರೆ ಖಂಡಿತ ನನ್ನಿಂದೇನಾಗುತ್ತದೋ ಅದರ ಸಹಾಯ ಮಾಡುವೆ. ಅಂಕಲ್, ಇಷ್ಟು ಬೇಗ? ನಾನು 40 ವರ್ಷದಿಂದ ಈ ಸಮಾಜದ ಜನಗಳನ್ನು ನೋಡುತ್ತಿದ್ದೇನೆ. ನನ್ನ ತಂದೆ ಎಂದೆನಿಸಿಕೊಂಡ ಮನುಷ್ಯ ಕುಡಿದು ಕುಡಿದೆ ನಾನು 10 ವರ್ಷ ಇದ್ದಾಗ ಚಟ್ಟ ಹೇರಿದ. ಮನೆ ಹಿರಿಮಗ ನಾನೇ ಆಗಿದ್ದೆ. ಆದ್ದರಿಂದ ಎಲ್ಲ ಹೇಳು ಬೀಳು ಕಂಡಿರುವೆ. ನಿನ್ನ ಕಣ್ಣಲ್ಲಿ ಸಾಧಿಸುವ ಛಲ ಇದೆ, ಆದರೆ ಮನಸ್ಸಲ್ಲಿ ಭಯ ಇದೆ. ಮೊದಲು ಅದನ್ನ ಓಡಿಸು, ಸರಿನಾ? ಅವರು ಬೆನ್ನು ತಡವಿ ನುಡಿದಾಗ ನನ್ನ ತಂದೆಯೇ ನೆನಪಾಗಿದ್ದರು. ಸರಿ ಅಪ್ಪಾಜಿ ಎಂದಿದ್ದೆ. ಅಂದಿನಿಂದ ಇಂದಿನವರೆಗೂ ಅವರಿಗೆ 2 ಮಕ್ಕಳು ಎಂದು ಹೆಮ್ಮೆಯಿಂದ ಹೇಳುವಾಗ ಕಣ್ಣು ತುಂಬಿ ಬರುತ್ತದೆ. ನಮ್ಮನ್ನು ಕಂಡು ಎದೆ ಉಬ್ಬಿಸುವ ತಂದೆಯ ಕಂಡರೆ ಮನದಲ್ಲಿ ಸಾರ್ಥಕ ಭಾವನೆ ಪುಟಿದೇಳುತ್ತದೆ. ಅಪ್ಪಾಜಿಯ ಮಾತಿಗೆ ಮನದಲ್ಲಿನ ಭಯ ಹೋಗಿತ್ತು. ಆದರೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಇಬ್ಬರು ಹಗಲು ಇರಲು ಕುಳಿತು ಯೋಚಿಸುತ್ತಿದ್ದೆವು.
ಇದರೊಂದಿಗೆ ಜಾಬ್ ಅಪ್ಲಿಕೇಶನ್ ಹಾಕುವುದನ್ನು ಮರೆಯುತ್ತಿರಲಿಲ್ಲ. ಇದು ಅಪ್ಪಾಜಿಯ ಮಾತೆ. ಹೊಸ ಯೋಚನೆಗೆ ಅಡಿಪಾಯ ಹಾಕಲು ನಿಮ್ಮಲ್ಲಿ ಯೋಚನಾ ಲಹರಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಹಣ. ನೀವಿಬ್ಬರೂ ಕೆಲಸಕ್ಕೆ ಅರ್ಜಿ ಹಾಕುವುದನ್ನು ನಿಲ್ಲಿಸಬೇಡಿ. ಯಾವುದು ಕೈ ಹಿಡಿಯುವುದೋ ಅದರೊಂದಿಗೆ ಮುನ್ನಡೆಯುವುದು ಉತ್ತಮ. ಸತತ ಯೋಚನೆ ಮಾಡಿದಾಗ ಏನಾದರೂ ಹೊಳೆಯುತ್ತಿತ್ತು. ಆದರೆ ನಮಗೆ ಮನ ಬೇರೇನೂ ಬಯಸುತ್ತಿತ್ತು. ಆಗಲೇ ಹೊಳೆದಿದ್ದು ಮ್ಯಾಚ್ ಮೇಕರ್ ಕೆಲಸ. ಅದನ್ನು ಇಬ್ಬರಿಂದಲೇ ಮುನ್ನಡೆಸಲು ಸಾಧ್ಯವಿದೆ. ಜನರೊಂದಿಗೆ ಹೊಂದಾಣಿಕೆ ನಡೆಸುವುದು ಪ್ರತಿಯೊಬ್ಬನಿಗೂ ಅಗತ್ಯ. ಈ ಗುಣ ನಮ್ಮಿಬ್ಬರಲ್ಲೂ ಇತ್ತು. ಒಂದು ಕೈ ತೇಜಸ್ನ ಬಳಿ ಹೆಚ್ಚು ಇತ್ತೆಂದರೆ ತಪ್ಪಿಲ್ಲ. ಏಕೆಂದರೆ ಅವನು ಒಂತರಹ ನೀರಿನಂತೆ. ಯಾವುದೇ ಪಾತ್ರೆಗೆ ಹಾಕಿದರೋ ಅದಕ್ಕೆ ಸರಿ ಹೊಂದುವಂತೆ ನಡೆದುಕೊಳ್ಳುವವನು. ಕ್ಲಾಸ್ ಆದರೆ ಪಕ್ಕಾ ಕ್ಲಾಸ್, ಮಾಸ್ ಆದರೆ ಪಕ್ಕಾ ಮಾಸ್. ಈ ತರಹ ಇದು ನನ್ನಿಂದ ಅಂತೂ ಅಸಾಧ್ಯ. ಮಾತನಾಡಲು ಹಿಂಜರಿಯುವೆ, ಹೊಂದಾಣಿಕೆ ಮಾಡಿಕೊಳ್ಳುವೆ, ಆದರೆ ಬದಲಾವಣೆ ಎಂದಿಗೂ ಆಗದು. ನನ್ನ ಶೈಲಿ ಎಲ್ಲಿಗೆ ಹೋದರೂ ಬದಲಾವಣೆ ಆಗದು. ನಮ್ಮ ಯೋಚನೆಗೆ ಒತ್ತು ಕೊಟ್ಟು ಅಪ್ಪಾಜಿಗೆ ತಿಳಿಸಿದಾಗ ಒಪ್ಪಿಗೆ ಕೊಟ್ಟಿದ್ದರು. ಇದರೊಂದಿಗೆ ಇನ್ನೊಂದು ಖುಷಿ ವಿಚಾರ ನಮಗೆ ದೊರಕಿತ್ತು. ಅದೇನೆಂದರೆ ನಮ್ಮಿಬ್ಬರಿಗೂ ಒಳ್ಳೆಯ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿತ್ತು. ಪರಿಶ್ರಮಕ್ಕೆ ತಕ್ಕ ಫಲ ಎಂದು ಹೇಳ್ಕೋತಿದ್ದೆ. ಆದರೆ ಆ ಖುಷಿ ಹೆಚ್ಚು ದಿನ ಉಳಿಯಲಿಲ್ಲ. ಶೌರ್ಯ ಇನ್ನು ಯಾಕೆ ಮಲಗಿಲ್ಲ? ಹೆಗಲ ಮೇಲೆ ಕೈ ಬಿದ್ದಾಗ ವಾಸ್ತವಕ್ಕೆ ಬಂದಿದ್ದೆ. ಅದು 1 ವರ್ಷದ ಹಿಂದಿನ ಘಟನೆಗಳು ನೆನಪಾದವು. ನೀನ್ಯಾಕೆ ಎದ್ದೆ? ನೀರು ಕುಡಿಯಲು. ನೀನಿನ್ನೂ ಮಲಗಿರಲಿಲ್ಲ. ಎಲ್ಲಿ ಅಂತ ನೋಡಲು ಬಂದಾಗ ಇಲ್ಲಿ ಕುಳಿತಿದ್ದು ಕಂಡಿದ್ದು. ಹಾಗೆ ಇಲ್ಲಿಗೆ ಬಂದೆ. ಹೌದಾ, ಸರಿ, ನೀನು ಹೋಗಿ ಮಲ್ಗೋ, ನಾನು ಮತ್ತೆ ಬರುವೆ. ಬೇಡ, ನೀನು ನನ್ನೊಂದಿಗೆ ಬಾ, ಒಟ್ಟಿಗೆ ಮಲ್ಗೋಣ. ಅವನ ಮಾತಿಗೆ ತುಟಿ ಹರಳಿಸಿ, ಸರಿ ಹೋಗೋಣ, ನೀನು ಹೋಗಿರು, ನಾನು ಬಂದೆ. ಎಲ್ಲರಿಗೂ ಗುಡ್ ನೈಟ್, ನಾಳೆ ಸಿಗುವೆ. ಶೌರ್ಯ, ಬಂದೆ ಕಣೋ, ಬಾ ಎಲ್ಲರಿಗೂ. ಯಾಕೋ ಲೇಟ್ ಮಾಡಿದೆ? 1 ನಿಮಿಷ ತಡ ಆಗಿದ್ದು ಕಂದ. ಸರಿ ಸರಿ ಮಲ್ಗೋ. ಇಬ್ಬರು ಮುಸುಕೆಳೆದು ಸುಖನಿದ್ರೆಗೆ ಜಾರಿದರು. ಬೆಳಗ್ಗೆಯೇ ಬೇಗ ಎಚ್ಚರವಾಗಿದ್ದರಿಂದ ಶೌರ್ಯನಿಗೆ ತಿಳಿಸಿ ನಿನ್ನೆ ಕರೆ ಮಾಡಿದವರು ತಿಳಿಸಿದ್ದ ಕಡೆ ಬಂದಿದ್ದೆ. ಮನೇನಾ ಅದು? ಅದನ್ನು ಕಂಡು ಎದೆ ಮೇಲೆ ಕೈ ಇಟ್ಟುಬಿಟ್ಟೆ. ಅಲ್ಲಿದ್ದ ದೊಡ್ಡ ಕಟ್ಟಡ ನನ್ನ ಸೆಳೆಯಲಿಲ್ಲ. ಅದಕ್ಕಿಂತ ಹೆಚ್ಚು ಆ ಮನೆಗೆ ಹೊಡಿಸಿದ್ದ ಬಣ್ಣ. ವಾವ್, ಜಸ್ಟ್ ಅಮೇಝಿಂಗ್. ಮಿನಿ ಅರಮನೆಯಂತೆಯೇ ಇತ್ತು. ಬಂದ ಕೆಲಸ ನೋಡೋ ಮೊದಲು ಎಂದು ದಿಲ್ ಬೈದಾಗ ತಲೆ ಕೊಡವಿ ಬಂದ ಕೆಲಸದ ಕಡೆ ಗಮನ ಹರಿಸಿದ್ದೆ. ಅಲ್ಲಿದ್ದವರು ಆದರದಿಂದಲೇ ಬರಮಾಡಿದ್ದು ಮನಸ್ಸಿಗೆ ಖುಷಿ ಆಯಿತು. ಜೊತೆಗೆ ಎದುರಿದ್ದ ವ್ಯಕ್ತಿಯ ಕಂಡು. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಮೈ ಸೆಲ್ಫ್ ತೇಜಸ್. ನೈಸ್ ಟು ಮೀಟ್ ಯು. ಮೈ ಸೆಲ್ಫ್ ದೀಪಕ್ ರಾಮ್. ದೀಪಕ್ ಅಂದಾಗ ಯಾರೆಂದು ತಿಳಿದಿರಲಿಲ್ಲ ನನಗೆ. ಆದರೆ ದೀಪಕ್ ರಾಮ್ ಅಂದಾಗ ಹಾರ್ಟ್ ಅಟ್ಯಾಕ್ ಆಗೋದು ಬಾಕಿ. ಯಾಕೆ ಅಂತೀರಾ? ರಾಮ್ ಗ್ರೂಪ್ ಆಫ್ ಕಂಪನೀಸ್ನ ಚೇರ್ಮ್ಯಾನ್. ಭಾರತದಲ್ಲಿ ತನ್ನದೇ ಛಾಪು ಮೂಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಿಸ್ನೆಸ್ ಅಲ್ಲಿ ಭಾರತದ ಹೆಸರನ್ನು ಎತ್ತಿ ಹಿಡಿದ ವ್ಯಕ್ತಿ ಇಂದು ತನ್ನೊಂದಿಗೆ. ಸರ್ ಕಾಲ್ ಮಾಡಿ ಬರಲು ಹೇಳಿದ ಬಗ್ಗೆ ನೇರವಾಗಿಯೇ ಮಾತಿಗೆ ಹೇಳಿದ್ದೆ. ಹೌದು, ನನ್ನ ಮಗಳಿಗೆ ಒಬ್ಬ ಒಳ್ಳೆಯ ಹುಡುಗನನ್ನು ಹುಡುಕಬೇಕು. ಯಾ ಶೋರ್ ಸರ್, ನಿಮ್ಮ ಕಂಡೀಷನ್ಸ್ ಹೇಳಿ, ನಾವು ಅದೇ ರೀತಿಯ ವರನನ್ನು ಹುಡುಕಿ ಕರೆತರಲು ಖಂಡಿತ ಪ್ರಯತ್ನಿಸುವೆವು. ನನ್ನದೇನೂ ಕಂಡೀಷನ್ಸ್ ಇಲ್ಲ. ನಾಳೆ ನನ್ನ ಮಗಳ ಬಳಿ ಮಾತನಾಡಿ ಹಾಗೆ ಅವಳ ಡಿಸಿಷನ್ ಫೈನಲ್ ಆಗಿರಲಿ. ಓಕೆ ಸರ್, ನಾನು ಹಾಗಾದರೆ ನಾಳೆ ಬರುತ್ತೇನೆ. ಇವಾಗ ನಾನು ಹೊರಡಲ್ಲ. ಕಾಫಿ ಕುಡಿದು ಹೋಗಿ. ನೋ ಥ್ಯಾಂಕ್ಸ್ ಸರ್, ನನಗೆ ಆಫೀಸ್ಗೆ ಲೇಟ್ ಆಯಿತು. ನಾಳೆ ಬರ್ತೀವಿ. ನೀವು ಒಬ್ಬರೇನಾ? ಇಲ್ಲ ಸರ್, ನನ್ನ ಫ್ರೆಂಡ್ ಒಬ್ಬನು ಇದ್ದಾನೆ. ಇವತ್ತವನು ಬರಲಿಲ್ಲ. ನಾಳೆ ಕರ್ಕೊಂಡು ಬರುತ್ತೇನೆ. ಸರಿ ಸರಿ ಸರ್, ನಾನಿನ್ನು ಬರುತ್ತೀನಿ. ಬಾಯ್ ಸರ್, ಶುಭ ದಿನ. ಅಲ್ಲಿಂದ ಹೊರಬಿದ್ದವನು ರಥವನ್ನು ಆಫೀಸ್ ಕಡೆ ತಿರುಗಿಸಿದ್ದೆ. ಅದೇನೋ ತಿಳಿದಿಲ್ಲ. ನಗುನಗುತ್ತಾ ಮಾತನಾಡುತ್ತಾ ಮನಸ್ಸಿಗೆ ಇಷ್ಟವಾದ. ಓವರ್ ಆಟಿಟ್ಯೂಡ್ ಅಂತಾನೂ ಅನಿಸಲಿಲ್ಲ. ನೇರವಾಗಿ ವಿಷಯಕ್ಕೆ ಇಳಿದು ಬಿಟ್ಟಿದ್ದಾನೆ ಹುಡುಗ. ಇರ್ಲಿ. ರಾಮಪ್ಪ, ನಾನು ಆಫೀಸ್ಗೆ ಹೋಗಿ ಬರುತ್ತೀನಿ. ಸರಿ ಯಜಮಾನ್ರೆ. ಏನಾಯ್ತು ಹೋದ ಕೆಲಸ? ಚೇರ್ ಮೇಲೆ ಕುಳಿತು ಕಾಫಿ ಏರುತ್ತಾ ಕೇಳಿದ ಶೌರ್ಯರಾಜ್. ಪರವಾಗಿಲ್ಲ ಕಣೋ,
ನಾಳೆ ಹುಡುಗಿನ ಮೀಟ್ ಮಾಡಿ ಮಾತನಾಡಿ ಆಮೇಲೆ ಯಾವ ರೀತಿ ಹುಡುಗ ಅಂತ ನೋಡ್ಬೇಕಷ್ಟೆ. ಕೈಯಲ್ಲಿದ್ದ ಕಪ್ಪನ್ನು ಟೇಬಲ್ ಮೇಲೆ ತಿರುಗಿಸುತ್ತಾ ನುಡಿದೆ. ಹೌದಾ, ಸರಿ ಹಾಕಿದ್ದಾರೆ. ನಾಳೆ ನೀನು ಹೋಗಿ ಮಾತನಾಡೋ, ಆಮೇಲೆ ಒಟ್ಟಿಗೆ ಹುಡುಕೋಣ. ಇಲ್ಲ, ನಿನ್ನನ್ನು ಕರೆದುಕೊಂಡು ಬರ್ತೀನಿ ಅಂದಿದ್ದೀನಿ. ಓ ಹೌದಾ, ಸರಿ ಆಯ್ತು. ಹೇ, ನೀವಿಬ್ಬರು ಇಲ್ಲಿದ್ದೀರಾ? ನಾನು ಕ್ಯಾಬಿನಲ್ಲಿ ನೋಡಿದೆ, ಇರಲಿಲ್ಲ ನೀವು. ಸೊ ಇಲ್ಲಿಗೆ ಬಂದೆ. ನಮ್ಮ ಪಕ್ಕದಲ್ಲೇ ಕುಳಿತುಕೊಂಡು ನುಡಿದಳು ನಮ್ಮ ಮುದ್ದು ಕುಳ್ಳಿ ಅಕ್ಷತಾ. ಕುಳ್ಳಿ, ನಿಮ್ಮ ಬಾಸ್ ಪಕ್ಕ ಇರೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ನಗುತ್ತಾ ID ಕಾರ್ಡನ್ನು ಕೈಗೆ ಹೊಡೆದುಕೊಳ್ಳುತ್ತಾ ಕೇಳಿದೆ. ಅಯ್ಯೋ, ಇರ್ಲಿ ಬಿಡೋ, ಪಾಪದ ಕುಳ್ಳಿ ಇದು. ಹೇ ಹೋಗ್ರೋ. ಸರಿ ಬಾ ಶೌರ್ಯ. ಹೇ ನಿಲ್ಲಿ, ಹಾಗಲ್ಲ ನಾನು ಹೇಳಿದ್ದು. ಮತ್ತೆ ಹಿನ್ನೇಗೆ? ತೇಜಸ್, ಏನಮ್ಮ? ಅಮ್ಮ ಅಂದಾಗ ನೆನಪಾಯ್ತು. ಅಮ್ಮ ಕೇಳ್ತಾ ಇರ್ತಾರೆ, ಯಾವಾಗ ಮನೆಗೆ ಬರ್ತೀರಾ? ನಾನು ಕುಡಿದಿದ್ದ ಕಾಫಿ ಕಪ್ಪನ್ನು ತೆಗೆದುಕೊಂಡು ಸವಿದಳು. ಇದೇನು ಅವಳಿಗೂ ಹೊಸತಲ್ಲ, ನಮಗೂನು. ಹಾ, ಈ ವೀಕೆಂಡ್ ಪ್ರಯತ್ನ ಮಾಡ್ತೀವಿ, ಸರಿನಾ? ಸರಿ. ಅಂದ ಹಾಗೆ ಬಾಸ್ ಕರೀತಿದ್ರು ನಿನ್ನ, ಹೋಗಿ ಮಾತನಾಡಿಸಿ ಬಾ. ಅದನ್ನೇ ಹೇಳೋಕ್ಕೆ ಬಂದಿದ್ದು ನಾನು. ಅದನ್ನು ಹೇಳೋದು ಬಿಟ್ಟು ನನ್ನ ಕಾಫಿ ಮುಗಿಸಿದೆ ಅಲ್ವಾ ನೀನು? ಅಯ್ಯೋ ಹಿರಪ್ಪ ತಂದೆ, ಮುಗಿಸಿಲ್ಲ. ಒಂದು ಸಿಪ್ ಕುಡ್ದಿದ್ದು ಅಷ್ಟೇ. ನೀನೇ ಕುಡಿ, ನನಗೆ ಬೇಡ. ಮುಖ ತಿರುಗಿಸಿ ನನ್ನ ಕೈಯಲ್ಲಿ ಕಪ್ಪಿಟ್ಟವಳು ಅಲ್ಲಿಂದ ಎದ್ದು ಹೋದಳು. ಸರಿ ಶೌರ್ಯ, ನಾನು ಹೋಗಿ ಮಾತನಾಡಿಸಿ ಬರ್ತೀನಿ. ಸರ್ ಬರೋದಕ್ಕೆ ಹೇಳಿದ್ರಂತೆ? ಹೌದು ತೇಜಸ್, ನೀನಿವತ್ತು ದೀಪಕ್ಕನ್ನು ಭೇಟಿ ಮಾಡಿ ಬಂದೆ ಅಲ್ವಾ? ಹೌದು ಸರ್. ಹಾಗಿದ್ದರೆ ನೀವಾ ಅವರಿಗೆ ನಮ್ಮ ಬಗ್ಗೆ ಹೇಳಿದ್ದು? ಧನ್ಯವಾದಗಳು ಸರ್. ಸರಿ ಸರಿ, ಎಷ್ಟು ದಿನ ಲೀವ್ ಬೇಕು? ರಜೆ ಸದ್ಯದ ಮಟ್ಟಿಗೆ ಅವಶ್ಯಕತೆ ಇಲ್ಲ, ಬೇಕಾದಾಗ ಖಂಡಿತ ಕೇಳುತ್ತೀವಿ ಸರ್. ಓಕೆ, ತಗೊಳ್ಳಿ ಈ ಫೈಲ್, ಇದನ್ನು ಅಕ್ಷತಾಗೆ ಕೊಟ್ಬಿಡಿ. ಓಕೆ ಸರ್, ಹಾಗಿದ್ದರೆ ನಾನಿನ್ನು ಬರುತ್ತೀನಿ. ಅಯ್ಯಯ್ಯೋ, ಮೊದಲೇ ಕೋಪ ಬರೆಸಿದ್ದೀನಿ, ಈಗ ಹೇಗಪ್ಪ ಫೈಲ್ ಕೊಡೋದು? ಯೋಚಿಸುತ್ತಲೇ ನಮ್ಮ ಕ್ಯಾಬಿನ್ಗೆ ಬಂದೆ. ನನ್ನ ಪಕ್ಕದ ಸೀಟಲ್ಲಿ ಆಸೀನಳಾಗುವುದು ಅವಳು. ಕುಳ್ಳಿ, ತಗೋ ಈ ಫೈಲ್, ಬಾಸ್ ಕೊಟ್ಟರು. ಹೌದಾ, ಕೊಡಿಲ್ಲಿ, ಬಾಸ್ ಏನಂದ್ರು? ಸರಿಯಾಗಿ ಮಾತನಾಡಿಸಿದೆನು ನಾ. ಆದರೂ ಸುಮ್ಮನೆ ನಿಂತಿದ್ದವನ ಕಂಡು ಜೋರಾಗಿ ಕೈಗಿಲ್ಲಿದೆ. ಹೌಚ್, ಏನಾಯ್ತು? ಯಾಕೆ ಮಾತಾಡ್ತಾ ಇಲ್ಲ? ಏನಿಲ್ಲ, ಮತ್ತೆ ಮಾತನಾಡುತ್ತೀನಿ. ಅರ್ಜೆಂಟ್ ಫೈಲ್ ರೆಡಿ ಮಾಡೋಕ್ಕೆ ಇತ್ತು. ಓಕೆ ಆಯ್ತು, ಹೋಗಿ ಕೂತ್ಕೋ. ಕೋಪ ಬಂದಿರಲಿಲ್ವಾ ಅವಳಿಗೆ? ಸುಮ್ಮನೆ ಓವರ್ ಥಿಂಕ್ ಮಾಡಿದೆ. ಫೈಲ್ ಮೊನ್ನೆಯೇ ರೆಡಿ ಮಾಡಿಟ್ಟಿದ್ದರೂ ಒಂದು ಸಲ ಕ್ರಾಸ್ ಚೆಕ್ ಮಾಡಿದ್ದೆ. ಆಯ್ತಲ್ವಾ, ಇನ್ನೇನು ಮಾಡೋದು ಎಂದೆನಿಸುತ್ತಾ ಶೌರ್ಯ ಕಡೆ ನೋಡಿದೆ. ಅವನು ಫೈಲ್ ಒಳಗೆ ಮುಳುಗಿ ಹೋಗಿದ್ದ. ತೊಂದರೆ ಮಾಡೋದು ಬೇಡ ಎಂದೆನಿಸಿ ಕುಳ್ಳಿ ಕಡೆ ನೋಡಿದೆ. ತನ್ನ ಮುಂಗುರಳನ್ನು ಹಿಂದಕ್ಕೆ ಸರಿಸುತ್ತಾ ಪೆನ್ ಕಚ್ಚುತ್ತಾ ಏನೋ ಟೈಪ್ ಮಾಡ್ತಾ ಇದ್ದಳು. ಆ ತರಹ ಅವಳನ್ನು ನೋಡೋದೇ ಒಂದು ಚೆನ್ನ ಬಿಡಿ. ಹೌದು ಕಣ್ರಿ, ನಮಗೆ ಅವಳ ಪರಿಚಯ ಆಗಿ ಸುಮಾರು 1 ವರ್ಷ ಆಗ್ತಾ ಬಂದವು. 2 ತಿಂಗಳು ಸರಿಯಾಗಿ ಇತ್ತು. ಆದರೆ ಒಮ್ಮೆ ಸೀರೆಯುಟ್ಟು ನನ್ನ ಮನಸ್ಸನ್ನು ಹಾಳು ಮಾಡಿಬಿಟ್ಟಿದ್ದಳು. ಒನ್ವೇ ಲವ್ ಅನ್ಸುತ್ತೆ ನಂದು. ಯಾಕೆಂದರೆ ಅವಳಲ್ಲಿ ನನ್ನ ಮೇಲೆ ಯಾವುದೇ ಭಾವನೆ ಕಾಣಲ್ಲ ನನಗೆ. ಏನು ಮಾಡೋದು, ಸುಮ್ಮನೆ ಇದ್ದೀನಿ. ಈ ವಿಷಯ ಗೊತ್ತಿರೋದು ಇಬ್ಬರಿಗೆ, ಒಂದು ನನಗೆ, ಇನ್ನೊಂದು ಶೌರ್ಯಗೆ. ಅವಳನ್ನೇ ನೋಡುತ್ತಾ ಕುಳಿತಿದ್ದವನಿಗೆ ಕವನವೊಂದು ಹೇಳುವ ಮನಸ್ಸಾಯಿತು. ಈಗ ಹೇಳಿದ್ದನ್ನು ನೆನಪಿಟ್ಕೊಳ್ಳಿ, ಮುಂದೊಮ್ಮೆ ಅವಳಿಗೆ ಹೇಳಬೇಕು ಇದನ್ನ, ಆಯ್ತಾ? ಪ್ಲೀಸ್, ನಂಗೋಸ್ಕರ. ನಿನ್ನ ಆ ಮುಂಗುರಳ ಹಿಂದೆ ಸರಿಸುವ ಕೈ ನನ್ನದಾಗಬೇಕೆನಿಸುವ ಆಸೆ. ಆ ಕಂಗಳಲ್ಲಿ ನನ್ನದೇ ಪ್ರತಿಬಿಂಬವ ಕಾಣುವ ಆಸೆ. ಊರೂರು ಸುತ್ತದಿದ್ದರೂ ಇರುವ ಪುಟ್ಟ ಗೂಡಲ್ಲೇ ನಿನ್ನನ್ನು ಗುಬ್ಬಿಯಂತೆಯೇ ಜೋಪಾನ ಮಾಡುವ ಆಸೆ. ಈ ಹೃದಯದಲ್ಲಿ ನಿನ್ನ ಬಚ್ಚಿಟ್ಟು ನನ್ನ ಮನದೇವತೆಯ ಆರಾಧಿಸುವ ಆಸೆ. ನಿನ್ನ ಕಣ್ಣೀರು ನಾನಾಗಿರಬೇಕು, ನಿನ್ನ ಖುಷಿಯೂ ನಾನಾಗಿರಬೇಕು ಎನ್ನ ಮನದಾಸೆಯ ಅರಿತು ಈ ಹೃದಯಕ್ಕೆ ಆಗಮಿಸು ಎನ್ನ ದೇವತೆ. ಹೃದಯಾಂಗಮದ ಗೆಳತಿಯೇ, ಅವನನ್ನು ಹೇಗಪ್ಪ ಎದುರಿಸುವುದು? ಈ ಹೃದಯ ಹೇಗೆ ತಾಳುವುದು? 2 ವರ್ಷದ ಪ್ರೀತಿ ನನ್ನದು. ಕೀರ್ತಿ ಸಪೋರ್ಟ್ ಇಲ್ಲದಿರುತ್ತಿದ್ದರೆ ಈಗಲೂ ಆರಾಧಿಸುತ್ತಲೇ ಕುಳಿತಿರುತ್ತಿದ್ದೆ. ಅವನ ನೋಟ ಏನನ್ನೋ ಹೇಳ ಬಯಸುತ್ತಿದೆ ನನಗೆ. ಈಗಾಗಲೇ ಒಂದು ಕವಿತೆ ರಚಿಸಿರಬಹುದು ಅವನು ಅಲ್ವೇ? ನನಗಂತೂ ಹಾಗೆ ಅನ್ನಿಸುತ್ತಿದೆ. ಹಾಗಿದ್ದ ಮೇಲೆ ನಾ ಸುಮ್ಮನಿದ್ದರೆ ಏನು ಚಂದ ಅಲ್ವಾ? ಏನೋ
ಅಲ್ಪ ಸ್ವಲ್ಪ ಹೇಳುವೆ, ಬರೆದಿಟ್ಟುಕೊಳ್ಳಿ. ನನ್ನ ಪ್ರೀತಿಯ ತಿಳಿಸುವ ದಿನ ಸಹಾಯ ಆಗಬಹುದು, ಸರಿನಾ? ಆ ನಿನ್ನ ನೋಟವ ಹೇಗೆ ಎದುರಿಸಲಿ ಚೆಲ್ಲುವ? ಮನ ಬಯಸುತ್ತಿದೆ ಅಲ್ಲೇ ಕಳೆದು ಹೋಗಲು. ಆ ನಿನ್ನ ಕಂಗಳಲ್ಲಿ ನನ್ನ ರೂಪವ ಕಂಡು ಮನದಲ್ಲಿ ಆಸೆಗಳ ಮೊಗ್ಗು ಚಿಗುರೊಡೆಯುತ್ತದೆ. ಈ ಮನದಲ್ಲಿ ಆರಾಧಿಸುವೆ ನಿನ್ನ, ಒಪ್ಪಿಕೊಳ್ಳುವೆಯ ನನ್ನ? ನಿನ್ನ ಮನದ ಭಾವನೆಯ ದೀಪಕ್ಕೆ ಬತ್ತಿಯಾಗಿ ಈ ಪುಟ್ಟ ಮನಸ್ಸಿನ ಕಾಪಾಡುವೆಯಾ? ಹೇಳು ನಿನ್ನ ಮನದ ಮಾತನು, ಹೋ ಹೃದಯಾಂಗಮನದ ಒಡೆಯ. ಇಬ್ಬರನ್ನು ಬಿಟ್ಟರೆ ಇಡೀ ದಿನ ನೋಡ್ಕೊಂಡೇ ಕುಳಿತಿರುವರು. ಮನದ ಭಾವನೆಯ ಹೇಳಲು ಇಬ್ಬರಿಗೂ ಧೈರ್ಯವಿಲ್ಲ. ಹೋಗಲಿ, ತಮ್ಮ ಕೆಲಸದಲ್ಲಾದರೂ ತೋರಿಸುವರೇ? ಅದೂ ಇಲ್ಲ. ಬಿಟ್ಟರೆ ಯಾವಾಗಲೂ ಪುಟ್ಟ ಪುಟ್ಟ ಜಗಳ ಮಾಡಿಕೊಂಡಿರುವ ಮುದ್ದು ಜೋಡಿ. ಹೇಗಪ್ಪ ಇವರನ್ನು ಎಚ್ಚರಿಸೋದು? ತನ್ನ ಮುಂದಿದ್ದ ಫೈಲನ್ನು ಟೇಬಲ್ ಮೇಲೆ ಜೋರಾಗಿ ಕುಕ್ಕಿದ. ಇಬ್ಬರು ಲೋಕಕ್ಕೆ ಬಂದಿದ್ದರು. ಅವನು ತಲೆ ಕೆರೆದುಕೊಂಡರೆ ಅವಳು ಕೆನ್ನೆಗೆ ಕೈ ಇಟ್ಟು ಫೈಲ್ ನೋಡುವಂತೆ ಕುಳಿತಳು. ಆದರೂ ಒಬ್ಬರ ರಿಯಾಕ್ಷನ್ ಇನ್ನೊಬ್ಬರು ನೋಡಿರಲಿಲ್ಲ. ಇದೆಲ್ಲ ನೋಡಬೇಕಾಗಿದ್ದು ನನ್ನ ಪುಣ್ಯವೇ ಸರಿ. ಹಣೆ ಹಣೆ ಚಚ್ಚಿಕೊಂಡಿದ್ದೆ. ಅಪ್ಪ, ಇವತ್ತೇನು ನೀವು ತುಂಬ ಖುಷಿಯಿಂದ ಇರುವಂತಿದೆ? ಹೌದಾ? ಹಾಗೇನೂ ಇಲ್ವಲ್ಲ. ಹೌದಾ? ಏನೋ ಹೆಚ್ಚು ಖುಷಿಯಿಂದ ಇದ್ದಿರೆಂದು ಅನಿಸಿತು. ಸರಿ. ಯಜಮಾನ್ರೇ, ಏನ್ ರಾಮಪ್ಪ? ನಿನ್ನೆ ಬಂದಿದ್ದರಲ್ಲ ಹುಡುಗ, ಹಾಗೂ ಅವರ ಗೆಳೆಯ ಬಂದಿದ್ದಾರೆ. ಹೌದಾ? ಸರಿ, ನಾನು ನೋಡುತ್ತೇನೆ, ನೀವು ನಿಮ್ಮ ಕೆಲಸ ನೋಡಿ. ಸರಿ. ಧನಿ? ಅವಳ ಗಮನ ಇನ್ನೆಲ್ಲೋ ಇತ್ತು. ಧನಿ, ಧನಿ. ಎಸ್ ಡ್ಯಾಡ್. ನೀನು ತಿಂತಾ ಇರೋ, ನಾನು ಹೋಗಿ ಬರುತ್ತೀನಿ. ಸರಿ ಡ್ಯಾಡ್. ಅವರಲ್ಲಿಂದ ಹೋದ ತಕ್ಷಣ ಅಲ್ಲಿಂದ ಎದ್ದು ಹೋದಳು. ದೀಪಕ್ ಅವರ ಮುದ್ದಿನ ಕೂಸು ಸ್ಫೂರ್ತಿ. ಹಾಯ್, ಶುಭೋದಯ ಸರ್. ಗುಡ್ ಮಾರ್ನಿಂಗ್. ಸರ್, ಇವನು ನನ್ನ ಗೆಳೆಯ ಶೌರ್ಯರಾಜ್. ನಿನ್ನೆ ತಿಳಿಸಿದ್ದೆ ಅಲ್ಲವೇ? ಹಾಂ, ಹಲೋ. ಹಾಯ್ ಸರ್, ಕೈ ಕುಲುಕಿದ್ದೆ. ಸರಿ ಬನ್ನಿ, ಡೈನಿಂಗ್ ಟೇಬಲ್ ಬಳಿ ನನ್ನ ಮಗಳಿದ್ದಾಳೆ. ನೀವು ಅವಳ ಬಳಿ ಮಾತನಾಡಿ ಪರಿಚಯಿಸಿಕೊಳ್ಳಬಹುದು. ಓಕೆ ಸರ್. ಶೌರ್ಯ ನನ್ನ ಕಡೆ ನೋಡಿ ಹುಬ್ಬು ಹಾರಿಸಿದನು. ಸರಿ ಎಂದು ತಲೆ ಆಡಿಸಿದೆ. ಮೂವರು ಅಲ್ಲಿಗೆ ಹೋದಾಗ ಯಾರೂ ಅಲ್ಲಿ ಇರಲಿಲ್ಲ. ಅರೆ, ಇಲ್ಲೇ ಇದ್ಲಲ್ಲ, ಎಲ್ಲಿದ್ದಾಳೆ? ರಾಮಪ್ಪ, ಧನಿಯಲ್ಲಿ? ನೀವು ಎದ್ದು ಹೋದಾಗಲೇ ಅವರು ಎದ್ದು ರೂಮಿಗೆ ಹೋದರು. ಓ ಹೌದಾ? ಬನ್ನಿ ಕುಳಿತುಕೊಳ್ಳಿ ನೀವಿಬ್ಬರು. ರಾಮಪ್ಪ, ಕಾಫಿ? ಸರಿ ಯಜಮಾನ್ರೆ. ನಮ್ಮ ಮುಂದಿದ್ದ ಕಾಫಿ ಕಪ್ ಅನ್ನು ತೆಗೆದುಕೊಂಡೆವು. ಕಾಫಿಯ ರುಚಿಯಂತೂ ಹೇಳುವುದೇ ಬೇಡ ಬಿಡಿ. ಆದರೆ ನನಗೆ ಟೀ ಎಂದರೆ ತುಂಬ ಇಷ್ಟ. ಕಾಫಿ ಕಡಿಮೆ ಕುಡಿಯುವುದು. ಆದರೆ ಕೆಲಸದ ಮೇಲೆ ಬಂದಾಗ ಎಲ್ಲವನ್ನೂ ಅಭ್ಯಾಸ ಮಾಡಿಕೊಳ್ಳಬೇಕಲ್ಲವೇ? ಸರಿ, ನೀವಿಬ್ಬರು ಈಗ ಏನು ಕೆಲಸ ಮಾಡುತ್ತಿರುವುದು? ಮ್ಯಾರೇಜ್ ಬ್ಯೂರೋ ಜೊತೆಗೆ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇವೆ. ಓಕೆ. ಅವರೊಂದಿಗೆ ಮಾತನಾಡುತ್ತಿರುವಾಗ ನನ್ನ ಗಮನ ಮೆಟ್ಟಲುಗಳ ಕಡೆ ಹರಿಯಿತು. ಸೀರೆಯ ನೆರಿಗೆಗಳನ್ನು ಕೈಯಲ್ಲೇ ಸರಿಪಡಿಸುತ್ತಾ ನಾಜೂಕಾಗಿ ಮೆಟ್ಟಲಿಳಿದು ಒಬ್ಬ ಹುಡುಗಿ ಇಳಿದು ನಮ್ಮ ಬಳಿಯೇ ಬಂದಿದ್ದಳು. ಲೈಟ್ ಪಿಂಕ್ ಬಣ್ಣದ ಸೀರೆಯಲ್ಲಿ ಅನವಶ್ಯಕವಾಗಿರದೆ ಸೀರೆಗೆ ಒಪ್ಪುವಂತೆ ಮೇಕಪ್ ಅವರ ಮುಖಕ್ಕೆ ಹೇಳಿ ಮಾಡಿಸಿದಂತೆ ಇತ್ತು. ನೈಸ್ ಟೇಸ್ಟ್ ಅಂತ ಮನಸ್ಸೊಮ್ಮೆ ನುಡಿಯಿತು. ದೀಪಕ್ ಅವರು ಕುಳಿತಿದ್ದ ಪಕ್ಕದ ಚೇರ್ ಮೇಲೆ ಕುಳಿತು ನಮ್ಮ ಕಡೆ ನೋಡಿ ಸುಂದರವಾದ ನಗುವನ್ನು ನೀಡಿದರು. ನಾವು ಅವರಿಗೆ ಪರಿಚಿತ ನಗುವನ್ನು ನೀಡಿದೆವು. ಆದರೂ ಅವರ ಪರಿಚಯವಂತೂ ನಮಗೆ ಆಗಲಿಲ್ಲ. ಇವಳು ನನ್ನ ಮಗಳು ಸ್ಫೂರ್ತಿರಾಮ್. ಇವಳಿಗೆ ನೀವು ವರನನ್ನು ಹುಡುಕಬೇಕಿರುವುದು. ಓಕೆ ಸರ್. ಮೇಡಮ್, ನಾವು ನಿಮ್ಮ ಅಭಿರುಚಿಗಳನ್ನು ಕೇಳಬಹುದಾ? ನಾನೇ ಮಾತಿಗೆ ಮುನ್ನುಡಿ ಹಾಕಿದ್ದೆ. ಆ ತರಹ ಯಾವುದೇ ಇಲ್ಲ. ಚುಟುಕಾಗಿ ಉತ್ತರ ನೀಡಿ ತಂದೆಗೆ ತಿಳಿಸಿ ಅಲ್ಲಿಂದ ಎದ್ದು ಹೋದರು. ನನಗೂ ತೇಜಸ್ಗೂ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ದೀಪಕ್ ಅವರ ಮುಖ ನೋಡಿದೆವು. ಅವರು ನಮ್ಮ ಕಡೆ ನೋಡಿ ನಕ್ಕವರು. ಅವಳ ಮಾತು ಕಡಿಮೆ, ನೀವೇನೂ ತಿಳಿಬೇಡಿ. ಪರವಾಗಿಲ್ಲ ಸರ್. ಸರಿ ಬಾಯ್ಸ್, ಯು ಬೋತ್ ಕ್ಯಾರಿ ಆನ್. ನಾನು ಹೊರಡುವೆ. ಓಕೆ ಸರ್. ಅವರಲ್ಲಿಂದ ಹೋದ ನಂತರ ತೇಜಸ್ನ ಕಡೆಗೆ ನೋಡಿದಾಗ ಅವನು ನನ್ನನ್ನೇ ಕಾಣುತ್ತಿದ್ದ. ಅವನ ಕಣ್ಣಲ್ಲಿದ್ದ ಪ್ರಶ್ನೆಯೇ ಮುಂದೇನೋ ನನಗೂ ತಿಳಿದಿಲ್ಲ. ಇಬ್ಬರು ಆಫೀಸ್ಗೆ ಬಂದಿದ್ದೆವು. ಆಗ ಬಾಸ್ ನಮ್ಮನ್ನು ಕರೆದಿರುವುದು ತಿಳಿಯಿತು. ಅವರ ಬಳಿ ತೆರಳಿದೆವು. ನೋಡಿ,
ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ವರ್ಕ್ ಫ್ರಮ್ ಹೋಮ್ ಕೊಡುತ್ತೇವೆ. ದೀಪಕ್ ಕರೆ ಮಾಡಿದ್ದ. ನಿಮಗೆ 1 ತಿಂಗಳಲ್ಲಿ ಹುಡುಕಲು ಕಷ್ಟವಾಗಬಹುದು. ಆದುದರಿಂದ ಈ ಡಿಸಿಷನ್. ಯಾರು ಆಫೀಸ್ಗೆ ಬರುವಿರಿ? ಸರ್, ನಾನು ಆಫೀಸ್ಗೆ ಬರ್ತೀನಿ. ತಕ್ಷಣ ತೇಜಸ್ ಶೌರ್ಯ ಕಿವಿಯ ಬಳಿ ಬಾಗಿ, ಬೇಡ ಕಣ, ನಮ್ಮ ಹುಡುಗಿನ 1 ತಿಂಗಳು ನೋಡದೆ ಇದ್ರೆ ಈ ದಿಲ್ ತಡೆಯಲ್ಲ ಪ್ಲೀಸ್. ಅವನನ್ನು ಓರೆಗಣ್ಣಲ್ಲಿ ನೋಡಿದಾಗ ಕಣ್ಣು ಕಿರಿದಾಗಿಸಿ ಕೇಳಿಕೊಳ್ಳುತ್ತಾ ಇದ್ದ. ನೋಡು ಶೌರ್ಯ, ಪಾಪ, ನನಗಿಂತಲೂ ಅವನಿಗೆ ಈ ಆಫೀಸ್ನಲ್ಲಿ ಇರೋರ ಮೇಲೆ ಎಷ್ಟು ಪ್ರೀತಿ ಇದೆ. ಶೌರ್ಯನನ್ನು ಮಾತಿನಲ್ಲಿಯೇ ಅಣಕಿಸಿದ್ದರು ನಮ್ಮ ಬಾಸ್. ಅವರಿಗೆ ನಮ್ಮ ಬಗ್ಗೆ ಪ್ರತಿಯೊಂದು ವಿಷಯವೂ ತಿಳಿದಿದೆ. ಅದೇನೋ ಅವರು ಎಲ್ಲರಿಗೂ ಬಾಸ್, ಆದರೆ ನಮಗೆ ಮೂವರಿಗೆ ಮಾತ್ರ ಬೆಸ್ಟ್ ಫ್ರೆಂಡ್ ಹಾಗೆ. ಸರಿ ಸರ್, ನಾನೇ ವರ್ಕ್ ಫ್ರಮ್ ಹೋಮ್ ಮಾಡುತ್ತೇನೆ. ಕೊನೆಗೆ ನಾನೇ ಒಪ್ಪಿದ್ದೆ. ಓಕೆ ಮೈ ಬಾಯ್. ಓಕೆ ಸರ್, ಥ್ಯಾಂಕ್ ಯು. ನಮಗೆ ಪ್ರತಿಯೊಂದು ವಿಷಯಕ್ಕೂ ಸಪೋರ್ಟ್ ಕೊಡುತ್ತಾ ಇರುವುದಕ್ಕೆ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳಿದ್ದೆ. ಶೌರ್ಯ, ಏನೋ ಆಗಿದೆ ನಿನಗೆ ಇವತ್ತು? ಕಾಲೆಳೆದಿದ್ದೀರಾ? ಹಾಗೇನಿಲ್ಲ ಸರ್. ಸರಿ, ಇವತ್ತೇ ನಾನು ಹೊರಡುತ್ತೇನೆ. ಸರಿ, ಆಲ್ ದ ಬೆಸ್ಟ್. ಅಲ್ಲಿಂದ ನಾನು ತೇಜಸ್ ಹೊರಬಿದ್ದೆವು. ಹೊರಬಂದವನಿಗೆ ತೇಜಸ್ ನನ್ನ ಕೆನ್ನೆಯ ಹಿಂಡಿ ಇಪ್ಪೆ ಮಾಡಿಬಿಟ್ಟಿದ್ದ. ಅವನ ತಲೆಗೊಂದು ಮೊಟಕಿ ದೀಪಕ್ ಅವರ ಮನೆಯ ಕಡೆಗೆ ನನ್ನ ಪಯಣ ಶುರು ಮಾಡಿದೆ. ರಾಮಪ್ಪ, ಹೇಳಿ ಶೌರ್ಯ ಸರ್. ದೀಪಕ್ ಅವರ ಮನೆಗೆ ಬಂದಾಗ ಅವರಲ್ಲಿ ಇರಲಿಲ್ಲ. ಹಾಗೆ ಮಾತನಾಡುತ್ತಾ ನನಗೂ ರಾಮಪ್ಪ ಅವರಿಗೂ ಒಳ್ಳೆ ಪರಿಚಯವಾಗಿತ್ತು. ಹಾಗೆ ಸ್ಫೂರ್ತಿಯವರ ಬಗ್ಗೆ ಕೇಳಿದ್ದೆ. ಸ್ಫೂರ್ತಿ ಮೇಡಮ್ ಬಗ್ಗೆ ಹೇಳುತ್ತೀರಾ? ನನಗೂ ಅವರಿಗೆ ಪೇರ್ ಹುಡುಕಲು ಸಹಾಯ ಆಗುತ್ತೆ. ಹಾಂ ಸರಿ ಕಣಪ್ಪ. ಅವರು ಹುಟ್ಟಿದಾಗಲೇ ಅವರ ಅಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದರು. ಆದರೆ ಯಜಮಾನರು ಆ ಯೋಚನೆಯೂ ಅವರಿಗೆ ಬರದಂತೆ ನೋಡಿಕೊಂಡಿದ್ದಾರೆ. ಅದರಂತೆಯೇ ಅವರಿಗೆ ಒಳ್ಳೆ ಗುಣ ಸಂಸ್ಕಾರವಿದೆ. ಓದಲು ತುಂಬ ಚುರುಕು, ಮಾತು ಕಡಿಮೆ, ಜೊತೆಗೆ ಹೇಳಿಕೊಳ್ಳುವಂತಹ ಗೆಳೆಯರು ಯಾರೂ ಇಲ್ಲ. ಪುಸ್ತಕ ಎಂದರೆ ತುಂಬ ಪ್ರೀತಿ. ಒಂದೊಮ್ಮೆ ಬೆಳಗ್ಗೆ ಪುಸ್ತಕ ಹಿಡಿದು ಕೂತರೆ ಅದು ಮುಗಿಯುವಲ್ಲಿಯವರೆಗೂ ಹೇಳುವುದೇ ಇಲ್ಲ. ಮಕ್ಕಳೆಂದರೆ ತುಂಬ ಪ್ರೀತಿ. ಈಗ ಅವರು ಜ್ಞಾನೋದಯ ಶಾಲೆಯಲ್ಲಿ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಸಂಗೀತ ಎಂದರೆ ತುಂಬ ಇಷ್ಟ. ತಿಂಡಿ ವಿಷಯದಲ್ಲಿ ಇಂತಹುದೇ ಹೆಚ್ಚು ಇಷ್ಟ ಎಂಬುವುದು ಇಲ್ಲ. ಯಾವುದೇ ತಿನಿಸು ಮಾಡಿಕೊಟ್ಟರೆ ಚೆಂದ ಇದೆ ರಾಮಪ್ಪ ಅಂತ ಹೇಳಿ ತಿಂದು ಹೋಗುತ್ತಾರೆ. ತುಂಬ ಒಳ್ಳೆಯ ಗುಣವ ನೀಡಿ ಬೆಳೆಸಿದ್ದಾರೆ ತಮ್ಮ ಮಗಳನ್ನು. ಮನದಲ್ಲೇ ದೀಪಕ್ ಅವರ ಮೇಲೆ ಹೆಮ್ಮೆ ಬಂದಿತು. ಜೊತೆಗೆ ಇಷ್ಟೆಲ್ಲ ಗುಣ ಇರುವ ಸ್ಫೂರ್ತಿರವರ ಮೇಲೂ. ಆದರೆ ಶೌರ್ಯ ಅವರಿಗೆ ಕೋಪ ಬೇಗ ಬರುತ್ತದೆ. ತಾನು ಕೋಪದಲ್ಲಿ ಏನು ಹೇಳುತ್ತೇನೆ ಎಂಬುವುದು ಅವರಿಗೆ ಗೊತ್ತೇ ಆಗಿರುವುದಿಲ್ಲ. ನಂತರ ಬೇಸರ ಪಡುತ್ತಾರೆ. ಹೌದಲ್ಲ, ಎಲ್ಲರಲ್ಲೂ ಒಂದಲ್ಲ ಒಂದು ಗುಣ ಕೆಟ್ಟದ್ದು ಇದ್ದೇ ಇರುತ್ತದೆ. ಆದರೆ ಅದನ್ನು ಕಡಿವಾಣ ಹಾಕುವುದು ನಮ್ಮ ಕೈಯಲ್ಲಿರುತ್ತದೆ. ಇಂದು ತನ್ನ ಕೆಲಸ ಆಗುವುದಿಲ್ಲ ಎಂದು ತಿಳಿದು ರಾಮಪ್ಪ ಅವರಿಗೆ ತಿಳಿಸಿ ಅಲ್ಲಿಂದ ಹೊರಟೆ. ಶಾಲೆಯ ಕಾಂಪೌಂಡ್ ಬಳಿ ನನ್ನ ಸ್ಕೂಟಿಯನ್ನು ನಿಲ್ಲಿಸಿ ಬ್ಯಾಗನ್ನು ತೆಗೆದುಕೊಂಡು ಸ್ಟಾಪ್ ಬಳಿ ಹೋಗುತ್ತಿದ್ದವಳಿಗೆ ನನ್ನದೇ ಸ್ಟೂಡೆಂಟ್ ಸಿಕ್ಕಿದ್ದ. ನನ್ನ ಮುಂದೆ ಮುಖ ದಪ್ಪ ಮಾಡಿ ನಿಂತಿದ್ದ. ಏನಾಯಿತು ಎಂದು ನಗುತ್ತಲೇ ಕಣ್ಣಲ್ಲಿ ಕೇಳಿದೆ. ಅವನ ಗೆಳೆಯನ ಜೊತೆ ಯಾವುದೋ ಪುಟ್ಟ ವಿಷಯಕ್ಕೆ ಜಗಳ ಮಾಡಿದ್ದ ವಿಷಯವನ್ನು ಹೇಳಿದ. ಇದೆಲ್ಲ ಶಾಲೆಯ ಜೀವನದಲ್ಲಿ ಸಾಮಾನ್ಯ. ನೋಡು, ನಿನಗೆ ಅವನೊಂದಿಗೆ ಜಗಳ ಮಾಡಿ ಫ್ರೆಂಡ್ಶಿಪ್ ಹಾಳು ಮಾಡಿಕೊಳ್ಳಲು ಇಷ್ಟನಾ? ಅವನ ಜೊತೆ ಮೊದಲಿನ ಹಾಗೆ ಇರಲು ಇಷ್ಟವೇ? ಫ್ರೆಂಡ್ ಆಗಿ ಇರಲು? ಹಾಗಿದ್ದರೆ ನೀನೇ ಹೋಗಿ ಸಾರಿ ಕೇಳು. ಆದರೆ ಅವನು ತಪ್ಪು ಮಾಡಿದ್ದು ನಾನಲ್ಲ. ಮತ್ತೊಮ್ಮೆ ಮುಖ ದಪ್ಪ ಮಾಡಿದ್ದ. ಫ್ರೆಂಡ್ಶಿಪ್ಪಲ್ಲಿ ಯಾರೇ ತಪ್ಪು ಮಾಡಿದರೋ ನಾವು ಸಹಿಸಿ ಸಾರಿ ಕೇಳಬೇಕು. ಅದೇ ಅವನು ನಿನಗೆ ಸುಳ್ಳು ಪ್ರೀತಿ ತೋರಿದಾಗ ಅವನೊಂದಿಗೆ ಜಗಳ ಮಾಡದೆ ದೂರವಾಗೋ. ಇದು ನಿನಗೆ ಫ್ರೆಂಡ್ಶಿಪ್ ಹೇಳಿಕೊಟ್ಟ ಪಾಠ. ನಾವು ಎಲ್ಲವನ್ನೂ ಸಹಿಸಿಕೊಳ್ಳುವುದನ್ನು ಮೊದಲು ಕಲಿಯಬೇಕು, ಸರಿನಾ? ಹೀಗೇನು ಮಾಡ್ತೀಯ ನೀನು? ಜಗಳ ಕಂಟಿನ್ಯೂನಾ, ಕಾಂಪ್ರಮೈಸಾ? ಕಾಂಪ್ರಮೈಸ್. ಗುಡ್ ಬಾಯ್. ಸುಂದರವಾದ ನಗು ನಕ್ಕನ. ಕಣ್ಣಲ್ಲೇ ಹಿಂದೆ ನೋಡು ಎಂದೆ. ಅಲ್ಲಿ ಅವನೊಂದಿಗೆ ಜಗಳ ಮಾಡಿದ ಅವನ ಗೆಳೆಯನೇ ಇದ್ದನು. ಇಬ್ಬರು ಪರಸ್ಪರ ಸಾರಿ ಕೇಳಿ ನನ್ನ ಬಳಿ ಬಂದಾಗ, ಸರಿ ಆಯ್ತಾ ಜಗಳವೆಲ್ಲ? ಹ್ಞೂ ಟೀಚರ್. ಸರಿ, ಇನ್ನೊಮ್ಮೆ ಜಗಳ ಮಾಡಿದರೆ ನೀವೇ ಮಾತನಾಡಿ ಸರಿ ಮಾಡಿಕೊಳ್ಳಿ. ಇನ್ನೊಬ್ಬರನ್ನು ಮಧ್ಯೆ ತರಬೇಡಿ.
ಅದು ಸನ್ನಿವೇಶವನ್ನು ಇನ್ನೂ ಹದಗೆಡಿಸುತ್ತದೆ. ಅವರಿಗೆ ನಾನಂದ ಮಾತು ಅರ್ಥವಾಯಿತೋ ಇಲ್ಲವೋ, ಆದರೆ ಸರಿ ಎಂದು ತಲೆಯಾಡಿಸಿ ಅಲ್ಲಿಂದ ಹೋದರು. ನಾನು ನನ್ನ ಸ್ಟಾಫ್ ರೂಮ್ ಕಡೆ ಹೆಜ್ಜೆ ಹಾಕಿದೆ. ನಮಸ್ತೆ ಮೇಡಮ್. ಹಾಯ್, ನೀವು ಶೌರ್ಯರಾಜ್ ರೈಟ್? ಹೌದು. ಅವರು ನನ್ನ ಮುಂದಿದ್ದ ಚೇರಲ್ಲಿ ಕುಳಿತರು. ಪಪ್ಪ ಮನೇಲಿ ಇಲ್ಲ. ಪರವಾಗಿಲ್ಲ, ನಾನು ನಿಮ್ಮ ಬಳಿ ಮಾತನಾಡಲೆಂದೇ ಬಂದೆ. ಓಕೆ ಎನ್ನುತ್ತಾ ನನ್ನ ಕೈಯಲ್ಲಿದ್ದ ಫೈಲನ್ನು ಅಲ್ಲೇ ಟೇಬಲ್ ಮೇಲಿಟ್ಟು ಅವರ ಮಾತಿಗೆ ಕಿವಿಗೊಟ್ಟೆ. ನಾನು ಕೇಳಿರುವ ಪ್ರಕಾರ ನಿಮಗೆ ಎಲ್ಲರ ಜೊತೆ ಬೆರೆಯೋದು ಅಷ್ಟು ಖುಷಿ ನೀಡಲ್ಲ. ಜೊತೆಗೆ ಇಂಥದ್ದೇ ನನಗೆ ಸಿಗಬೇಕೆಂಬ ಆಸೆ ಇಲ್ಲ. ಅದರೊಂದಿಗೆ ಎಲ್ಲೇ ಇದ್ದರೂ ಅಡ್ಜಸ್ಟ್ ಮಾಡಿಕೊಳ್ಳುವ ಗುಣ ಇದೆ. ಪುಸ್ತಕ ಎಂದರೆ ತುಂಬ ಇಷ್ಟ. ಜೊತೆಗೆ ಪುಟ್ಟ ಮಕ್ಕಳೆಂದರೆ ಕೂಡ ಇಷ್ಟ. ಇಷ್ಟನ್ನು ಹೇಳಿ ನನ್ನ ಮಗುವ ನೋಡುತ್ತಾ ಕುಳಿತರು. ಅವರ ಮಾತಿಗೆ ನಕ್ಕು, ಪರವಾಗಿಲ್ವೇ, ಒಂದೇ ದಿನದಲ್ಲಿ ಇಷ್ಟು ತಿಳಿದುಕೊಂಡಿದ್ದೀರಾ? ಗುಡ್ ಗುಡ್. ನಮ್ಮ ಕೆಲಸ ಅದೇ ಅಲ್ವೇ ಮೇಡಮ್? ಅದು ನಿಜಾನೇ. ಸರಿ, ಈಗ ನೀವಿಷ್ಟು ತಿಳಿದುಕೊಂಡಿದ್ದೀರಾ ಅಂತ ಹೇಳೋಕೆ ಬಂದೀರಾ? ಇಲ್ಲ, ಕೆಲವೊಂದು ಪ್ರಶ್ನೆಗೆ ಉತ್ತರ ಬೇಕಿತ್ತು. ಕೇಳಿ. ಅದೇನೆಂದರೆ, ನಿಮಗೆ ಹುಡುಗ ಹೀಗೆ ಇರಬೇಕೆಂಬ ಆಸೆ ಏನಾದರೂ ಇದೆಯಾ? ಇಲ್ಲ. ಯಾಕೆ? ಆ ಪ್ರಶ್ನೆಗೆ ಅವರ ಮುಖವನ್ನು ನೋಡಿದೆ. ಅವರೇ ಮುಂದುವರೆಸಿದರು. ಅದೇಕೆಂದರೆ ನೀವು ಯಾರನ್ನಾದರೂ ಇಷ್ಟಪಟ್ಟು ನಂತರ ಅವರು ನಿಮ್ಮ ಕೈಯ ಬಿಟ್ಟು ಹೋದಾಗ ಬೇಸರವಾಗಿ ತಂದೆಯಾ? ಇನ್ನೂ ಮುಂದುವರಿಸುತ್ತಿದ್ದವರ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದೆ. ನೋಡಿ, ನನಗೆ ಈ ಮದುವೆ ಇಷ್ಟ ಇಲ್ಲ ಅನ್ನುವುದಕ್ಕಿಂತ ಈಗ ಇಂಟ್ರೆಸ್ಟ್ ಇಲ್ಲ. ಹಾಗೆ ಇಷ್ಟರವರೆಗೂ ನಾನು ಯಾವ ಹುಡುಗನನ್ನು ಇಷ್ಟಪಟ್ಟಿಲ್ಲ. ಜೊತೆಗೆ ನನಗೆ ನನ್ನ ಪಪ್ಪನಿಗಿಂತ ಮುಖ್ಯ ಏನೂ ಇಲ್ಲ. ಸೊ ಈ ತರಹ ಎಲ್ಲ ಯೋಚಿಸಲು ಹೋಗಬೇಡಿ. ಇನ್ನೇನಾದರೂ ಪ್ರಶ್ನೆ ಇದೆಯಾ? ಸ್ವಲ್ಪ ಖಾರವಾಗಿಯೇ ಅಷ್ಟು ಮಾತನ್ನು ನುಡಿದಿದ್ದೆ. ಇಲ್ಲ ಎಂದು ಅವರು ತಲೆಯಾಡಿಸಿದಾಗ ಅಲ್ಲಿಂದ ಎದ್ದು ಹೊರಹೋದೆ. ಅಬ್ಬಾ, ಈ ಪ್ರಶ್ನೆ ಕೇಳುವಾಗಲೇ ನನ್ನ ಜೀವ ಹೋದ ಹಾಗೆ ಆಗಿತ್ತು. ಒಂದೇ ಉಸಿರಲ್ಲಿ ಮಾತನಾಡಿದ್ದೆ, ಆದರೆ ಅದಕ್ಕೆ ಇಷ್ಟು ಖಾರವಾಗಿ ನುಡಿಯುವುದಾ? ಪಪ್ಪ ಅಂದರೆ ಜಾಸ್ತಿ ಪ್ರೀತಿ ಇರಬೇಕು, ಇಲ್ಲವೆಂದರೆ ಹೀಗೇಕೆ ನುಡಿಯುವರು ಅಲ್ವಾ? ಅವರನ್ನು ನೋಡುವ ಎಂದು ಹೊರಬಂದಾಗ ಕಾದಂಬರಿ ಪುಸ್ತಕ ಹಿಡಿದು ಮುಗುಳ್ನಗೆಯೊಂದಿಗೆ ಓದುತ್ತಿರುವ ಹುಡುಗಿಯನ್ನು ಕಂಡು ನಕ್ಕು ಅಲ್ಲಿಂದ ಸರಿದಿದ್ದೆ. 2 ವಾರದ ನಂತರ, ಶೌರ್ಯ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ಯಾಕೆ? ಅದು ಈ ತರಹದ ಬಟ್ಟೆ ಹಾಕಿಕೊಂಡು? ಹಿಂದಿರುಗಿ ನೋಡಿದಾಗ ಗಿಳಿ ಹಸಿರು ಬಣ್ಣದ ಫ್ರಾಕ್ನಲ್ಲಿ ಮುದ್ದಾಗಿ ರೆಡಿಯಾಗಿದ್ದರು ಸ್ಫೂರ್ತಿ. ಅವರನ್ನು ಕಂಡು, ಇವತ್ತು ಚೆಂದ ಕಾಣುತ್ತಿದ್ದೀರಾ. ಹಾಗಿದ್ದರೆ ಇಷ್ಟು ದಿನ ಚೆಂದ ಇರಲಿಲ್ವಾ? ಹೀಗೆ ಯಾವಾಗಲೂ ಹೇಳಿ ನೀವು ಅಷ್ಟೇ ಎಂದು ಸುಂದರವಾಗಿ ನಕ್ಕರು. ಅವರ ನಗುವ ಕಂಡು ಮನದಲ್ಲಿ ಒಂದು ಹಿತವಾದ ಅನುಭವ, ಹೊಟ್ಟೆಯೊಳಗೆ ಚಿಟ್ಟೆ ಓಡಾಡಿದಂತಹ ಅನುಭವ. ಆ ನಗು ನನ್ನ ಮೊಗಕ್ಕೂ ಬರಲು ತುಂಬ ಸಮಯ ಹಿಡಿಯಲಿಲ್ಲ ಬಿಡಿಯೇ. ಸರಿ, ಹೀಗೇಕೆ ತಯಾರಾಗಿ ಬರಲು ಹೇಳಿದ್ದು? ಅದು ನಿಮಗೆ ಅಂತ ಒಬ್ಬರನ್ನು ನಾನು ಹಾಗೆ ನಿಮ್ಮ ಪಪ್ಪ ಸೆಲೆಕ್ಟ್ ಮಾಡಿದ್ದೀವಿ. ಸರಿಗೆ ಇಷ್ಟವಾಗಿದ್ದಾರೆ. ನೀವು ನೋಡಿ ಒಪ್ಪಿಗೆ ಕೊಟ್ಟರೆ ಆಯಿತು. ಪಪ್ಪ ಒಪ್ಪಿದರೆ ನನಗೂ ಓಕೆ. ಹಾಗೆಂದರೆ ಹೇಗೆ? ಬನ್ನಿ ಬನ್ನಿ, ಇಲ್ಲೇ ಪಕ್ಕದ ಹೋಟೆಲ್ ಅಲ್ಲಿ ಇದ್ದಾರೆ, ಅಲ್ಲಿಗೆ ನಡೆದೇ ಹೋಗೋಣ. ಒಂದಡಿ ಮುಂದೆ ಇಟ್ಟೆ. ಸರಿ, ಆದರೂ ಶೌರ್ಯ, ನನಗೆ ಭಯ ಆಗುತ್ತೆ. ನಾನು ಇಷ್ಟರವರೆಗೂ ಈ ರೀತಿಯಾಗಿ ಯಾರನ್ನು ಭೇಟಿ ಮಾಡಿಲ್ಲ. ಅರೆ, ಹಾಗೆಲ್ಲ ಏನೂ ಆಗಲ್ಲ. ಎನ್ನುತ್ತಾ ನನ್ನ ಹಿಂದೆಯೇ ಹೆಜ್ಜೆ ಹಾಕತೊಡಗಿದರು. ಹೋಟೆಲ್ ಅಲ್ಲಿ ಸೀಟ್ ಬುಕಿಂಗ್ ನಂಬರ್ ಬಗ್ಗೆ ವಿಚಾರಿಸಿದಾಗ ಪರ್ಸನಲ್ ರೂಮ್ನಲ್ಲಿ ಇರುವುದಾಗಿ ತಿಳಿಸಿದರು. ಇಬ್ಬರು ಅಲ್ಲಿಗೆ ಹೆಜ್ಜೆ ಹಾಕಿದೆವು. ಆ ರೂಮಿನ ಹೊರಗೆ ನಿಂತು, ಸರಿ, ನೀವಿನ್ನು ಒಳಗೆ ಹೋಗಿ, ಅಲ್ಲಿಂದ ಹೊರಡಲು ಅನುವಾದೆ. 1 ನಿಮಿಷ, ನನಗೆ ಅವರು ಇಷ್ಟವಾಗಿದ್ದಾರೆಂದು ಹೇಗೆ ತಿಳಿಯುವುದು? ಅವರ ಪ್ರಶ್ನೆಗೆ ಅವರನ್ನೇ ನೋಡಿದೆ. ತನ್ನೆಲ್ಲ ದಂತಗಳನ್ನು ನನಗೆ ಪ್ರದರ್ಶಿಸಿದರು. ತಲೆ ಕೊಡವಿ, ನೀವವರನ್ನು ಮೊದಲ ಬಾರಿಗೆ ಕಂಡಾಗ ನಿಮ್ಮ ಮನಸ್ಸಿಗೆ ಇವನೇ ನನ್ನ ಜೋಡಿಯಾಗಿರಬೇಕೆಂದು ಅನಿಸಬೇಕು. ಅವರನ್ನು ಕಂಡಾಗ ತಂತಾನೇ ಮುಖದಲ್ಲಿ ನಗು ಆವರಿಸಬೇಕು. ಅವರೊಂದಿಗೆ ಮಾತನಾಡುವಾಗ ಯಾವುದೇ ಮುಜುಗರವಿಲ್ಲದಿದ್ದರೂ ಮನದಲ್ಲಿ ಒಂದು ರೀತಿಯ ನಾಚಿಕೆಯ ಭಾವ ಸುಳಿಯಬೇಕು. ಇದೆಲ್ಲದಕ್ಕಿಂತ ಹೆಚ್ಚು ನಿಮಗೆ ಅವರ ಕಣ್ಣನ್ನು ನೋಡಿದಾಗ ಹೊಟ್ಟೆಯೊಳಗಡೆ ಚಿಟ್ಟೆ ಬಿಟ್ಟಂತಹ ಅನುಭವವಾಗಬೇಕು.
ನನಗೆ ಈ ಥರ ಅನುಭವವಾಗಿಲ್ಲವಾದರೆ? ಹಾಗೇ ಆಗುತ್ತೆ. ಆ ತರಹದ ಹುಡುಗನನ್ನು ಹುಡುಕಿದ್ದೇವೆ ನಾವು. ಹೌದು, ಇಷ್ಟೆಲ್ಲ ಹೇಳಿದ್ರಲ್ಲ, ನಿಮಗೆ ಅನುಭವ ಆಗಿದೆಯಾ? ನಾನು ಹೋಗಿರುತ್ತೇನೆ. ಇವತ್ತು ತೇಜಸ್ ಮೀಟ್ ಮಾಡೋದಕ್ಕೆ ಹೇಳಿದ್ದಾನೆ. ನಾಳೆ ಅಲ್ಲ, ನಾಡಿದ್ದು ನಿಮ್ಮನ್ನು ಭೇಟಿಯಾಗುತ್ತೇನೆ. ಬಾಯ್. ಅಲ್ಲಿಂದ ಹೊರ ನಡೆದಿದ್ದೆ. ಅಲ್ಲಲ್ಲ, ಓಡಿದ್ದೆ. ಅರೆ, ಇವರಿಗೆ ಏನಾಯ್ತು? ಮತ್ತೆ ಕೇಳುವ. ಈಗ ಒಳಗೆ ಹೋಗುವೆ. ಒಳಗೆ ನಡೆದು ಹೋಗುವಾಗಲೇ ನನ್ನ ಕಾಲು ನಡುಗುತ್ತಿತ್ತು. ಅವರನ್ನು ಹಿಂದೆಯಿಂದ ಕಂಡು ಕಣ್ಣು ಮುಚ್ಚಿ ಒಂದೇ ಬಾರಿ ಉಸಿರು ಮೇಲಕ್ಕೆ ಎಳೆದು ಹೊರಬಿಟ್ಟೆ. ನಂತರ ಅವರ ಮುಂದೆ ಹೋಗಿ ಕುಳಿತಾಗ ಮುಖದಲ್ಲಿ ನಗು ಮೂಡಿತ್ತು. ಅಲ್ಲ, ಮೂಡಿಸಿದ್ದೆ. ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ. ಅವರನ್ನು ಕಂಡಾಗ ಬಟರ್ಫ್ಲೈ ಅನುಭವ. ಆದರೆ ಆ ತರಹ ಏನೂ ಅನ್ನಿಸಲಿಲ್ಲ ನನಗೆ. ಆ ಮಾತು ನೆನಪಾದಾಗ ಶೌರ್ಯ ನೆನಪಾಗಿ ತಂತಾನೆ ನಗು ಅರಳಿತ್ತು. ಆದರೆ ಅವನಿಗಾಗಿ ಆ ನಗು ಹಿಂದು ಅರ್ಥವಾಗಿರಲಿಲ್ಲ. ಏಕೆಂದರೆ ಆಗ ನನ್ನ ಗಮನ ನನ್ನ ಮುಂದೆ ಕುಳಿತಿದ್ದ ಸುದೀಪ್ ಮೇಲೆಯೇ ಇತ್ತು. ಮಾತನಾಡುತ್ತಾ ಮನಸ್ಸಿಗೆ ಒಳ್ಳೆಯ ವ್ಯಕ್ತಿ ಎಂದು ಅನಿಸಿ ನಿಸ್ಸಂಕೋಚವಾಗಿ ಮಾತನಾಡತೊಡಗಿದೆ. ಶೌರ್ಯ? ಅವನು ನನ್ನ ನೋಡಿದಾಗ ಹುಬ್ಬು ಹಾರಿಸಿದೆ. ಮುಖ ದಪ್ಪ ಮಾಡಿಕೊಂಡು ಕೂತಿದ್ದವನ ಕಂಡು, ತಪ್ಪಾಯ್ತು, ಇನ್ಮುಂದೆ ಹೀಗೆ ಮಾಡಲ್ಲ. ಪ್ರಾಮಿಸ್? ಪಕ್ಕಾ ಪ್ರಾಮಿಸ್. ಅದೇನೋ ಅವನು ನನ್ನ ವಿಷಯದಲ್ಲಿ ತುಂಬ ಚಿಕ್ಕ ವಯಸ್ಸಿನ ಹುಡುಗನಂತೆ ಆಡುವನು. ನನಗೂ ಅದು ತುಂಬ ಇಷ್ಟ. ನಿನ್ನ ಹುಡುಗಿ ಹೇಗಿದ್ದಾಳೆ? ಕಣ್ಣು ಹೊಡೆದು ಕೇಳಿದ್ದೆ. ಹೋಗೋ, ಚೆನ್ನಾಗಿದ್ದಾಳೆ. ಹರೆ, ನಮ್ಮ ಹುಡುಗಂಗೆ ನಾಚಿಕೆ ಆಗುತ್ತಿದೆ. ಹಿರೋ, ನಂಗೂ ಟೈಮ್ ಬರುತ್ತೆ, ಆಗ ನೋಡ್ಕೋತೀನಿ. ಸರಿ ಕಣಪ್ಪ. ಕೈ ಜೋಡಿಸಿ ಅವನಿಗೆ ಮುಗಿದಿದ್ದೆ. ನಮ್ಮನ್ನು ಯಾರೋ ನೋಡುತ್ತಿರುವ ಅನುಭವವಾಗಿ ಹಿಂದೆ ತಿರುಗಿ ನೋಡಿದಾಗ ಒಬ್ಬ ಹುಡುಗ ನಮ್ಮನ್ನೇ ನೋಡುತ್ತಿದ್ದ. ಅವನ ವಯಸ್ಸು ಒಂದು 18 ಇರಬಹುದೆಂದು ನನ್ನ ಮನ ಹೇಳಿತು. ನಾನವನನ್ನು ನೋಡಿದ ತಕ್ಷಣ ಅವನ ದೃಷ್ಟಿ ಬೇರೆ ಕಡೆ ಸರಿಯಿತು. ನಾನು ತೇಜಸ್ ಮಾತನ್ನು ಆಲಿಸಿದೆ. ಯಾಕೆ, ನಿನ್ನ 2 ವಾರ ನನ್ನ ಮೀಟ್ ಮಾಡಿಲ್ಲ? ಅಯ್ಯೋ ಅದಾ, ಆ 2 ವಾರದಲ್ಲಿ ನನಗೆ ಸ್ಫೂರ್ತಿ ಮೇಡಮ್ ಬಗ್ಗೆ ಪೂರ್ತಿ ತಿಳಿದುಕೊಂಡು ಅವರ ಮನ ಹೋದೋಕೆ 1 ವಾರ ಹಿಡಿಯಿತು. ಅದಾದ ನಂತರ ಒಬ್ಬೊಬ್ಬ ಹುಡುಗನನ್ನು ಹುಡುಕಿ ಜೊತೆಗೆ ನೀನು ಕಳುಹಿಸಿದ ಫೋಟೋವನ್ನು ಪರಿಶೀಲಿಸಿ ಸರ್ ಮುಂದೆ ಇಟ್ಟಾಗ ರಿಜೆಕ್ಟ್ ಮಾಡುತ್ತಿದ್ದರು. ಮೇಡಮ್ಗೆ ಯಾವ ಇಚ್ಛೆಯೂ ಇಲ್ಲ, ಆದರೆ ಸರ್ನ ಆಸೆಯೇ ಬೇರೆ ಇದೆ. ಸೊ ಅವರಿಗಿಂತ ಮುಂಚೆ ಇವರ ಬಳಿ ಕೇಳುತ್ತಿದ್ದೆ. ಜೊತೆಗೆ ಮೇಡಮ್ ಜೊತೆ ಸ್ನೇಹ ಮಾಡಿದೆ. ಏಕೆಂದರೆ ನಮಗೆ ಅವರ ಬಗ್ಗೆ ತಿಳಿದರೆ ಮಾತ್ರ ಅಲ್ವಾ ಇನ್ನೂ ಸುಲಭ ಆಗುವುದು. ಅದಕ್ಕಾಗಿಯೇ. ಅಪ್ಪ, ಕೊನೆಗೂ ಮೊನ್ನೆ ನೋಡಿದ್ದೆವಲ್ಲ ಸುದೀಪ್, ಅವರನ್ನು ನಿನ್ನೆ ಸರ್ ಒಪ್ಪಿದರು. ಹಾಗಾಗಿ ಮೇಡಮ್ ಕೂಡ ನೋಡಲಿ ಅಂತ ಅವರನ್ನು ಭೇಟಿ ಮಾಡಲು ತಿಳಿಸಿ ಅಲ್ಲಿಂದ ಇಲ್ಲಿಗೆ ಓಡಿ ಬಂದೆ. ನನ್ನ 2 ವಾರದ ಪುರಾಣವನ್ನು ಅವನಿಗೆ ಚಿಕ್ಕದಾಗಿ ತಿಳಿಸಿದೆ. ಅಯ್ಯೋ ಹೌದಾ, ಹಾಗಿದ್ರೆ ನಾನೂ ಇರಬೇಕಿತ್ತು ನಿನ್ನ ಜೊತೆಗೆ. ಮುಖ ಚಿಕ್ಕದು ಮಾಡಿ ನುಡಿದ. ಅಯ್ಯೋ ಇರ್ಲಿ ಬಿಡು, ಈಗ ಬಾ ಹೋಗೋಣ. ಅವನ ಹೆಗಲಿಗೆ ಕೈ ಹಾಕಿ ಮುಂದೆ ನಡೆದಾಗ ಮತ್ತೆ ನಮ್ಮ ಹಿಂದೆ ಆ ಹುಡುಗ ಬರುತ್ತಿದ್ದ. ಹಿಂದಿರುಗಿ ಅವನ ಬಳಿ ನಡೆದು ಏನೆಂದು ಕೇಳಿದೆ. ಅದು ಸರ್, ನಾನೊಬ್ಬಳನ್ನು ಇಷ್ಟಪಡುತ್ತಿದ್ದೇನೆ. ನೀವು ಹೇಗಿದ್ದರೋ ಮನಕ್ಕೆ ಸರಿ ಹೊಂದುವ ಜೋಡಿಯನ್ನು ಹುಡುಕುವವರು ಅಲ್ವಾ, ಅದಕ್ಕೆ ಹೇಗೆ ಪ್ರಪೋಸ್ ಮಾಡಲಿ ಅಂತ ಕೇಳೋದಕ್ಕೆ ಬಂದೆ. ಹೌದಾ, ಹೀಗೇನು ಮಾಡ್ತಾ ಇರೋದು ನೀನು? ಫೈನಲ್ ಇಯರ್ BCom. ಹಾಗಿದ್ದರೆ ಮೊದಲು ನಿನ್ನ ಓದು ಮುಗಿಸು, ಒಳ್ಳೆ ಮಾರ್ಕ್ಸ್ ತೆಗೆದು ನಿನ್ನ ಗುರಿ ಕಡೆ ಗಮನವಿಡು. ಮೊದಲು ಒಂದು ಒಳ್ಳೆಯ ಕೆಲಸ ಹುಡುಕಿ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೇಳಿ ಆ ಹುಡುಗಿಯ ಮನೆಯವರ ಬಳಿ ಹೋಗಿ ಮಾತನಾಡಿಸು. ನಿನ್ನ ಆಸೆ ಈಡೇರುತ್ತೆ. ನಗುತ್ತಾ ನುಡಿದಿದ್ದೆ. ಅವರು ಒಪ್ಪಲಿಲ್ಲ ಅಂದ್ರೆ? ಮೊದಲು ಈ ನೆಗೆಟಿವಿಟಿ ಯೋಚಿಸೋದು ಬಿಡು. ನಿನ್ನಿಂದ ಎಲ್ಲವೂ ಸಾಧ್ಯ. ಹಾಗಾಗಿ ನಿನ್ನ ಯೋಚನೆ ಈಗ ನಿನ್ನ ಮುಂದಿನ ಜೀವನದ ಕಡೆ ಕೊಡು. ಆದರೆ ಮದುವೆ ಕೂಡ ನನ್ನ ಮುಂದಿನ ಜೀವನ ಅಲ್ವಾ? ಹೌದು, ಆದರೆ ಬರೀ ಮದುವೆ ಆಗಿ ಅವಳನ್ನು ಹೇಗೆ ನೋಡಿಕೊಳ್ಳುವೆ ನೀನು? ಹೌದು, ಕೆಲಸ ಮಾಡೀನೆ. ಆದರೆ ಎಷ್ಟೋ ಮೂವಿಗಳಲ್ಲಿ ನೋಡಿಲ್ವಾ ನೀವು, ಮದುವೆ ಆದ ಮೇಲೆ ಗಂಡ ಕುಗ್ಗಿದಾಗ ಹೆಂಡತಿ ಬೆನ್ನೆಲುಬಾಗೋದು, ಅವನಿಗೆ ಹೊಸ ಹುರುಪು ಕೊಡೋದು. ಅದೇ ರೀತಿ ಪುಟ್ಟ ಪುಟ್ಟ ವಿಷಯಕ್ಕೆ ಜಗಳ ಮಾಡಿ ಬೇರೆಯಾಗುವವರ ಬಗ್ಗೆಯೂ ಮೂವಿಗಳಲ್ಲಿ ಹೇಳಿರುವರು ಅಲ್ವಾ?
ನೀನ್ಯಾಕೆ ಅವಳು ಬಂದು ನನಗೆ ಬೆನ್ನೆಲುಬಾಗಿ ಇರಬೇಕು ಅಂತ ಬಯಸುತ್ತೀಯ? ನೀನೇ ನಿನ್ನ ಬೆನ್ನೆಲುಬಾಗು. ಬೇರೆಯವರು ನಿನಗೆ ಪ್ರೋತ್ಸಾಹ ನೀಡುವುದಕ್ಕಿಂತ ನಿನಗೆ ನೀನೇ ರೋಲ್ ಮಾಡೆಲ್ ಆಗು. ಆಗ ನಿನ್ನ ಎಲ್ಲ ಕೆಲಸ ಆಗುವುದು. ಯಾವುದೇ ತೊಂದರೆ ಇಲ್ಲದೆ ಎಂದು ಹೇಳಲ್ಲ, ಆದರೆ ಆ ತೊಂದರೆಯಲ್ಲಿ ನೀನು ಎದುರಿಸಿ ಮುನ್ನಡೆದು ನನ್ನಿಂದಲೂ ಸಾಧ್ಯ ಅಂತ ತೋರಿಸು. ಯಾವೊಬ್ಬ ತಂದೆಯೋ ಗೊತ್ತಿದ್ದು ತನ್ನ ಮಗಳನ್ನು ಸಾಕಲು ಅರ್ಹತೆ ಇಲ್ಲದವನಿಗೆ ಕೊಡಲ್ಲ. ಇದು ನಿನಗೂ ತಿಳಿದಿದೆ. ಇವಿಷ್ಟು ನನ್ನ ಸಲಹೆ ಒಬ್ಬ ಫ್ರೆಂಡ್ ಆಗಿ ಅಷ್ಟೆ. ಮುಂದಿನದು ನಿನ್ನ ಇಷ್ಟ. ಅವನ ತಲೆ ಸವರಿದೆ. 1 ನಿಮಿಷ ಬಿಟ್ಟು, ಸರಿ ಬ್ರೋ, ಮೊದಲು ನಾನು ನನ್ನ ಓದು ಮುಗಿಸುವೆ. ನನಗೆ ತುಂಬ ಡೌಟ್ ಇತ್ತು. ಆದರೂ ಅವಳು ನನಗೆ ಸಿಗುತ್ತಾಳೆ ಅಲ್ವಾ? ಅವನ ಮುಖ ನೋಡಿಗೆ ಹೇಳಬಹುದಿತ್ತು ಅವನದ್ದು ನಿಜವಾದ ಪ್ರೀತಿ ಎಂದು. ನೋಡು, ನಿನಗೆ ಖಂಡಿತ ಸಿಗುತ್ತಾಳೆ ಅಂತ ನಾನು ಹೇಳಲು ಆಗಲ್ಲ. ಯಾಕಂದ್ರೆ ಒಬ್ಬಳು ನಮಗೆ ಜೋಡಿಯಾಗಲು 100ರಲ್ಲಿ 30% ನಮ್ಮ ಕ್ವಾಲಿಫಿಕೇಶನ್ ಮುಖ್ಯ, 30% ನಮ್ಮ ಕುಟುಂಬದ ಬಾಂಧವ್ಯ ಮುಖ್ಯ. ಹಾಗಿದ್ರೆ ಅವಳು ಸಿಗಲ್ವಾ? ಇನ್ನು 40% ಉಳಿದಿದೆ. ಅಂದರೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ಆ ಹುಡುಗಿಯೊಂದಿಗೆ ನಿನ್ನ ಭಾವನೆಯನ್ನು ಹಂಚಿಕೊಳ್ಳುವುದಕ್ಕಿಂತ ಮುಂಚೆ ನಿನ್ನ ಜೊತೆ ಇದ್ದರೆ ನನ್ನ ಜೀವನ ಚೆನ್ನಾಗಿರುತ್ತದೆ ಎಂದು ಅವಳಿಗೆ ಅನ್ನಿಸಬೇಕು. ಹಾಗಿದ್ದರೆ ನಿನ್ನ ಪ್ರೀತಿ ನಿನಗೆ ಸಿಗುತ್ತದೆ. ನನ್ನ ಫ್ರೆಂಡ್ ಅವಳು ನನ್ನ ಮೇಲೆ ನಂಬಿಕೆ ಇದೆಯಾ ಅಂದಾಗ ಇದೇ ಎಂದೊಮ್ಮೆ ಹೇಳಿದ್ದಳು. ಹಾಗಿದ್ದ ಮೇಲೆ ನಿನಗೆ ನಿನ್ನ ಪ್ರೀತಿ ಕಾಲು ಭಾಗ ದೊರಕಿದೆ. ಹಾಗಿದ್ದ ಮೇಲೆ ಮುಂದೆ ನಿನ್ನ ಗುರಿ ಯಾವುದು? ಒಳ್ಳೆಯದಾಗಿ ಓದಿ ಒಳ್ಳೆ ಹೆಸರು ತಗೊಳ್ಳೋದು. ಮತ್ತೆ ನಿನ್ನ ಬಾಯಲ್ಲೇ ಉತ್ತರ ಸಿಕ್ಕಿತು ಅಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇರ್ಲಿ, ಆಲ್ ದ ಬೆಸ್ಟ್. ಬ್ರೋ, ಬಾಯ್. ಅಲ್ಲಿಂದ ತೆರಳಿದ್ದ. ಅವನು ಹೋದ ದಾರಿಯನ್ನು ನೋಡುತ್ತಾ ನಗುತ್ತಾ ನಿಂತಿದ್ದೆ. ಏನು ನಗ್ತಾ ಇದೆಯಾ? ಯಾರೋ ನೆನಪಾದ್ರು ಅದಕ್ಕೆ. ಯಾರಪ್ಪ ಅದು? ಮೆಲ್ಲಗೆ ಕಿವಿಯ ಬಳಿ ಕೇಳಿದ. ಸ್ಫೂರ್ತಿ ಮೇಡಮ್. ಏನಂದೆ? ಈಗ ಅವನ ಸ್ವರ ಜೋರಾಗಿತ್ತು. ತಕ್ಷಣ ನನ್ನ ಮಾತು ನೆನಪಾಗಿ ಸರಿಪಡಿಸಿದ್ದೆ. ಅದು ಅವರು ಒಪ್ಪಿರುವರ ಇಲ್ವಾ ಅಂತ ಅಷ್ಟೆ. ಹೋ, ಹೌದಾ? ಒಂದು ಉಬ್ಬು ಹಾರಿಸಿ ನನ್ನ ನೋಡುತ್ತಿದ್ದ. ಹೌದು. ಅಲ್ಲಿಂದ ಮೊದಲು ಕಾಲ್ ಕಿತ್ತಿದ್ದೆ. ಇಲ್ಲೇನೋ ಮಿಸ್ ಹೊಡಿತಿದೆ. ಯಾವಾಗೂ ಬೈದು ಹೋಗುತ್ತಿದ್ದವನು ಹೀಗೆ ಹೇಳಿ ಹೋದನಲ್ಲ. ಇರ್ಲಿ ಬಿಡು, ನಾನೇ ಕಂಡು ಹಿಡಿತೀನಿ. ಅವನ ಹಿಂದೆ ನಡೆದೆ. ಎನ್ನವಲೆ ಆಡಿ ಎನ್ನವಲೆ ಎಂದನ್ ಇದೆಯತ್ತೈ ತೊಳೈತು ಹಿತ್ತೆ. ಫೋನ್ ಪರದೆಯ ಮೇಲೆ ಈ ಹಾಡು ಬರುತ್ತಲಿತ್ತು. ಈ ಹಾಡು ನಿಮಗೆ ಇಷ್ಟನಾ? ಹೌದು. ಜೊತೆಗೆ SPB ಸರ್ ಹಾಡುಗಳೆಂದರೆ ಇನ್ನೂ ಇಷ್ಟ. ಅದೇನೋ ಇವರ ಕಣ್ಣು ನೋಡಿದ ತಕ್ಷಣ ಅದನ್ನೇ ನೋಡುತ್ತಿರುವ ಎಂದು ಅನಿಸುತ್ತದೆ. ಅದೇಕೋ ಅಷ್ಟು ಆಕರ್ಷಿಸುತ್ತದೆ ನನ್ನನ್ನು. ಮನದಲ್ಲೇ ನುಡಿದು ತುಟಿ ಅರಳಿಸಿದ್ದೆ. ಏನಾಯ್ತು? ಯಾಕೆ ನಗುತ್ತಿದ್ದೀರಾ? ಏನಿಲ್ಲ, ನಿಮ್ಮ ಕಣ್ಣು ತುಂಬ ಬೇಗ ಅಟ್ರಾಕ್ಟ್ ಆಗಿಸಿಬಿಡುತ್ತೆ. ಅದನ್ನೇ ನೆನೆದುಕೊಂಡೆ ಅಷ್ಟೇ. ಹೌದು. ಅದ್ಯಾಕೆ ಮೊನ್ನೆ ಹಾಗೆ ಹೋದದ್ದು ನೀವು? ನಿಮಗೇನಾದರೂ ಲವ್? ಕೈ ಮುಗಿದು ಇಲ್ಲಪ್ಪ, ಇಲ್ಲ, ನಮಗೆ ಅದರ ಸಹವಾಸವೇ ಬೇಡ. ಅವರ ರೀತಿಗೆ ನಗು ತಡೆಯಲಾಗದೆ ಜೋರಾಗಿ ನಕ್ಕು ಬಿಟ್ಟಿದ್ದೆ. ಅವರು ನನ್ನೊಂದಿಗೆ ಸೇರಿದರು. ಸರಿ ಹೊಂದುವ, ಅವರವರ ಅಭಿರುಚಿಗೆ ತಕ್ಕ ವ್ಯಕ್ತಿಗಳ ಹುಡುಕಿ ಅವರನ್ನು ಹೊಂದು ಮಾಡಿ ಒಳ್ಳೆಯ ಜೋಡಿಯನ್ನು ಹುಡುಕುವ ನಿಮ್ಮ ಬಾಯಿಂದ ಇಂತಹ ಮಾತು. ಇರ್ಲಿ. ಹೌದು, ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ? ಇಲ್ಲ. ಮತ್ತೆ ಬಟರ್ಫ್ಲೈ ಎಕ್ಸ್ಪೀರಿಯನ್ಸ್? ಅಯ್ಯೋ ಅದಾ? ಅದು ನನ್ನ ಫ್ರೆಂಡ್ ತೇಜಸ್ ಹೇಳಿದ್ದು. ಅವನು ಈಗಾಗಲೇ ಒಬ್ಬರನ್ನು ಇಷ್ಟಪಡುತ್ತಿದ್ದಾನೆ. ಅವಳು ಅವನನ್ನು ಪ್ರೀತಿಸುವಳು. ಆದರೆ ಹೇಳಿಕೊಳ್ಳಲು ಇಬ್ಬರಿಗೂ ಏನೋ ಫೀಲಿಂಗ್ ಅಂತೆ. ತಲೆ ಮೇಲೆ ಕೈ ಇಟ್ಟು ನುಡಿದರು. ಮತ್ತೆ ನಕ್ಕಿದ್ದೆ. ಅಬ್ಬಾ, ಈ ಹುಡುಗಿ ಯಾಕೆ ಹೀಗೆ ನಗೋದು? ಜೊತೆಗೆ ನೇರವಾಗಿ ಬೇರೆ ಹೇಳ್ಬೇಕಾ ಕಣ್ಬಗ್ಗೆ? ನನಗೆಷ್ಟು ಖುಷಿ ಜೊತೆ ನಾಚಿಕೆ ಆಯ್ತು ದೇವ್ರೆ. ನಕ್ಕು ನನ್ನ ಹಾಳು ಮಾಡುತ್ತಾರೆ. ನಾನು ಮಾತನಾಡುವಾಗ ಕೆನ್ನೆಯ ಮೇಲೆ ಕೈ ಇಟ್ಟು ಎಷ್ಟು ಮುಗ್ಧವಾಗಿ ನನ್ನ ನೋಡುತ್ತಾ ಮಾತು ಕೇಳುತ್ತಾರೆ. ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೂ ನನಗೆ ಅಂಜಿಕೆ. ತೇಜಸ್ ಹೇಳಿದ್ದು ಇದಕ್ಕೆ ಇರಬಹುದು. ಛೆಛೆ, ನಾನೇನು ಯೋಚನೆ ಮಾಡ್ತಾ ಇದ್ದೀನಿ? ಅವರು ನನ್ನ ಒಳ್ಳೆಯ ಗೆಳೆಯ ಅಂತ ಅಂದುಕೊಂಡಿರುವಾಗ
ನಾನೀ ತರಹದ ಯೋಚನೆ ತಪ್ಪು. ಆ ಕ್ಷಣ ನನಗೆ ನನ್ನ ಮೇಲೆ ಕೋಪ ಬೇಸರವಾಗಿತ್ತು. ಅವರನ್ನೊಮ್ಮೆ ನೋಡಿ ಅಲ್ಲಿಂದ ಎದ್ದು ಹೋದೆ. ನನ್ನ ಮನಸ್ಸು ಎಲ್ಲಿಗೆ ತಿಳಿಸುತ್ತದೋ ಆ ಪಥಕ್ಕೆ ಗಾಡಿ ತಿರುಗಿಸಿದ್ದೆ. ಆದರೆ ಅಲ್ಲೂ ಮನ ಬಯಸುವುದು ಗೆಳೆಯನನ್ನೇ. ಏಕೆಂದರೆ ನನ್ನ ಮನ ನೋಡ ಬಯಸಿದ್ದು ತೇಜಸ್ನನ್ನು. ಗಾಡಿ ಪಾರ್ಕ್ ಮಾಡಿ ಆಫೀಸ್ ಒಳ ಅಡಿಯಿಟ್ಟೆ. ಛೆ, ಅವರಿಗೆ ಬೇಸರ ಆಯಿತು ಅನ್ನಿಸುತ್ತದೆ. ಆದರೂ ನಾನು ತುಂಬ ಸಲಿಗೆ ತೆಗೆದುಕೊಂಡದ್ದು ತಪ್ಪು. ಛೆ, ಏನ್ ಮಾಡೋದು? ಎಸ್, ಪಪ್ಪ. ಅವರತ್ರ ಹೋಗುತ್ತೀನಿ. ಪಪ್ಪ ಏನ್ ಕಂದ? ಶೌರ್ಯ ಫ್ರೆಂಡ್ ತೇಜಸ್ ರವರ ನಂಬರ್ ಇದೆಯಾ? ಯಾಕೋ ಕಂದ? ನಾನು ಶೌರ್ಯ ಹತ್ತಿರ ಮಾತನಾಡಬೇಕಿತ್ತು. ಇರು 1 ನಿಮಿಷ. ಫೋನಲ್ಲಿ ಹುಡುಕಿ ಅವಳಿಗೆ ಕೊಟ್ಟರು. ಥ್ಯಾಂಕ್ ಯು ಪಪ್ಪ. ನಗುತ್ತಲೇ ಕೆನ್ನೆ ಹಿಂಡಿದರು ದೀಪಕ್. ಅವಳಲ್ಲಿಂದ ಹೊರಡಲು ಅನುವಾದಾಗ, ಧನಿ? ಎಸ್ ಪಪ್ಪ. 2 ದಿನ ಆಯ್ತು. ಸುದೀಪ್ ಬಗ್ಗೆ ಹೇಳಲೇ ಇಲ್ಲ? ಸಾರಿ ಪಪ್ಪ, ಮರ್ತೋಯ್ತು. ಅವಳ ತಲೆಗೆ ಮೊಟಕಿದರು. ಪಪ್ಪ, ಅವತ್ತೇ ಹೇಳಿದ್ದೀನಿ, ನೀವು ಯಾರನ್ನ ತೋರಿಸುತ್ತೀರೋ ಅವರೊಂದಿಗೆ ಕಣ್ಣು ಮುಚ್ಚಿ ಮದುವೆ ಆಗುತ್ತೇನೆಂದು. ಹಾಗಿದ್ದ ಮೇಲೆ ಅವರನ್ನು ನೋಡುವ ಅವಶ್ಯಕತೆ ಇರಲಿಲ್ಲ. ಬಟ್ ನಿಮ್ಮ ಹಾಗೂ ಶೌರ್ಯಗೋಸ್ಕರ ಅವರನ್ನು ಮಾತನಾಡಿಸಿದೆ. ಶೌರ್ಯ ಹೇಳಿದಂತೆ ಬಟರ್ಫ್ಲೈ ಅನುಭವ ಆಗಿಲ್ಲ. ಆದರೆ ಸುದೀಪ್ ಒಳ್ಳೆ ಹುಡುಗ. ನನಗೆ ಒಪ್ಪಿಗೆ ಇದೆ. ಹೀಗೆ ಹೋಗ್ತೀನಿ, ಆಯ್ತಾ? ಬಾಯ್. ಅಲ್ಲಿಂದ ಹೊರಗೂಡಿದಳು. ಬಟರ್ಫ್ಲೈ ಅನುಭವ? ನಕ್ಕು ಅಲ್ಲಿಂದ ರಾಮಪ್ಪ ಬಳಿ ಮುಖ್ಯವಾದ ವಿಚಾರ ಮಾತನಾಡಿ ತಮ್ಮ ಕೆಲಸಕ್ಕೆಂದು ಹೊರ ಹೋದರು. ಫೈಲ್ ಒಳಗೆ ಮುಖ ಹುದುಗಿಸಿ ಕೂತಿದ್ದವನ ಫೋನ್ ಒಂದೇ ಸಮನೆ ರಿಂಗ್ ಆಗುತ್ತಲಿತ್ತು. ಪರದೆ ನೋಡಿ ಕರೆ ಸ್ವೀಕರಿಸಿದ. ಹೌದು, ತಾವ್ಯಾರು ಮೇಡಮ್? ತಲೆ ಎತ್ತಿ ಬಾಗಿಲ ಕಡೆ ನೋಡಿ ಮತ್ತೆ ಫೋನ್ ನೋಡಿ ನಗುತ್ತಾ ಮಾತನಾಡುತ್ತಲಿದ್ದ. ನನಗೆ ಹೊಟ್ಟೆ ಉರಿಯುತ್ತಿತ್ತು. ಅಲ್ಲಿಂದ ಸೀದಾ ಎದ್ದು ಹೋದೆ. ಮತ್ತೆ ಅರ್ಧ ಗಂಟೆ ಬಿಟ್ಟು ಬಂದು ನೋಡಿದರೆ ವ್ಯಕ್ತಿ ಇಲ್ಲವೇ ಇಲ್ಲ. ಅಲ್ಲೇ ಅವನ ಸ್ಥಳದಲ್ಲಿ ಮುಖದ ಮೇಲೆ ಕೈ ಇಟ್ಟು ಕುಳಿತೆ. ಕುಳ್ಳಿ ತಲೆ ಮೇಲೆತ್ತಿ ನನ್ನ ನೋಡಿದಳು. ತೇಜಸ್ ಬಳಿ ಮಾತನಾಡಲೆಂದು ಬಂದರೆ ಆ ಸ್ಥಳದಲ್ಲಿ ಅಕ್ಷತಾ ಕುಳಿತಿದ್ದಳು. ಏನಾಯ್ತು? ತೇಜಸ್ ಎಲ್ಲಿ? ನಂಗೇನ್ ಗೊತ್ತು? ಏನಾಯ್ತು? ಮತ್ತೆ ನನ್ ಮುಂದೆನೆ ಯಾವುದೋ ಹುಡುಗಿ ಜೊತೆ ಕಿಸಿದ್ಕೊಂಡು ಮಾತಾಡ್ತಾನೆ. ಅಯ್ಯೋ, ಅದಕ್ಕೇನಾ ಈ ನನ್ನ ಮುದ್ದು ತಂಗಿ ಮುಖ ಹೀಗೆ ಮಾಡ್ಕೊಂಡಿರೋದು? ಮಂಡಿಯೂರಿ ಅವಳ ಸರಿಸಮ ಕೂತೆ. ಚೋ ಸ್ವೀಟ್ ಎನ್ನುತ್ತಾ ಕೆನ್ನೆ ಹಿಂಡಿದೆ. ಹೋಗೋ ಶೌರ್ಯ, ಆದ್ರೂ ಹೀಗೆ ನಕ್ಕೊಂಡು ಮಾತಾಡ್ತಾ ಇದ್ದ ಗೊತ್ತಾ? ಹೌದಾ, ಬೇಜಾರಾಯ್ತಾ ಎನ್ನುತ್ತಾ ಕುಳಿತಲ್ಲಿಂದ ಎದ್ದಾಗ, ಯಾರಿಗೆ ಬೇಜಾರಾಗಿದೆ ಈಗ ಎನ್ನುತ್ತಾ ನಮ್ಮ ಬಳಿ ಬಂದ ತೇಜಸ್. ಯಾರಿಗೂ ಇಲ್ಲ. ನಿಜವಾಗ್ಲೂ ಏನಿಲ್ವಾ ಅಕ್ಷಿ? ಇಬ್ಬರು ಬಾಯಿ ಬಿಟ್ಟು ಅವನನ್ನು ನೋಡಿದೆವು. ಏನಾಯ್ತು? ಏನಿಲ್ಲ, ಇಬ್ಬರು ಒಟ್ಟಿಗೆ ನುಡಿದೆವು. ಸರಿ, ಇಬ್ಬರು ಈಗ ನನ್ನ ಜೊತೆ ಪಕ್ಕದಲ್ಲಿರೋ ಹೋಟೆಲಿಗೆ ಬನ್ನಿ. ಯಾಕೆ, ಪಾರ್ಟಿ ಏನಾದ್ರೂ ಕೊಡಿಸ್ತೀಯಾ? ಹಾಸೆ ಕಣ್ಣಿನಿಂದ ತೇಜಸ್ನನ್ನು ನೋಡಿದಳು ಕುಳ್ಳಿಯೇ. ಇಲ್ಲ, ಒಬ್ಬರನ್ನು ನಿನಗೆ ಪರಿಚಯಿಸಲು ಇತ್ತು. ಹೋಗೋ. ಅವನನ್ನು ತಳ್ಳಿಕೊಂಡೇ ಅಲ್ಲಿಂದ ಹೊರ ಹೋದಳು. ಏನಾಯ್ತು ಇವಳಿಗೆ? ಭುಜ ಹೊರಿಸಿಕೊಂಡು ಕೇಳಿದ. ಏನಾಗಿಲ್ಲ, ಸುಮ್ಮನೆ ನಿನ್ನ ಮೇಲೆ ಉಸಿಕೊಪ್ಪವಷ್ಟೇ. ನನ್ ಮೇಲ? ಕಣ್ಣರಳಿಸಿ ಕೇಳಿದ. ಅದು ಯಾವುದೋ ಒಬ್ಬರ ಜೊತೆಗೆ ನಕ್ಕು ಮಾತನಾಡುತ್ತಾ ಇದ್ದೀಯಂತೆ? ಅದು ಯಾರೋ ಹುಡುಗಿಯೊಂದಿಗೆ. ಅದಕ್ಕೆ ಸ್ವಲ್ಪ ಜಲಸ್ ಆಗಿದೆ. ಹಾಗಾ? ಹಾಗಿದ್ರೆ ಇನ್ನೂ ಜಲಸ್ ಮಾಡಿಸುತ್ತೀನಿ. ನೋಡು, ಈಗ ತಮಾಷೆಯಿಂದಾಗಿ ನಂತರ ಸೀರಿಯಸ್ ಆಗುತ್ತದೆ. ಇದೆಲ್ಲ ಬೇಡ ಪ್ಲೀಸ್ ಕಣೋ. ಮೊದಲೇ ನಿನ್ನ ಪ್ರೀತಿ ನೀನು ಹೇಳಿಕೊಂಡಿಲ್ಲ. ಈಗ ಈ ರೀತಿ ಎಲ್ಲ ಮಾಡೋದು ಬೇಡ, ಅರ್ಥ ಆಯ್ತಾ? ಸರಿ, ಹಾಗೆಲ್ಲ ಮಾಡಲ್ಲ ನಾನು, ಆಯ್ತಾ? ಗುಡ್ ಬಾಯ್. ಸರಿ ಬಾ ಹೋಗೋಣ. ಶೌರ್ಯ ಅಂದ ಮಾತು ನಿಜ ಅಲ್ವಾ? ಮೊದಲೇ ನನ್ನ ಹುಡುಗಿಗೆ ಕೋಪ ಜಾಸ್ತಿ. ಈಗ ತಮಾಷೆ ಎಂದು ಆಮೇಲೆ ನಿಜವಾಗಿ ಜಗಳವಾದರೆ? ಅವತ್ತೊಮ್ಮೆ ಇವಳ ಜೊತೆ ಜಗಳ ಮಾಡಿದಾಗ ಅಲ್ವಾ ನನಗೆ ಇವಳ ಮೇಲಿನ ಪ್ರೀತಿ ಗೊತ್ತಾಗಿದ್ದು. ಈಗ ಕುಳ್ಳಿ ಜೊತೆಗೆ ಜಗಳ ಮಾಡೋದು ಯಾಕೆ ಅಲ್ವಾ? ಆಮೇಲೆ ನನ್ನ 1 ವಾರ ಮಾತನಾಡಿಸಲ್ಲ. ಯಾರಿಗೆ ಬೇಕು ಈ ಪ್ರಾಬ್ಲಮ್? ಥ್ಯಾಂಕ್ ಯು ಶೌರ್ಯ. ಅವನನ್ನು ಒಮ್ಮೆ ನೋಡಿದೆ. ನನ್ನ ಕಂಡು ನಕ್ಕು ಕೂದಲಲ್ಲಿ ಕೈ ಆಡಿಸಿದ.
ಏನೇನೋ ಯೋಚಿಸ್ಬೇಡ, ನಾನು ನಿನಗೆ ಸುಮ್ಮನೆ ಹೇಳಿದ್ದು ಅಷ್ಟೇ. ಅವತ್ತು ನೀನು ಎಷ್ಟು ಬೇಜಾರಾಗಿದ್ದೆ ಎಂದು ನನಗೆ ತಿಳಿದಿದೆ ಅಲ್ವಾ, ಅದಕ್ಕೋಸ್ಕರವಷ್ಟೇ ಈ ಮಾತು ಹೇಳಿದ್ದು. ಗೊತ್ತಾಯ್ತು ಕಣೋ ಶೌರ್ಯ, ನಗುತ್ತಾ ನುಡಿದೆ. ಅದು ಹೇಗೋ ನನ್ನ ಮನ ಓದಿ ಬಿಡುತ್ತಾನೆ. ಅಷ್ಟರಲ್ಲಾಗಲೇ ಹೋಟೆಲ್ ಒಳಗೆ ನಾವಿದ್ದೆವು. ಅಲ್ಲಿ ಅಕ್ಷತಾ ನಮ್ಮನ್ನೇ ನೋಡುತ್ತಾ ನಿಂತಿದ್ದಳು. ಬಾ, ಇಲ್ಲೇ ಯಾಕೆ ನಿಂತಿದೀಯಾ, ಬಾ. ಮೂವರು ಒಂದು ಟೇಬಲ್ ಬಳಿ ಹೋದೆವು. ಅಲ್ಲಿದ್ದದ್ದು ಸ್ಫೂರ್ತಿ ಮೇಡಮ್. ನಾನು ಶೌರ್ಯನನ್ನು ನೋಡಿದಾಗ ಅವನ ಕಣ್ಣಲ್ಲಿ ಖುಷಿಯೊಂದಿಗಿನ ಗೊಂದಲ ನೋಡಿ ನಗು ಬಂದಿತ್ತು. ಇನ್ನು ನನ್ನ ಕುಳ್ಳಿ ನನ್ನನ್ನೇ ಹೋರೆಗಣ್ಣಲ್ಲಿ ನೋಡಿ ಅವರನ್ನೇ ನೋಡಿ ನಕ್ಕಳು. ಹಾಯ್ ಮೇಡಮ್. ಹಾ ಮೇಡಮ್, ಇವರು ಶೌರ್ಯರಾಜ್ ಅಂತ, ಇವಳು ನನ್ನ ಗೆಳತಿ ಅಕ್ಷತಾ. ಹಲೋ. ಇವರು ಗೊತ್ತು ನನಗೆ, ಶೌರ್ಯನನ್ನು ಕಂಡು ನಗುತ್ತಾ ಹೇಳಿದರು. ಹೌದೌದು ಮೇಡಮ್, ನೀವಿಲ್ಲಿ? ಏನಿಲ್ಲ, ಸುಮ್ಮನೆ ಬಂದೆ ಅಷ್ಟೇ. ಆದರೆ ನಮ್ಮ ಆಫೀಸ್ ಪಪ್ಪ ಹತ್ತಿರ ತೇಜಸ್ ನಂಬರ್ ಕೇಳಿದೆ. ಸೊ ಅವರಿಗೆ ಕರೆ ಮಾಡಿ ಆಫೀಸ್ ಬಗ್ಗೆ ಕೇಳಿ ಇಲ್ಲಿಗೆ ಬಂದೆ. ಓಕೆ. ಹೀಗವರ ಗಮನ ಮತ್ತೆ ನಮ್ಮ ಕಡೆ ತಿರುಗಿತ್ತು. ಬನ್ನಿ ಕುಳಿತುಕೊಳ್ಳಿ. ಯಾಕ್ರಿ ನಿಂತೇ ಇದ್ದೀರಾ? ಅದಾ, ನಿಮ್ಮನ್ನು ನೋಡಿ ನಮ್ಮವರು ಫುಲ್ ಖುಷ್ ಆಗಿದ್ದಾರೆ ಅನ್ಸುತ್ತೆ. ಯಾರು? ಶೌರ್ಯನನ್ನು ನೋಡಿದೆ. ಹುರಿಗಣ್ಣಲ್ಲಿ ನನ್ನ ನೋಡುತ್ತಿದ್ದ. ತಕ್ಷಣ ನನ್ನ ಹುಡುಗಿಯನ್ನು ನೋಡಿದೆ. ಹುಬ್ಬಲ್ಲೇ ಏನೆಂದು ಕೇಳಿದಳು. ಏನಿಲ್ಲ ಎಂದು ನಾನೇ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದೆ. ಹೀಗೆ ಮಾತನಾಡುತ್ತಾ ಕಾಫಿ ಹೀರಿದೆವು. 1 ಗಂಟೆಯಲ್ಲಿ ಅವರು ನಮ್ಮ ಗುಂಪನ್ನು ಸೇರಿದರು. ತುಂಬ ಚಂದ ಮಾತನಾಡುತ್ತಿದ್ದರು. ಮೊದಲೇ ಕುಳ್ಳಿಗೆ ಮಾತು ಎಂದರೆ ಪಂಚಪ್ರಾಣ. ಇನ್ನು ಕೇಳುವವರು ಸಿಕ್ಕಿದರೆ ಹೇಳ್ಬೇಕಾ? 1 ಅರ್ಧ ಗಂಟೆಯ ನಂತರ, ಸರಿ, ನಾನಿನ್ನು ಹೊರಡುತ್ತೇನೆ. ಹೌದಾ, ಹಾಗಿದ್ರೆ ಶೌರ್ಯ ಅವರನ್ನು ಬಿಟ್ಟು ಬಾ. ಹೌದು, ನಾನು ಡ್ರೈವ್ ಮಾಡಿಕೊಂಡು ಬಂದಿದ್ದು, ಲೇಟ್ ಆಗುತ್ತೆ. ಅದಕ್ಕೆ ಬಂದು ಪಪ್ಪ ಜೊತೆ ಮಾತಾಡಿ ಹೋಗಿ. ಅವರು ನಿಮ್ಮ ಹತ್ತಿರ ಏನೋ ಮಾತಾಡಬೇಕಿತ್ತು ಅಂದಿದ್ದರು. ಹೌದೌದು, ಅವನ ನೋಡಿ ಕಣ್ಣು ಹೊಡೆದೆ. ತೇಜಸ್, ಬಾ ನನ್ನ ಜೊತೆ. ಯಾಕೋ? ಬಾ ಮೇಡಮ್, ನಾವು ಹೊರಗೆ ಇರ್ತೀವಿ. ಸರಿ ಎಂದು ತಲೆಯಾಡಿಸಿದರವರು. ನೀವು ತೇಜಸ್ನನ್ನು ಇಷ್ಟಪಡ್ತಾ ಇದ್ದೀರಾ? ಇಲ್ವಲ್ಲ, ನನಗೆ ಶೌರ್ಯ ಹೇಳಿದ್ದಾರೆ. ಹೇಳಿದನಾ? ತುಂಬ ಇಷ್ಟ ಆ ಲಂಬು ಅಂದರೆ. ಆದರೆ ಹೇಳೋದಕ್ಕೆ ಒಂಥರ ಫೀಲಿಂಗ್. ಅವನನ್ನು ನೋಡಿದ ತಕ್ಷಣ ಹೊಟ್ಟೆ ಒಳಗೆ ಬಟರ್ಫ್ಲೈ ಫೀಲಿಂಗ್. ನನ್ನ ನೋಡಿ ನಗಲು ಶುರು ಮಾಡಿದರು. ಯಾಕೆ ನಗ್ತಾ ಇದ್ದೀರಾ? ನಿಜ ಹೇಳಲ್ಲ, ನನಗೆ ಶೌರ್ಯ ಹೇಳಿದ್ದು ತೇಜಸ್ ಒಬ್ಬರನ್ನು ಇಷ್ಟಪಡ್ತಾ ಇದ್ದಾನೆ, ಆದರೆ ಹೇಳಿಕೊಳ್ಳಲು ಏನೋ ಫೀಲಿಂಗ್ ಬೇರೆ ರೀತಿಯೇ ಇರುವುದಂತೆ ಅಂತ. ನಿಮ್ಮನ್ನು ನೋಡಿದ ತಕ್ಷಣ ಒಳ್ಳೆಯ ಜೋಡಿ ಎಂದೆನಿಸಿತು. ಅದಕ್ಕೋಸ್ಕರ ಕೇಳಿದೆ, ನೀವೇ ಬಾಯ್ಬಿಟ್ರಿ. ಮತ್ತೆ ನಗಲು ಶುರು ಮಾಡಿದರು. ನಾನು ಅವರೊಂದಿಗೆ ಪೆಚ್ಚು ಪೆಚ್ಚಾಗಿ ನಕ್ಕೆ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡಿ. ನಿಮ್ಮ ಫೀಲಿಂಗ್ಸ್ ಅನ್ನು ಅವರಿಗೆ ತಿಳಿಸಿ. ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ, ಇದು ನಿಮಗೆ ಗೊತ್ತು. ಆದರೆ ಪಾಪ ಅವರಿಗೆ ಗೊತ್ತಿಲ್ಲ ನೀವವರನ್ನು ಪ್ರೀತಿಸುವುದು ಅಲ್ವಾ? ಈ ರೀತಿ ಮಾಡೋದು ತಪ್ಪಪ್ಪ. ಹೌದು, ಆದರೂ ಒಂಥರ ಅಂಜಿಕೆ. ಗೊತ್ತಿದೆ ಒಪ್ಪಿಕೊಳ್ಳುವನೆಂದು. ಆದರೂ ಮನದಲ್ಲಿನ ಎಲ್ಲ ಭಯ ಒಟ್ಟೊಟ್ಟಿಗೆ ಹೊರಬರುತ್ತದೆ. ಈ ತರಹ ಭಯ ಬಿದ್ದರೆ ಶೌರ್ಯ ಬಳಿ ಮಾತನಾಡಿ ಒಳ್ಳೆಯ ಥಾಟ್ಸ್ ಹೇಳಿಕೊಡ್ತಾರೆ. ನನಗೆ ಈ ಪ್ರೀತಿ ಬಗ್ಗೆ ಹೆಚ್ಚು ತಿಳಿದಿಲ್ಲ, ಆದುದರಿಂದ ಅವರ ಸಹಾಯ ಪಡೆಯಿರಿ. ಅಯ್ಯೋ, ಈ ವಿಷಯದಲ್ಲಿ ತುಂಬ ಮುಗ್ಧ ಕೋತಿ ಅದು. ಬೇರೆಯವರಿಗೆ ಎಷ್ಟು ಪ್ರೀತಿ ಬಗ್ಗೆ ಹೇಳುತ್ತಾನೆ, ಆದರೆ ಅವನು ಯಾರನ್ನೂ ಇಷ್ಟಪಡುತ್ತಿಲ್ಲ. ನನ್ನ ಲೈಫಲ್ಲಿ ಆ ಕಾಲಘಟ್ಟ ಇನ್ನೂ ಬಂದಿಲ್ಲ, ಬಂದರೂ ಕೈ ಹಿಡಿಯುವವಳನ್ನೇ ಪ್ರೀತಿಸುವೆ ಅಂತಾನೆ. ಒಳ್ಳೆ ಕತೆ. ಹೆಚ್ಚು ಕಾಯಿಸಬೇಡಿ ಅವರನ್ನು. ಸರಿ ಬನ್ನಿ, ನಾವು ಹೋಗೋಣ. ಡನ್, ಬನ್ನಿ. ಶೌರ್ಯ ಮೊದಲೇ ಬಿಲ್ ಪೇ ಮಾಡಿದ್ದರಿಂದ ಇಬ್ಬರೂ ಮಾತನಾಡುತ್ತಾ ಅಲ್ಲಿಂದ ಹೊರಬಂದೆವು. ಸ್ಫೂರ್ತಿರವರನ್ನು ಅವರ ಮನೆಗೆ ಕರೆದುಕೊಂಡು ಅಲ್ಲಿಂದ ಹೊರಟೆ. ಬುದ್ಧಿ ಸ್ಟೇರಿಂಗ್ ಮೇಲೆ ಇದ್ದರೂ ಮನ ತೇಜಸ್ ಅಂದ ಮಾತುಗಳನ್ನೇ ಯೋಚಿಸುತ್ತಿತ್ತು. ನಾನಿವರನ್ನು ಪ್ರೀತಿಸುತ್ತಿರುವೆನಾ? ನನಗೆ ಈ ಪ್ರಶ್ನೆ ಕೇಳಿಕೊಂಡಾಗ ಉತ್ತರವೆಲ್ಲ ಗೋಜಲು. ತೇಜಸ್ ಹಾಗೂ ಅಕ್ಷತಾರನ್ನ ಭೇಟಿ ಮಾಡಿ ತುಂಬ ಖುಷಿಯಾಯಿತು. ದಾರಿಯ ಕಡೆ ಗಮನವಿಟ್ಟೆ. ಏನಾಯಿತು? ಏನಿಲ್ಲ. ಹಾಗಿದ್ದರೆ ನಿಮ್ಮ ಗೆಳೆತನ ಬಗ್ಗೆ ತಿಳಿಸುವಿರಾ? ಅವರನ್ನು ನೋಡಿದ ತಕ್ಷಣ, ಅದು ನನ್ನ ಜೀವನದಲ್ಲಿ ಇಂತಹ ಗೆಳೆಯರು ಯಾರೂ ಇಲ್ಲ. ಇದ್ದವರು 1-2 ಸಲ ಮೋಸ ಮಾಡಿದವರೇ.
ಅದಾದ ಮೇಲೆ ಯಾರ ಗೆಳೆತನ ಮಾಡಲೇ ಇಲ್ಲ ನಾನು. ನಗುತ್ತಾ ಅವರನ್ನು ಕಂಡು ನಮ್ಮಿಬ್ಬರ ಕೆಲಸದವರೆಗಿನ ಕಥೆಯನ್ನು ಹೇಳಿ ಮುಗಿಸಿದೆ. ಆಮೇಲೆ ಏನಾಯಿತು? ಈಗ ನಿಮ್ಮ ಮನೆಗೆ ಬಂದ್ವಿ, ಒಳಗೆ ಹೋಗೋಣ, ಆಮೇಲೆ ಹೇಳುವ. ಇವತ್ತು ಪೂರ್ತಿ ಹೇಳಬೇಕು. ಸರಿ. ಇಬ್ಬರೂ ಮಾತನಾಡುತ್ತಾ ಒಳ ಹೋದೆವು. ನಾನು ಅಲ್ಲಿ ಸೋಫಾದಲ್ಲಿ ಕುಳಿತಿದ್ದ ದೀಪಕ್ ಅವರ ಬಳಿ ಹೋದರೆ ಮೇಡಮ್ ತಮ್ಮ ರೂಮಿಗೆ ಹೋದರು. ಶೌರ್ಯ, ಹೇಳಿ ಸರ್. ನೀನು ನನ್ನ ತನಿಗೆ ಹುಡುಗ ಹುಡುಕಲೆಂದು ಬಂದು ನಮ್ಮ ಮನೆಯ ಇನ್ನೊಂದು ಭಾಗವಾಗಿದ್ದೀಯಾ. 1 ತಿಂಗಳು ಕಳೆದಿಲ್ಲ ನಿನ್ನ ಪರಿಚಯವಾಗಿ, ಆದರೂ ಮನಸ್ಸಿಗೆ ಹತ್ತಿರವಾಗಿದ್ದೀಯಾ. ನಿಜ ಹೇಳು, ನೀನೇನಾದರೂ ನನ್ನ ಹಿಂದಿನ ಜನ್ಮದ ಬಂಧುವ ಹೇಗೆ? ಅವರ ಮಾತಿಗೆ ನಗು ಬಂದಿತ್ತು. ಸರ್, ನಿಮ್ಮ ಪ್ರೀತಿಗೆ ನಾನು ಆಭಾರಿ. ಆದರೆ ಪೂರ್ವಜನ್ಮದ ಮೇಲೆಲ್ಲ ನಂಬಿಕೆ ಇದೆ, ಮೂಢನಂಬಿಕೆ ಇಲ್ಲ. ಕರೆಕ್ಟಾಗಿ ಹೇಳಿದಿರ ಶೌರ್ಯ. ನಗುತ್ತಾ ಅವರ ತಂದೆಯ ಪಕ್ಕ ಬಂದು ಕುಳಿತರು ಸ್ಫೂರ್ತಿ. ಸರಿ ಹೋಯಿತು. ಶೌರ್ಯ, ನಾಳೆ ನಾನು ಒಂದು ಪಾರ್ಟಿ ಅರೇಂಜ್ ಮಾಡಿರುವೆ. ನೀನು ತೇಜಸ್ ಇಬ್ಬರೂ ಬರಬೇಕು. ಸರ್, ಪಾರ್ಟಿಗೆ ನಾವು? ಇದೇನು ಬಿಸ್ನೆಸ್ ಪಾರ್ಟಿ ಅಲ್ಲ. ನಾಳೆ ನನ್ನ ಮಗಳ ಕೈ ಹಿಡಿಯುವ ಹುಡುಗನನ್ನು ಅಫಿಷಿಯಲ್ ಆಗಿ ಎಲ್ಲರಿಗೂ ಪರಿಚಯಿಸೋಣವೆಂದು. ಮನಸ್ಸಿಗೆ ಒಂದು ತರಹ ನೋವಾದರೂ ಕಾರಣದ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ. ಮುಖದ ತುಂಬ ನಗುತ್ತಲೇ ಅವರ ಮಾತಿಗೆ ತಲೆಯಾನಿಸಿದೆ. ಧನಿ, ನಿನಗೂ ಒಪ್ಪಿಗೆ ಅಲ್ವಾ? ಪಪ್ಪ, ನಾನು ಹೇಳಿದ್ದೀನಿ ಅಲ್ವಾ, ನೀವು ಯಾವುದೇ ಡಿಸಿಷನ್ ತಗೊಂಡರೂ ನನ್ನದೇನೂ ತೊಂದರೆ ಇಲ್ಲ. ಗೊತ್ತು ಕಣೋ, ಆದರೂ ಕೇಳಿತ್ತು. ಸರಿ ಸರಿ ಸರ್, ನಾನಿನ್ನು ಹೊರಡುತ್ತೇನೆ. ಸರಿ, ನಾಳೆ ಮರಿಬೇಡ. ಅಲ್ಲಿಂದ ಹೊರಗೆ ಬಂದ ತಕ್ಷಣ ಮೇಡಮ್ ನನ್ನ ಹಿಂದಿನಿಂದಲೇ ಬಂದಿದ್ದರು. ಹಲೋ, ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ಈಗ ಹೊರಡುತ್ತಾ ಇದ್ದೀರಲ್ಲ, ಈಗ ಪೂರ್ತಿ ಹೇಳಿ ಹೋಗಲ್ಲ? ಹೇಗಿದ್ದರೂ ನಿಮ್ಮ ಬೈಕ್ ಆಫೀಸ್ನಲ್ಲಿ ಇದೆ. ನಿಮ್ಮನ್ನು ಕರೆದುಕೊಂಡು ಹೋಗಲು ತೇಜಸ್ ಬರುತ್ತಾರೆ ಅಂತ ಅಂದಿದ್ದಾರೆ. ಅಷ್ಟು ಹೊತ್ತಾದರೂ ಹೇಳಿ. ಮುಖ ಸಣ್ಣದು ಮಾಡಿ ಕೇಳಿಕೊಂಡರು. ಅವತ್ತು ನಾವು ಆಫೀಸಲ್ಲಿ ಕೆಲಸ ದಕ್ಕಿಸಿಕೊಂಡೆವು. ಮೊದಲಿಗೆ ನಮ್ಮ ಮದುವೆ ಬ್ಯೂರೋ ಕೂಡ ನಮ್ಮ ಕೈ ಹಿಡಿಯುತ್ತಾ ಇರಲಿಲ್ಲ. ಆಗ ನಮಗೆ ಅಪ್ಪಾಜಿ ಅಂದರೆ ತೇಜಸ್ನ ಅಪ್ಪ ಹುರಿದುಂಬಿಸುತ್ತಿದ್ದರು. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದ ಮೇಲೆ ನಮಗೆ ಯಾರೂ ಬೆನ್ನೆಲುಬಾಗಿರಲಿಲ್ಲ. ಆಸೆಗಳನ್ನೆಲ್ಲ ಬಿಟ್ಟು ಬಿಡಬೇಕೆಂದು ನಿರ್ಧರಿಸಿದಾಗಲೇ ಕೈ ಹಿಡಿದವರು ನಮ್ಮ ಬಾಸ್. ನಾವು ಎಷ್ಟೇ ಬಾರಿ ರಜೆಯೆಂದು ಕೇಳಿದರೋ, 1 ದಿನ ತಡವಾದರೂ ಮರುದಿನ ನಮ್ಮ ರಜೆ ಆಕ್ಸೆಪ್ಟ್ ಆಗಿರುತ್ತದೆ. ನಮಗೆ ಎಲ್ಲ ವಿಷಯದಲ್ಲೂ ತುಂಬ ಸಪೋರ್ಟಿವ್. ಅದೇನೋ ನಾವು ಅನುಭವಿಸಿದ ಎಲ್ಲ ನೋವುಗಳು ಅವರಿಗೆ ತಿಳಿದಿದ್ದರಿಂದ ಇರಬಹುದೇನೋ ಈಗಲೂ ನಮ್ಮ ಮೇಲೆ ಪ್ರೀತಿ. ಅಪ್ಪಾಜಿನ ನೆನೆದು ಕಣ್ಣುಗಳಾಗಲೇ ತುಂಬಿದವು. ಸ್ಫೂರ್ತಿರವರ ಮುಂದೆ ತೋರಿಸಿಕೊಳ್ಳಬಾರದೆಂದೇನೋ, ಅಥವಾ ನಾವು ಕುಗ್ಗಿ ಕೋರುವುದು ಅಪ್ಪಾಜಿಗೆ ಇಷ್ಟವಿಲ್ಲವೆಂದೋ ನನ್ನ ಕಣ್ಣೀರ ತಡೆ ಹಿಡಿದೆ. ಆದರೆ ಸಾಧ್ಯವಾಗದಿದ್ದರಿಂದ ಅವರಿಗೆ ಬೆನ್ನು ಮಾಡಿ ನಿಂತೆ. ಅವರ ಸಹಾಯದಿಂದ ಬ್ಯೂರೋ ಸ್ವಲ್ಪ ಕೈ ಹಿಡಿಯುವಲ್ಲಿ ಸಹಕರಿಸಿತು. ಜೊತೆಗೆ ಕಂಪನಿ ಕೆಲಸದಲ್ಲಿ ಬಂದ ಹಣದಲ್ಲಿ ಸ್ವಲ್ಪ ನಮ್ಮ ಖರ್ಚಿಗಿರಿಸಿ ಬ್ಯೂರೋದ ಪಬ್ಲಿಸಿಟಿ ಮಾಡಿದೆವು. ಈಗಲೂ ನಾನು ಅಥವಾ ಅವನು ಒಂದು ಹೊಸ ವಿಷಯಕ್ಕೆ ಕೈ ಹಾಕಿದೆವೆಂದರೆ ಇಬ್ಬರೂ ಚರ್ಚಿಸಿ ನಮಗೆ ಇದರಿಂದ ಲಾಭವಾಗದಿದ್ದರೂ ಒಳಿತಾಗುವುದು ಎಂದು ಅರಿತರೆ ಮಾತ್ರ ಮುಂದುವರಿಯುವೆವು. ಅಲ್ಲಿಂದ ಸ್ವಲ್ಪ ಸ್ವಲ್ಪ ಹೆಜ್ಜೆಗಳನ್ನಿಟ್ಟು ಇಲ್ಲಿಯವರೆಗೆ ಬಂದೆವು. ದೀರ್ಘ ಉಸಿರನ್ನು ಬಿಟ್ಟೆ. ತಲೆಯಲ್ಲಿ ಅಂದಿನ ಪುಟಗಳೇ ನೆನಪಾದವು. ಅಂದು ಬಾಸ್ ಇಲ್ಲದೆ ಇದ್ದಿದ್ದರೆ ನಮ್ಮ ತುಡಿತ ಎಲ್ಲೋ ಇರುತ್ತಿತ್ತು. ಕಣ್ಣೀರ ತಡೆದು ಅವರ ಕಡೆ ತಿರುಗಿದೆ. ಅವರ ಮುಖಭಾವ ತಿಳಿಯಲು ಸಾಧ್ಯವಾಗಿಲ್ಲ. ನಿಮ್ಮಿಬ್ಬರ ಸ್ನೇಹ ಶುರುವಾಗಿ ಎಷ್ಟು ವರ್ಷವಾಯಿತು? ಇಬ್ಬರ ಸ್ನೇಹ ಶುರುವಾಗಿ 1.5 ರಿಂದ 2 ವರ್ಷದ ಮೇಲಾಯಿತು. ಆದರೆ ನನಗೆ ಅವನ ಪರಿಚಯವಾಗಿ 3.5 ವರ್ಷವಾಯಿತು. ಅದು ಹೇಗೆ? ನಾನು ಹಾಗೂ ಅವನ ಕಾಲೇಜ್ ಒಂದೇ. ನಾನು ಆರ್ಟ್ಸ್ ಆದರೆ ಅವನು ಕಾಮರ್ಸ್. ನನಗೆ ಅವನ ಪರಿಚಯವಾಗಿದ್ದು ಅವನೊಮ್ಮೆ ಅವನ ಫ್ರೆಂಡ್ಸ್ ಬಳಿ ಅವನ ಗೋಲ್ ಬಗ್ಗೆ ಹೇಳುತ್ತಾ ಇದ್ದ. ಅವನಿಗೆ ಯಾರ ಕೈ ಕೆಳಗೂ ಕೆಲಸ ಮಾಡಲು ಇಷ್ಟ ಇರಲಿಲ್ಲ. ಅದನ್ನೇ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕೆಂದು ಹೇಳುತ್ತಿದ್ದ. ನನ್ನ ಹಾಗೂ ಅವನ ಯೋಚನಾ ಲಹರಿ ಒಂದೇ ರೀತಿ ಇತ್ತು, ಅವನ ಗುಣವೂ ಕೂಡ. ಸೊ ಅವನ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಆದರೆ ಕಾಲೇಜ್ ಮುಗಿದ ನಂತರ ನನಗೆ ಅವನು ಸಿಕ್ಕಲೇ ಇಲ್ಲ. ಅದಾದ ಮೇಲೆ ನನ್ನ ಅದೃಷ್ಟ ಆಗಿರಬಹುದು, ಹೋಟೆಲಲ್ಲಿ ಸಿಕ್ಕಿದ. ಅದಾದ ನಂತರ ಅವನೊಂದಿಗೆ ಗೆಳೆತನ ಶುರುವಾಯಿತು.
ಒಬ್ಬ ಒಳ್ಳೆಯ ಪ್ರಾಣ ಸ್ನೇಹಿತ ದೊರಕಿದ. ಅವರಿಂದ ಯಾವುದೇ ಉತ್ತರವಿರಲಿಲ್ಲ. ಅವರ ಕಣ್ಣ ದಿಟ್ಟಿಸಿದೆ. ಏನೂ ಹೇಳಲು ಬಯಸುತ್ತಿದ್ದರೂ ಮಾತು ಸಹಕರಿಸುತ್ತಿರಲಿಲ್ಲ. ಸುಮ್ಮನೆ ಅವರನ್ನು ನೋಡುತ್ತಾ ಕುಳಿತೆ. ಲಂಬು, ಹೇಳಿ ಕುಳಿ. ಅವರಿಬ್ಬರನ್ನು ನೋಡಿದರೆ ಖುಷಿಯಾಗುತ್ತೆ ಅಲ್ವಾ? ಯಾರನ್ನು? ಶೌರ್ಯ ಹಾಗೆ ಸ್ಫೂರ್ತಿ. ಅಂದರೆ ಇಬ್ಬರಿಗೂ ಮದುವೆ ಆಗೋಕೆ ಹೇಳಿದ್ರೆ ಹೇಗೆ? ಏನು? ಸಡನ್ನಾಗಿ ಬ್ರೇಕ್ ಒತ್ತಿದ್ದರಿಂದ ನನ್ನ ಕೈಯನ್ನು ಅವನ ಭುಜದ ಮೇಲೆ ಇರಿಸಿದೆ. ಬೈಕಿಂದ ಕೆಳಗಿಳಿದು ಕಣ್ಣು ಕಿರಿದಾಗಿಸಿ, ಯಾಕೋ ಹಾಗೆ ಬ್ರೇಕ್ ಆಗದೆ? ಕುಳ್ಳಿ, ನನ್ನ ಮುಂದೆ ಹೀಗಂದೆ ಅಂತ ಶೌರ್ಯ ಮುಂದೆ ಹೇಳಿಬಿಡಬೇಡಮ್ಮ. ಯಾಕೆ? ಸ್ಫೂರ್ತಿ ಮೇಡಮ್ಗೆ ಈಗಾಗಲೇ ಒಬ್ಬ ಹುಡುಗನನ್ನು ಹುಡುಕಿಯಾಗಿದೆ. ಅವರಿಗೆ ವರ ಹುಡುಕಲೆಂದೆ ಶೌರ್ಯ ಅಲ್ಲಿ ಇದ್ದದ್ದು. ಓ ಹೌದಾ? ಮುಖ ಸಣ್ಣದು ಮಾಡಿ ಕೇಳಿದೆ. ಆದರೂ ಅವರಿಬ್ಬರನ್ನು ನೋಡೋದಕ್ಕೆ ಪರ್ಫೆಕ್ಟ್ ಕಪಲ್ಗಳ ತರಹ ಇದ್ದಾರೆ. ಅದು ಅಲ್ಲದೆ ನಾನು ನಿನ್ನ ಇಷ್ಟಪಡೋದನ್ನು ಕೂಡ ಶೌರ್ಯ ಅವರ ಬಳಿ ಹೇಳಿದ್ದಾನೆ, ಗೊತ್ತಾ? ಏನಂದೆ? ನಾನು ಹೇಳಿದ್ದ ಮಾತು ನೆನೆದು ನಾಲಿಗೆ ಕಚ್ಚಿಕೊಂಡು ಅಲ್ಲಿಂದ ನಡೆದುಕೊಂಡೇ ಹೋದೆ. ಅವನು ನನ್ನ ಹಿಂದೆಯಿಂದ ಓಡಿಕೊಂಡು ಬಂದು ನನ್ನ ಎದುರು ನಿಂತಿದ್ದ. ಏನಂದೆ ನೀನು? ನೀನನ್ನ ಇಷ್ಟಪಡ್ತಿದೀಯಾ? ಅದು ಇಲ್ಲ, ಬಾಯ್ ತಪ್ಪಿ. ನಿಜ ಹೇಳು. ಏನಿಲ್ಲ, ಅದು ನೀನಂದ್ರೆ ಇಷ್ಟ. ನಿಜವಾಗಿಯೂ? ಇನ್ನೆಷ್ಟು ಬಾರಿ ಹೇಳಲಿ? ಹುಸಿ ಕೋಪಗೊಂಡಿದ್ದೆ. ಕುಳ್ಳಿ, ಇವತ್ತೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನಗೆ ತಡೆದುಕೊಳ್ಳಕ್ಕೆ ಆಗ್ತಾ ಇಲ್ಲ ಎನ್ನುತ್ತಾ ಬಿಗಿಯಾಗಿ ಅಪ್ಪಿದ. ಅವನಿಂದ ಬಿಡಿಸಿಕೊಂಡು, ಅಂದ್ರೆ? ಉತ್ತರ ಗೊತ್ತಿದ್ದರೂ ಅವನ ಬಾಯಿಯಿಂದಲೇ ಕೇಳಬೇಕೆನ್ನುವ ಆಸೆ. ಅಯ್ಯೋ ಕುಳ್ಳಿ, ನೀನಂದ್ರೆ ನಂಗೂ ತುಂಬ ಇಷ್ಟ. ಇವತ್ತು ನಿನ್ನೆಯಿಂದ ಅಲ್ಲ, 1 ವರ್ಷದಿಂದ ಆ ಭಾವನೆಗಳ ಹಿಡಿದಿಟ್ಟಿದ್ದೆ. ಎಲ್ಲಿ ನಿನ್ನ ಗೆಳೆತನ ಕೂಡ ಕಳೆದುಕೊಳ್ಳುತ್ತೇನೆ ಎಂದು ಭಯವಾಯಿತು. ಈಗ ನಿನ್ನ ಬಾಯಿಂದಲೇ ಕೇಳಿ ಸ್ವರ್ಗಕ್ಕೆ 3 ಗೇಣು ಎಂಬಂತೆ ಆಗಿದೆ. ಅಯ್ಯೋ ಬುದ್ದು, ನಾನು ನಿನ್ನ ಕಳೆದ 3 ವರ್ಷದಿಂದ ಇಷ್ಟಪಡುತ್ತಾ ಇದ್ದೇನೆ, ಗೊತ್ತಾ? ಅವನ ಬಳಿ ಪ್ರೀತಿ ವಿಷಯ ಹೇಳಿದ ಮೇಲೆ ಮನದಲ್ಲೆಲ್ಲ ನಾಚಿಕೆಯ ಭಾವ ತುಂಬುತ್ತಿತ್ತು. ಮಾತನಾಡಲು ಪದ ಹುಡುಕುವಂತಾಗುತ್ತಿತ್ತು. ಏನು, 3 ವರ್ಷನಾ? ಕಣ್ಣು ಬಾಯಿ ಬಿಟ್ಟು ನನ್ನ ನೋಡುತ್ತಾ ಕೇಳಿದ. ಪೂರ್ತಿ ವಿಷಯವನ್ನು ಶೌರ್ಯ ಹತ್ತಿರ ಕೇಳೋ, ಅವನಿಗೆ ಎಲ್ಲ ಗೊತ್ತು. ನಾನೀಗ ಹೋಗುತ್ತೇನೆ, ಬಾಯ್. ಇಲ್ಲಿಂದ ಹೇಗೋ ಮನೆಗೆ 5 ನಿಮಿಷ ಸಾಕು. ನಾನಿನ್ನು ಹೊರಡುತ್ತೇನೆ, ಬಾಯ್. ಅಲ್ಲಿಂದ ಓಡುವ ನಡಿಗೆಯಲ್ಲೇ ಹೋಗಿದ್ದೆ. ಇದೇನು, 3 ವರ್ಷದಿಂದ ಇವಳು ನನ್ನ ಶೌರ್ಯ ಹತ್ತಿರ ಕೇಳಿದ್ರೆ ಪೂರ್ತಿ ವಿಷಯ ತಿಳಿಯುತ್ತದೆ. ಅಯ್ಯೋ, ಅವನನ್ನ ಕರೆದುಕೊಂಡು ಹೋಗಲು ಕರೆದಿದ್ದ. ಬೇಗ ಹೋಗಬೇಕಲ್ಲಿಗೆ. ಬೈಕನ್ನು ದೀಪಕ್ ಸರ್ ಮನೆಗೆ ಚಲಿಸಿದೆ. ಅಲ್ಲಿಗೆ ಹೋದಾಗ ಹೊರಗೆ ಸ್ಫೂರ್ತಿ ಹಾಗೆ ಶೌರ್ಯ ಕುಳಿತಿದ್ದರಿಂದ ಅಲ್ಲಿಗೆ ಹೋದೆ. ಶೌರ್ಯ, ಹೊರಡೋಣ್ವಾ? ಸರಿ. ಶೌರ್ಯ ಮೇಡಮ್ಗೆ ಹೋಗುವೆ ಎಂದು ತಿಳಿಸಿದ. ನಂತರ ಅಲ್ಲಿಂದ ಹೊರಟೆವು. ನನಗೂ ಕೇಳಲು ತುಂಬ ಮಾತುಗಳಿದ್ದವು. ಬೇಗ ರೂಮ್ ತಲುಪಿದರೆ ಸಾಕು ಎಂದೆನಿಸುತ್ತಿತ್ತು. ಶೌರ್ಯ, ನಿನ್ನ ಹತ್ರ ಮಾತನಾಡಬೇಕಿತ್ತು. ಹೇಳಪ್ಪ, ಏನು ವಿಷಯ? ನೀನು ಹೇಳು. ಕುಳ್ಳಿ ನನ್ನ ಇಷ್ಟಪಡುತ್ತಿರುವ ವಿಷಯ ನಿನಗೆ ಯಾವಾಗಿಂದ ಗೊತ್ತಿತ್ತು? 2 ವರ್ಷದ ಹಿಂದಿನಿಂದ ಗೊತ್ತಿತ್ತು. ಮತ್ತೆ ಯಾಕೆ ಹೇಳಿಲ್ಲ ನೀನು? ನೀವೇ ಮಾತನಾಡಿಕೊಂಡರೆ ಚಂದ. ಮಧ್ಯ ನನ್ನ ವಿಚಾರ ಯಾಕೆ ಅಲ್ವಾ? ಜೊತೆಗೆ ನಿಮ್ಮ ಭಾವನೆಗಳನ್ನು ನೀವೇ ಪರಸ್ಪರ ಹೇಳಿಕೊಳ್ಳಬೇಕೇ ವಿನಃ ನಾನು ಬಂದು ಇಬ್ಬರಲ್ಲೂ ಹೇಳಿದಾಗ ನಿಮಗೆ ಹೆಚ್ಚು ಖುಷಿಯಾಗುವುದಾ? ಇಲ್ವಲ್ಲ. ಅದಕ್ಕಾಗಿ ಹೇಳಿಲ್ಲ ಅಷ್ಟೇ. ಹೇ, 1 ಸೆಕೆಂಡ್. ಅಂದರೆ ಅವಳು ಮನದ ಭಾವನೆ ಹೇಳಿಕೊಂಡ್ಲಾ? ಅಚ್ಚರಿಯ ಕಣ್ಣುಗಳಲ್ಲಿ ಅವನ ನೋಡಿದೆ. ಅವಳೇ ಮಿಸ್ ಆಗಿ ಹೇಳಿದಳು. ನನಗಂತೂ ತುಂಬ ಖುಷಿಯಾಗುತ್ತಿದೆ. ಆದರೆ ಅವಳ ಪರಿಚಯ ನಮಗೆ 1.5 ವರ್ಷದಿಂದ ಅಲ್ವಾ? ಮತ್ತೆ ನಿನಗೆ ಹೇಗೆ? ಕಂದ, ಅದಕ್ಕೆ ಹೇಳೋದು. ನಾವು ಹೋದವಾಗ ನಮ್ಮ ಕ್ಲಾಸ್ಮೇಟ್ಗಳು ಯಾರಿರುತ್ತಾರೆ ಅಂತ ನೋಡಬೇಕು. ಬರೀ ಬಿ ಸೆಕ್ಷನ್ ಅವರನ್ನು, ಸೀನಿಯರ್ ಜೂನಿಯರ್ ಅನ್ನು ನೋಡೋದಲ್ಲ. ತಲೆ ಕೆರೆದುಕೊಂಡು ನಗುತ್ತಾ ನನ್ನ ಕಡೆ ನೋಡಿದ. ನಾನು ಮಾತು ಮುಂದುವರಿಸಿದೆ. ನಿಮ್ಮ ತರಗತಿಯಲ್ಲೇ ಅವಳು ಓದಿದ್ದು. ಆದರೆ ತಾವು ಕ್ಲಾಸ್ ಅಟೆಂಡ್ ಮಾಡುತ್ತಿದ್ದದ್ದೇ ಕಮ್ಮಿ. ನಿನಗೆ ಡೌಟ್ ಬಂದರೆ ಡೈರೆಕ್ಟಾಗಿ ಲೆಕ್ಚರರ್ ಬಳಿ ಹೋಗಿ ಕೇಳುತ್ತಿದ್ದೆಯೇ ವಿನಃ ವಾರದಲ್ಲಿ 1 ದಿನ ಆದರೂ ಸರಿಯಾಗಿ ಪಾಠ ಕೇಳುತ್ತಿದ್ದೆಯಾ?
ಕೊನೆ ಬೆಂಚಲ್ಲಿ ಕೂತು ನಿದ್ದೆ ಮಾಡೋದೊಂದೇ ಕೆಲಸ. ಇರ್ಲಿ ಬಿಡು. ಅವತ್ತು ನಾನು ನಿನ್ನ ಕಾಲೇಜಲ್ಲಿ ನೋಡುತ್ತಿದ್ದ ಬಗ್ಗೆ ಹೇಳಿದ್ದೆ ಅಲ್ವಾ? ಆಗ ಇವಳನ್ನು ಗಮನಿಸಿದ್ದೆ. ನೀನು ಕ್ಯಾಂಟೀನ್ನಲ್ಲಿ ಇದ್ದರೆ ಅವಳು ಅಲ್ಲೇ ಇರುತ್ತಿದ್ದಳು. ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯುತ್ತಾ ಕುಳಿತಿದ್ದರೆ ಹಿಂದೆ ಅವಳು ಅವಳ ಗೆಳತಿಯರ ಜೊತೆ ಇರುತ್ತಿದ್ದಳು. ಏನೋ ಆಕಸ್ಮಿಕ ಇರಬೇಕು ಎಂದು ಅಂದುಕೊಂಡೆ. ಆದರೆ ಫೇರ್ವೆಲ್ ದಿನ ತಮ್ಮ ಫೋಟೋ ತೆಗೆದುಕೊಂಡಾಗ ಪಕ್ಕಾ ಆಗಿ ಹೋಯಿತು. ಅದು ಆದ ಮೇಲೆ ಅವಳನ್ನು ನಮ್ಮ ಆಫೀಸ್ನಲ್ಲಿ ನೋಡಿದ್ದು. 1 ವರ್ಷ ಸುಮ್ಮನಿದ್ದೆ. ಆಮೇಲೆ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದರಿಂದ ಎಲ್ಲ ವಿಷಯ ಶೇರ್ ಆಯಿತು ಅಷ್ಟೇ. ಏನೂ ಅಷ್ಟೇನಾ? ಹುಬ್ಬುಗಂಟಿಕ್ಕಿ ಕೇಳಿದ. ಹೌದು ಕಣೋ. ಆದರೂ ಇಷ್ಟು ದಿನ ಆದ ಮೇಲಾದರೂ ಹೇಳ್ಕೊಂಡ್ರಿ ಅಲ್ವಾ? ಅಷ್ಟು ಸಾಕು. ಇಬ್ಬರು ಯಾವಾಗಲೂ ಖುಷಿಯಾಗಿರಿ. ಮನದಿಂದ ನುಡಿದಿದ್ದೆ. ಥ್ಯಾಂಕ್ ಯು ಕಣೋ. ಗಟ್ಟಿಯಾಗಿ ಅಪ್ಪಿದ್ದ ಹುಡುಗ. ಇರಲಿ, ನಾಳೆ ದೀಪಕ್ ಸರ್ ನಮ್ಮನ್ನು ಬರೋದಕ್ಕೆ ಹೇಳಿದ್ದಾರೆ. ಯಾಕೆ? ಪಾರ್ಟಿ ಇದೆಯಂತೆ. ಅಲ್ಲಿ ಸ್ಫೂರ್ತಿ ಸುದೀಪ್ ಅವರ ಮದುವೆ ಬಗ್ಗೆ ಹೇಳುತ್ತಾರೆ ಎಂದರು. ಹೌದಾ? ಮುಖ ಚಿಕ್ಕದು ಮಾಡಿದ್ದ. ಏನಾಯಿತೋ? ನಿನಗೆ ಬೇಸರ ಆಗೋದಿಲ್ವೇನೋ? ನನಗ್ಯಾಕೆ ಬೇಜಾರು? ಇರಲಿ ಬಿಡು, ನಾಳೆ ಅರ್ಥ ಆಗುತ್ತೆ ನಿನಗೆ. ನಾಳೆನಾ? ನಗುತ್ತಾ ಅಲ್ಲಿಂದ ರೂಮಿಗೆ ಹೋದ. ತಲೆ ಕೊಡವಿ ಅವನ ಹಿಂದೆಯೇ ಹೋದೆ. ನನಗಿವತ್ತು ಅವರ ಮಾತು ಕೇಳಿ ಕಣ್ಣು ತುಂಬಿತ್ತು. ಅವರ ಗೆಳೆತನ ನಿಜವಾಗಲೂ ಸುಂದರ. ಯಾವಾಗಲೂ ಹೀಗೆ ಇರಬೇಕು ಅವರು. ಯಾರ ಕಣ್ಣು ಬೀಳಬಾರದು. ತೇಜಸ್ಗೆ ಸರಿಯಾಗಿ ಜೋಡಿಯೇ ದೊರಕಿದ್ದಾರೆ. ಅಕ್ಷತಾ ಎಷ್ಟು ಒಳ್ಳೆ ಹುಡುಗಿ. ಮೊದಲ ಭೇಟಿಯಲ್ಲೇ ಇಷ್ಟ ಆದರು. ಜೊತೆಗೆ ಶೌರ್ಯರಾಜ್ ಅವರ ಬಗ್ಗೆ ಏನು ಹೇಳೋದು? ಒಬ್ಬ ಒಳ್ಳೆಯ ಮನುಷ್ಯ. ಅವರ ಬಳಿ ತಪ್ಪಾಯಿತು ಅಂತ ಕೇಳೋಕೆ ಹೋಗಿ ಇನ್ನೂ ಅವರಿಗೆ ಹತ್ತಿರ ಆಗುವ ಎಂಬ ಮನಸ್ಸಾಯಿತು. ಪಪ್ಪನಿಗೆ ತುಂಬ ಧನ್ಯವಾದ ಹೇಳಬೇಕು ಅವರ ಪರಿಚಯಿಸಿದ್ದಕ್ಕೆ. ತನ್ನಲ್ಲೇ ನಕ್ಕಳು. ಫೋನ್ ಬಡಿದುಕೊಂಡಾಗ ಅದರ ಕಡೆ ಗಮನವಿಟ್ಟೆ. ಯಾರದೋ ಅನ್ನೋನ್ ನಂಬರ್ ಕಾಲ್ ಪಿಕ್ ಮಾಡಿದೆ. ಹಲೋ, ಯಾರಿದು? ನಾನು. ಗೊತ್ತಾಗ್ಲಿಲ್ವಾ? ಗೊತ್ತಾಗಿಲ್ಲ. ನಾನಮ್ಮ. ರಾಂಗ್ ನಂಬರ್. ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಬಾಯ್. ಹೇ ಸ್ಫೂರ್ತಿ, ನಾನು ಅಕ್ಷತಾ. ಗೊತ್ತಾಗ್ಲಿಲ್ವಾ? ಹೋ, ನೀವಾ? ಹೇಳಿ, ಏನು ವಿಷಯ? ಅದು ತೇಜಸ್ ಹತ್ತಿರ ಬಾಯ್ ತಪ್ಪಿ ಎಲ್ಲ ಹೇಳಿಬಿಟ್ಟೆ. ಹೋ ರಿಯಲಿ? ಕಂಗ್ರಾಟ್ಸ್. ಏನಂದ್ರು? ಏನು ಹೇಳುತ್ತೆ? ಒಪ್ಪಿಕೊಂಡಿತ್ತು. ಮತ್ತೆ ನಾನಂದ್ರೆ ಬೇರೆನೇ ಲೆವೆಲ್ ಅಲ್ವಾ? ಅಯ್ಯೋ ಹೋಗ್ಲಿ ಬಿಡಿ. ಸರಿ, ನಾಳೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ನೀವು ಬರಲೇಬೇಕು. ನಾನಾ? ಹಾಂ, ನೀವೇ. ಅವರಿಬ್ಬರೂ ಬರುತ್ತಾರೆ. ಪಪ್ಪಾನೇ ಇನ್ವೈಟ್ ಮಾಡಿರೋದು. ಬರುತ್ತೀರಾ ಅಲ್ವಾ? ಖಂಡಿತ. ಥ್ಯಾಂಕ್ಸ್. ಓಕೆ ಬಾಯ್. ಗುಡ್ ನೈಟ್. ಗುಡ್ ನೈಟ್. ಇವನೆಲ್ಲಿ? ನನ್ನ ಬಳಿ ಬೇಗ ರೆಡಿಯಾಗಲು ಹೇಳಿ ಇವನೆಲ್ಲಿಗೆ ಹೋದ? ಹೊರಗೆ ಬಂದು ನೋಡಿದಾಗ ಎದುರಿದ್ದ ಪಾರ್ಕ್ ಅಲ್ಲಿ ಕುಳಿತಿದ್ದವನ ಕಂಡು ಅಲ್ಲಿಗೆ ಹೋದೆ. ಲೋ, ಇಲ್ಲೇನು ಮಾಡ್ತಾ ಇದೀಯಾ? ಈಗಲೇ 5:15 ಆಯಿತು. 6 ಗಂಟೆಗೆ ಅಲ್ಲಿ ಇರಬೇಕು. ನನಗೆ ಬೇಗ ರೆಡಿ ಆಗು ಅಂತ ಹೇಳಿ ಇಲ್ಲಿ ಕೂತಿದೀಯಾ? ಬಾ. ಅವನ ಕೈ ಹಿಡಿದು ಎಬ್ಬಿಸಿದ್ದೆ. ತೇಜಸ್. ಏನೋ? ನಾನು ಸ್ಫೂರ್ತಿ ಮೇಡಮ್ ಅನ್ನು ಇಷ್ಟಪಡ್ತಾ ಇದ್ದೇನೆ. ಅವನ ಮುಖ ನೋಡಿ ಜೋರಾಗಿ ನಗೋಕೆ ಶುರು ಮಾಡಿದೆ. ಹೇಗೂ ನಗ್ತಾ ಇದೀಯಾ? ಮೊದಲ ಮಾತು. ಹೀಗ್ಯಾಕೆ ಮುಖ ಮಾಡಿ ಹೇಳ್ತಿದೀಯಾ? ನಗು ಚೂರು. ಎರಡನೇದು, ನಾನು ಅವತ್ತೇ ಕೇಳಿದ್ದೆ ನಿನ್ನ ಹತ್ತಿರ ಅಲ್ವಾ? ಇರಲಿ, ನಾನು ಮಾತನಾಡಲ್ಲ. ಸರ್ ಹತ್ತಿರ? ಬೇಡ ಕಣ. ಮೇಡಮ್ಗೆ ಸುದೀಪ್ ಸರ್ ಇಷ್ಟ ಆಗಿದ್ದಾರೆ. ಅದು ಅಲ್ಲದೆ ಅವರೇ ಒಪ್ಪಿಗೆ ಕೊಟ್ಟ ಮೇಲೆ ನಾನು ಹೇಳೋದು ತಪ್ಪು. ಅದು ನನಗೆ ಕೆಲಸ ಕೊಟ್ಟವರ ಬಳಿ. ಬೇಡ ಕಣ. ನೋಡು, ನೀನು ಹೀಗೆ ಬೇಸರದಲ್ಲಿ ಇದ್ದರೆ ನನಗೂ ಬೇಜಾರಾಗುತ್ತೆ. ನಿನ್ನ ಯಾವತ್ತೂ ನೀನು ಕಳೆದುಕೊಂಡವನಲ್ಲ. ಹೀಗೆ ಯೋಚಿಸುತ್ತಿರುವೆ? ಸರ್ ಹತ್ತಿರ ನಾನೇ ಹೇಳುವೆ. ಭಯ ಪಡಬೇಡ ಪ್ಲೀಸ್. ಪ್ಲೀಸ್ ಕಣೋ, ಪ್ರಾಕ್ಟಿಕಲ್ ಆಗಿ ಯೋಚಿಸು. ನೀನೀಗ ಯಾರಿಗಾದರೂ ಈ ವಿಷಯ ಹೇಳಿದರೆ ನಾನು ಸುಮ್ಮನಿರಲ್ಲ. ಗೊತ್ತಾಯ್ತು ಅಲ್ವಾ? ಅಲ್ಲಿಂದ ಎದ್ದು ಹೋದ. 10 ನಿಮಿಷದಲ್ಲಿ ನನ್ನ ಎದುರು ತಯಾರಾಗಿ ನಿಂತಿದ್ದ. ಹೋಗೋಣ್ವಾ? ಸರಿ. ಇಬ್ಬರು ಮನೆಯಿಂದ ಹೊರಟೆವು. ಅಲ್ಲಿಗೆ ತಲುಪಿದಾಗ ಪ್ರೋಗ್ರಾಂ ಶುರುವಾಗಿದ್ದರಿಂದ ಅಲ್ಲೇ ಹಿಂದೆ ಕುಳಿತೆವು. ಎದುರು ನೋಡಿದಾಗ ಸುದೀಪ್ ಹಾಗೂ ಸ್ಫೂರ್ತಿ ಒಟ್ಟಿಗೆ ಕುಳಿತು ನಗುತ್ತಾ ಏನೋ ಮಾತನಾಡುತ್ತಿದ್ದರು. ಶೌರ್ಯ ಕಡೆ ನೋಡಿದೆ. ನನ್ನ ಕಡೆ ನೋಡಿ ಮುಗಳ್ನಕ್ಕು ಅಲ್ಲಿಂದ ಎದ್ದು ಹೋದ. ಅವನ ಹಿಂದೆಯೇ ಹೋಗಬೇಕೆನ್ನುವಾಗ
ಕುಳ್ಳಿ ನನ್ನ ಬೇರೆ ಕಡೆ ಕರೆದುಕೊಂಡು ಹೋದಳು. ನೀನು ಸ್ಫೂರ್ತಿ ಕರೆದಿದ್ದು? ಓಕೆ ಓಕೆ ಓಕೆ. ನನ್ನ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ? ಶೌರ್ಯ ಯಾಕೆ ಬೇಜಾರಲ್ಲಿದ್ದಾನೆ? ಅದು ಅವನ ಪ್ರೀತಿ ವಿಷಯ ತಿಳಿಸಿದೆ. ನಮ್ಮವರ ಬಳಿ ಏನು ಮುಚ್ಚುಮರೆ ಅಲ್ವಾ, ಅದಕ್ಕೆ ಎಲ್ಲ ಹೇಳಿದೆ. ಏನು? ಯಾಕೆ ಹಾಗೆ ಆಶ್ಚರ್ಯ ಪಡುತ್ತೀಯ? ಬಿಡು, ಹೀಗೇನು ಮಾಡೋದು? ನನಗೂ ಗೊತ್ತಿಲ್ಲ. ಶೌರ್ಯ ಯಾರ ಹತ್ತಿರವೂ ಹೇಳಬಾರದು ಅಂತ ಆದೇಶ ಮಾಡಿದ್ದಾನೆ. ಪಟ್, ಬಾ, ಅಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಸರಿ ಬಾ. ಇಬ್ಬರು ಎಲ್ಲರಿದ್ದ ಕಡೆ ಹೋದೆವು. ಹಲೋ ಗಾಯ್ಸ್, ನನ್ನ ಮಾತಿಗೆ ಬೆಲೆ ಕೊಟ್ಟು ಪಾರ್ಟಿಗೆ ಬಂದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಏನಪ್ಪ ಇವನು ಪಾರ್ಟಿಗೆ ಕರೆದಿದ್ದಾನೆ ಎಂದರೆ ಏನು ವಿಷಯ ಅಂತ ಎಲ್ಲರೂ ಯೋಚಿಸುತ್ತಿರಬಹುದು. ಹೌದು, ಮುಖ್ಯವಾದ ವಿಷಯಗಳು ಇವೆ ಎಂದುಸಿರುತ್ತಾ ತೇಜಸ್ ಕಡೆ ನೋಡಿದೆ. ಅಲ್ಲಿ ಅವನೊಬ್ಬನೇ ಇದ್ದ. ಕಣ್ಣಲ್ಲಿ ಶೌರ್ಯ ಅನ್ನು ಕರೆದುಕೊಂಡು ಬರಲು ತಿಳಿಸಿದೆ. ಸರಿ ಎಂದು ತಲೆಯಾಡಿಸಿ ಅಲ್ಲಿಂದ ಹೋದ. ಮೊದಲ ಮುಖ್ಯವಾದ ವಿಚಾರ, ಇನ್ಮೇಲಿನಿಂದ ನನ್ನ ಪೂರ್ತಿ ಬಿಸ್ನೆಸ್ ಅನ್ನು ನನ್ನ ಏಕೈಕ ಮಗಳಾದ ಸ್ಫೂರ್ತಿರಾಮ್ಗೆ ಹಸ್ತಾಂತರಿಸುತ್ತಾ ಇದ್ದೇನೆ. ಧನಿ ಬಾ. ನನ್ನ ಮುದ್ದು ಮಗಳು ನಗುತ್ತಾ ನನ್ನ ಬಳಿ ಬಂದಾಗ ಅವಳ ನಗು ಕಂಡು ನನ್ನ ಮನಸ್ಸು ಸಂತೃಪ್ತಿಗೊಂಡಿತ್ತು. ಇವಳೇ ಇನ್ನು ಮೇಲಿಂದ ಪೂರ್ತಿ ರಾಮ್ ಗ್ರೂಪ್ ಆಫ್ ಕಂಪನೀಸ್ಗೆ ಹೊಡತಿ. ನನ್ನ ಆಡಳಿತದಿಂದ ಈಗ ಇವಳ ಕೈ ಸೇರುತ್ತಿದೆ. ನನಗೆ ನೀಡಿದ ಪ್ರೀತಿ ಗೌರವ ಅವಳಿಗೂ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದನಿ ಅವಳ ಕೈಗೆ ಮೈಕ್ ರವಾನಿಸಿದ್ದೆ. ಕಳೆದ 2 ವರ್ಷದಲ್ಲಿ ಬಿಸ್ನೆಸ್ ನೋಡಿಕೊಳ್ಳುವ ಇಚ್ಛೆ ನನಗೆ ಇರಲಿಲ್ಲ. ನನಗೆ ಟೀಚಿಂಗ್ ಫೀಲ್ಡಲ್ಲಿ ಆಸಕ್ತಿ ಹೆಚ್ಚು ಇತ್ತು. ಆಗ ನನ್ನ ಮಾತಿಗೆ ಅಪ್ಪ ಒಪ್ಪಿದ್ದರು. ಆದರೆ ಈಗ ಅಪ್ಪ ಕಷ್ಟಪಟ್ಟಿದ್ದು ಸಾಕು ಅಂತ ಅನಿಸುತ್ತಿದೆ. ಅವರಿಗೆ ಸ್ವಲ್ಪ ರೆಸ್ಟ್ ಕೊಡುವ ಎಂಬ ಆಶಯದಿಂದ ಈ ಜವಾಬ್ದಾರಿಯನ್ನು ಹೊರುತ್ತಿರುವೆ. ತಮ್ಮೆಲ್ಲರ ಸಹಕಾರ, ವಿಶ್ವಾಸ, ಪ್ರೀತಿ ನನಗೆ ಅತಿ ಅವಶ್ಯ. ನಿಮ್ಮೆಲ್ಲರ ಆರೈಕೆ ನನ್ನ ಮೇಲಿರುತ್ತದೆ ಎಂದು ಆಶಿಸಿ ನನ್ನ ಮಾತನ್ನು ಪೂರ್ತಿಗೊಳಿಸುತ್ತೇನೆ. ಧನ್ಯವಾದ. ಅವಳ ಕೈಯಿಂದ ಮೈಕನ್ನು ತೆಗೆದುಕೊಂಡೆ. ಎಂಜಾಯ್ ದಿ ಪಾರ್ಟಿ ಎಂದು ನಗುತ್ತಾ ಎಲ್ಲರಿಗೂ ತಿಳಿಸಿ ಕೆಳಗಿಳಿದು ಬಂದೆವು. ಕೆಲ ಸಮಯ ಕಳೆದರೂ ಶೌರ್ಯ ಪತ್ತೆ ಇರಲಿಲ್ಲ. ಅವನ ಕರೆದುಕೊಂಡು ಬರಲು ಹೋದ ತೇಜಸ್ನು ಕೂಡ. ಇವರಿಬ್ಬರು ಎಲ್ಲಿಗೆ ಹೋದರು ಎಂದು ಗೊಂದಲವಾಯಿತು. ಅವರಿಬ್ಬರ ಹುಡುಕಿ ನಾನೇ ಹೊರಟೆ. ಶೌರ್ಯ, ನೋಡು, ನೀನೀಗ ಹೀಗೆ ಬೇಸರದಲ್ಲಿ ಇದ್ದರೆ ನಾನೇ ಹೋಗಿ ದೀಪಕ್ ಸರ್ ಬಳಿ ಎಲ್ಲ ವಿಷಯ ಹೇಳುತ್ತೇನೆ. ನನ್ನ ಹೆಸರನ್ನು ಕೇಳುತ್ತಲೇ ಅವರ ಮಾತಿಗೆ ಕಿವಿಯಾದೆ. ಏನಂತ ಹೇಳುತ್ತೀಯ? ನಿಮ್ಮ ಮಗಳನ್ನು ನನ್ನ ಗೆಳೆಯ ಪ್ರೀತಿಸುತ್ತಿದ್ದಾನೆ ಅಂತನಾ? ಆಗವರು ನನ್ನ ಮೇಲಿಟ್ಟ ನಂಬಿಕೆಗೆ ನಾನೇನು ಹೇಳಬೇಕು? ಅವನ ಮಾತು ಕೇಳಿ ಆಶ್ಚರ್ಯವಾಗಿತ್ತು. ಈ ಹುಡುಗ ನನ್ನ ದನಿಯನ್ನು ಪ್ರೀತಿ. ಅಲ್ಲಿಂದ ನೇರ ಸ್ಟೇಜ್ ಕಡೆ ಮುಖ ಮಾಡಿದೆ. ಸ್ವಲ್ಪ ಸಮಯದ ನಂತರ ಇಬ್ಬರು ಗೆಳೆಯರು ನಮ್ಮನ್ನು ಕೂಡಿದ್ದರು. ಗಾಯ್ಸ್, ಈಗ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂತ ಅಂದಿದ್ದೆ. ಅದೇನೆಂದರೆ ನನ್ನ ರಾಜಕುಮಾರಿಯನ್ನು ರಾಜಕುಮಾರನಿಗೆ ದಾರೆ ಎರೆಯುವ ಸಮಯ. ಹೌದು, ನನ್ನ ಮಗಳ ಮದುವೆ ಎಂದು ಅನೌನ್ಸ್ ಮಾಡಿದಾಗ ಎಲ್ಲರಿಂದ ಜೋರಾದ ಚಪ್ಪಾಳೆಗಳು ಬಂದಿದ್ದವು. ಮಗಳ ಮದುವೆ ಹೇಳಿದಾಗಲೇ ಹೃದಯ ಒಮ್ಮೆ ನಡುಗಲು ಶುರುವಾಗುತ್ತದೆ. ಇಷ್ಟು ವರ್ಷ ಅವಳನ್ನು ಅಂಗೈಯಲ್ಲಿ ಇಟ್ಟು ಬೇಕು ಬೇಡಗಳ ಅರಿತು ಒಳ್ಳೆ ತಂದೆ ಆಗಿದ್ದೀನಿ ಅಂತ ನಾನು ಅಂದುಕೊಂಡಿರುವೆ. ಆದರೆ ಒಂದೇ ಕೊರಗು, ತಂದೆ ಪ್ರೀತಿ ಮಾತ್ರ ದೊರಕಿದ್ದು ನನ್ನ ಕಂದನಿಗೆ ಅಂತ. ಆ ಸಮಯ ನನ್ನ ಧರ್ಮಪತ್ನಿಯ ನೆನಪಾಗಿ ಕಣ್ಣಂಚು ಒದ್ದೆಯಾಗಿತ್ತು. ಇರಲಿ, ಆದರೆ ಇಷ್ಟು ದಿನದಲ್ಲಿ ಅವಳೆಲ್ಲ ಆಸೆಗಳ ಪೂರ್ತಿಗೊಳಿಸಲು ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನಿಸಿದ್ದೀನಿ. ಏನಾದರೂ ಪೂರೈಸಲಾಗಲಿಲ್ಲ ಎಂದರೆ ಮನ್ನಿಸು ಕಂದ. ಬಾ. ನೇರ ಸ್ಟೇಜ್ಗೆ ಓಡಿ ಬಂದು ನನ್ನ ತಬ್ಬಿದ್ದಳು. ಅವಳ ಕೆನ್ನೆಯನ್ನೊಮ್ಮೆ ಮೃದುವಾಗಿ ತಟ್ಟಿ ನನ್ನ ಪಕ್ಕ ನಿಲ್ಲಿಸಿದೆ. ಸರಿ, ಈಗ ನಿಮ್ಮೆಲ್ಲರಿಗೂ ಒಂದು ಅನುಮಾನ ಇರುತ್ತದೆ. ನನ್ನ ಅಳಿಯ ಯಾರು ಅಂತ. ಅವರನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ. ಅಷ್ಟು ಹೇಳಿದಾಗಲೇ ಶೌರ್ಯ ಮುಖ ಸ್ವಲ್ಪವೇ ಕೆಂಪಾಗಿತ್ತು. ಅವಳ ಮುಖಭಾವ ನೋಡಿ ಶೌರ್ಯಕ್ಕೆ ಹೃದಯ ಹಿಂಡಿದರೂ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲೇಬೇಕೆಂದು ನಿರ್ಧರಿಸಿ ತನ್ನೆಲ್ಲ ಭಾವನೆಗಳ ತಡೆ ಹಿಡಿದಿದ್ದ. ನನ್ನ ಮಗಳ ಕೈ ಹಿಡಿಯುವವ ಅಂದರೆ ಈಗ ನನ್ನ ಬಾವಿ ಹಳಿಯ
ಮಿಸ್ಟರ್ ಶೌರ್ಯರಾಜ್, ಪ್ಲೀಸ್ ಸ್ಟೇಜ್ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವನ ಮುಖದಲ್ಲಾಗುತ್ತಿದ್ದ ಬದಲಾವಣೆಯ ಗಮನಿಸಿಕೊಂಡೇ ಹೇಳಿದೆ. ನನಗೆ ಆಶ್ಚರ್ಯವಾಗಿತ್ತು ನನ್ನ ಹೆಸರು ಕೇಳಿ. ತಕ್ಷಣ ತೇಜಸ್ನ ಕಡೆ ತಿರುಗಿದಾಗ ನಾನೇನು ಹೇಳಿಲ್ಲ ಎಂಬಂತೆ ತಲೆಯಾಡಿಸಿದನು. ಇದು ನಿಜವಾ ಎಂಬ ಯೋಚನೆಯೇ ನನ್ನ ತಲೆ ತಿನ್ನುತ್ತಿತ್ತು. ಆ ಯೋಚನೆಯಲ್ಲೇ ಇದ್ದಾಗ ನನ್ನ ಮೇಲೆ ಸ್ಪಾಟ್ಲೈಟ್ ಬಿದ್ದಿತು. ತಲೆ ಎತ್ತಿ ನೋಡಿದಾಗ ದೀಪಕ್ ಸರ್ ನನ್ನ ಬಳಿ ಬಂದು ಕೈ ಹಿಡಿದುಕೊಂಡು ಮಾತನಾಡಲು ಪ್ರಾರಂಭಿಸಿದರು. ನೋಡು ಶೌರ್ಯ, ನನಗೆ ನೀನು ತುಂಬ ಇಷ್ಟವಾಗಿದ್ದೀಯಾ. ಜೊತೆಗೆ ನನ್ನ ಮಗಳಿಗೂ ನಿನ್ನ ವರಿಸಲು ಒಪ್ಪಿಗೆ ಇದೆ. ನೀನು ಏನಾದರೂ ನನ್ನ ಮಗಳ ಕೈ ಬಿಡಲ್ಲ ಎಂದು ನನಗೆ ನಂಬಿಕೆ ಇದೆ. ಯಾಕೆಂದರೆ ಯಾವಾಗ ನೀನು ನನ್ನ ಅಳಿಯನಾಗಬೇಕೆಂಬ ಆಲೋಚನೆ ಬಂದಾಗಲೇ ನಿನ್ನ ಬಾಸ್ ಬಳಿ ಪೂರ್ತಿ ನಿನ್ನ ಡೀಟೇಲ್ಸ್ ತೆಗೆದುಕೊಂಡೆ. ನನ್ನ ಮನಸ್ಸಿಗೂ ಈ ಒಂದು ತಿಂಗಳಲ್ಲಿ ತುಂಬ ಹಿಡಿಸಿದೆ. ನೇರವಾಗಿ ಕೇಳುತ್ತಿರುವೆ, ನನಗೆ ಆಸ್ತಿ ಬಗ್ಗೆ ಚಿಂತೆ ಇಲ್ಲ ಎಂದಿಗೂ ಕೂಡ. ನಿನಗೂ ತಿಳಿದಿರುವ ವಿಷಯವೇ ಅದು. ಹಾಗಾಗಿ ನನ್ನ ಮಗಳ ಮದುವೆ ಮಾಡಿಕೊಳ್ಳುತ್ತೀಯಾ? ಈ ದೀಪಕ್ ರಾಮ್ ಅನ್ನು ಮಾವನನ್ನಾಗಿ ಸ್ವೀಕರಿಸುತ್ತೀಯಾ? ಸರ್, ನಾನು ಒಪ್ಪಿಗೆ ಇದೆಯಾ ಇಲ್ವಾ ಅಷ್ಟು ತಿಳಿಸು ಸಾಕು. ಸರ್, ಅವನಿಗೆ ಖಂಡಿತ ಒಪ್ಪಿಗೆ ಇದೆ. ನಮ್ಮ ನಡುವೆ ಮಾತನಾಡಿದ್ದ ತೇಜಸ್ ಅವನನ್ನೊಮ್ಮೆ ನೋಡಿದೆ. ಒಪ್ಪಿಕೋ ಎಂದು ಕಣ್ಣಲ್ಲೇ ತಿಳಿಸಿದ. ಒಪ್ಪಿಗೆ ಸರ್, ಆದರೆ ಗೀದ್ರೆ ಏನೂ ಇಲ್ಲ, ಬಾ ನನ್ನ ಜೊತೆ. ನನ್ನನ್ನು ವೇದಿಕೆಗೆ ಕರೆದೊಯ್ದು ಅಲ್ಲೇ ನಿಶ್ಚಿತಾರ್ಥವ ಮುಗಿಸಿ 2 ವಾರದ ಅಂತರದಲ್ಲಿ ನಮ್ಮಿಬ್ಬರ ಮದುವೆ ಎಂದು ಹೇಳಿಬಿಟ್ಟಿದ್ದರು ಸರ್. ಇವೆಲ್ಲ ನನಗೆ ಕನಸಿನಂತೆಯೇ ಭಾಸವಾಗುತ್ತಿತ್ತು. ಆದರೆ ಸ್ಫೂರ್ತಿ ಮನಸ್ಸಾರೆ ಒಪ್ಪಿದ್ದಾರೋ ಇಲ್ಲವೋ ಮಾತನಾಡುವ ಅವಶ್ಯಕತೆ ಇತ್ತೆಂದು ಸುಮ್ಮನಾದೆ. ಆದರೆ ಮತ್ತೆ ನನಗೆ ಅವರು ಮಾತನಾಡಲು ಸಿಗಲೇ ಇಲ್ಲ. ಇಂದು ಎಲ್ಲರೂ ಒಟ್ಟಿಗೆ ಕೂಡಿದ್ದೆವು. ಒಂದು ತರಹದ ಖುಷಿ ಆವರಿಸಿತ್ತು ಮನದಲ್ಲಿ. ಎಲ್ಲರ ಒಟ್ಟಿಗೆ ಕಂಡು ನನ್ನ 2ನೇ ಮಗಳೆಂದು ಅನಿಸುವ ಅಕ್ಷತಾ, ನನ್ನ ತಂಗಿಯ ಸ್ಥಾನದಲ್ಲಿರುವ ಅಕ್ಷತಾಳ ತಾಯಿ ತೇಜಸ್ ಜೊತೆಗೆ ಶೌರ್ಯ, ನಿನಗೆ ಗೊಂದಲ ಇರಬಹುದು. ಸುದೀಪ್ ಅಂದು ನಿನ್ನನ್ನು ನಾನು ಒಪ್ಪಿರುವುದು ಅಲ್ವಾ? ಸುಮ್ಮನೆ ತಲೆಯಾಡಿಸಿದ ಹುಡುಗ. ಅವನ ರೀತಿಗೆ ನಗು ಬಂದಿತ್ತು. ಒಮ್ಮೆ ದನಿ ನನ್ನ ಬಳಿ ನಿನ್ನ ಬಗ್ಗೆ ಮಾತನಾಡುತ್ತಿದ್ದಾಗ ಅವಳ ಕಣ್ಣಲ್ಲಿ ಹೆಚ್ಚು ಖುಷಿ ಕಂಡೆ. ಆದರೆ ಸುದೀಪ್ ಬಗ್ಗೆ ಮಾತನಾಡಿದಾಗ ಕಣ್ಣಲ್ಲಿ ನಗುವಿಲ್ಲದಿದ್ದರೂ ಸ್ನೇಹಿತ ಭಾವದಂತೆ ಅವಳಿಗೆ ಅನಿಸಿರುವುದನ್ನು ಅಂದಿದ್ದಳು. ಅದಕ್ಕಾಗಿ ರಾಮಪ್ಪ ಬಳಿ ನಿನ್ನ ಮೇಲಿನ ಅಭಿಪ್ರಾಯ ಕೇಳಿದಾಗ ಅವರು ಒಳ್ಳೆಯ ವಿಚಾರವನ್ನೇ ನುಡಿದಿದ್ದರು. ಜೊತೆಗೆ ನನ್ನ ಮನದ ಮಾತು ಹೇಳಿದಾಗ ಖುಷಿಯಿಂದಲೇ ಒಪ್ಪಿಗೆ ಸೂಚಿಸಿದ್ದರು. ಆದರೆ ನನಗೆ ನಿನ್ನ ಬಗ್ಗೆ ತಿಳಿಯುವುದು ಅವಶ್ಯಕ ಇತ್ತು. ಆಗ ನನಗೆ ಸಹಕರಿಸಿದ್ದು ನಿಮ್ಮ ಬಾಸ್. ಅವನ ಬಳಿ ನಿನ್ನ ಬಗ್ಗೆ ಪೂರ್ತಿ ತಿಳಿದುಕೊಂಡ ನಂತರ ನೀನೇ ನನ್ನ ಮಗಳಿಗೆ ಒಳ್ಳೆಯ ಜೋಡಿ ಎಂದು ಅನಿಸಿ ಮರುದಿನವೇ ಪಾರ್ಟಿ ಅನೌನ್ಸ್ ಮಾಡಿ ನಿನಗೆ ಮೊದಲಿಗನಾಗಿ ಇನ್ವೈಟ್ ಮಾಡಿದೆ. ನನ್ನ ಮಗಳು ಒಪ್ಪುವಳು ಎಂಬ ಪೂರ್ಣ ಭರವಸೆ ಇತ್ತು ನನಗೆ. ಆದರೆ ಸುದೀಪ್, ಮನದಲ್ಲಿ ಸ್ವಲ್ಪ ಯೋಚನೆ ಬಂದಾಗ ನೇರವಾಗಿ ಅವನ ಬಳಿ ಮಾತನಾಡಿದ್ದೆ. ಒಳ್ಳೆಯ ಹುಡುಗ, ನನ್ನ ಮಾತಿಗೆ ಒಪ್ಪಿದ್ದ. ಅದೂ ಅಲ್ಲದೆ ಅವನ ಮನದಲ್ಲಿ ಇವಳ ಪ್ರವೇಶ ಆಗದಿದ್ದದ್ದು ಇನ್ನೂ ಉತ್ತಮವಾಯಿತು. ಸೊ ಅದೇ ದಿನ ರಾತ್ರಿ ಇವಳ ಬಳಿ ಮಾತನಾಡಲೆಂದು ಹೋದಾಗ ನಿನ್ನ ಬಗ್ಗೆಯೇ ಒಬ್ಬಳೇ ಮಾತನಾಡುತ್ತಿದ್ದದ್ದು ಕೇಳಿತು. ಅದರಿಂದ ಇನ್ನೂ ಸಂತೋಷವಾಗಿ ಅಲ್ಲಿಂದ ನಡೆದೆ. ಬೆಳಗ್ಗೆ ಅವಳ ಒಪ್ಪಿಗೆ ಕೇಳಿದಾಗ ನಾಚುತ್ತಲೇ ಒಪ್ಪಿಗೆಯನ್ನಿಟ್ಟಿದ್ದಳು. ಅಲ್ಲಿಗೆ ಸಿಹಿ ತಿಂದಷ್ಟು ಖುಷಿಯಾಯಿತು. ಆದರೆ ಅಂದು ನನಗೆ ನಿಜವಾಗಿ ಭಯವಿದ್ದದ್ದು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ಆದರೆ ನಿನ್ನ ಕರೆಯಲು ಎಂದು ಹೊರಗೆ ಬಂದಾಗ ನೀನು ತೇಜಸ್ ಬಳಿ ದನಿನ ಇಷ್ಟಪಡುತ್ತಿರುವ ವಿಷಯ ಕೇಳಿ ಅಕ್ಕಿ ಬಿಚ್ಚಿ ಕುಣಿದ ನವಿಲಂತೆ ಅನಿಸಿತ್ತು. ಇನ್ನು ನನ್ನಿಂದ ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಸ್ಟೇಜ್ಗೆ ಬಂದು ಎಲ್ಲರ ಬಳಿಯೂ ಹೇಳಿದೆ. ನಿಮ್ಮಿಬ್ಬರ ಮದುವೆ ಫಿಕ್ಸ್ ಆಯಿತು. ಹುಪ್, ಇಷ್ಟು ಆಯಿತು ನೋಡು. ಅಂಕಲ್, ಬರೀ 2-3 ದಿನದಲ್ಲಿ ಇಷ್ಟು ದೊಡ್ಡ ಡಿಸಿಷನ್ ತಗೊಂಡ್ರಿ ಅಲ್ವಾ? ಗ್ರೇಟ್ ನೀವು. ತೇಜಸ್ ಹೆಮ್ಮೆಯಿಂದ ಸ್ವಲ್ಪ ಕಾಲಳಿಯುತ್ತಾ ಹೇಳಿದ. ಮತ್ತಿನ್ನೇನು ಮಾಡೋದು, ನಿಮ್ಮ ಹಾಗೆ 1 ವರ್ಷ ಹೇಳದೆ ಕುಳಿತುಕೊಳ್ಳುವಷ್ಟು ತಾಳ್ಮೆ ಇಲ್ಲ ನನಗೆ. ಮೊದಲೇ ವಯಸ್ಸಾಯಿತು. ನಗುತ್ತಲೇ ಅವನ ಕಾಲೆಳೆದೆ. ತೇಜಸ್ ತಲೆ ಕೆರೆದುಕೊಂಡು ನನ್ನ ನೋಡಿದ.
ಎಲ್ಲರೂ ಜೋರಾಗಿ ನಕ್ಕಿದ್ದರು. ಸರಿ, ಇನ್ನೊಂದು ವಾರ ಅಷ್ಟೇ ಸಮಯ ಇರೋದು. ಎರಡೂ ಜೋಡಿಗಳು ಏನೇನು ಬೇಕೋ ಎಲ್ಲ ತೆಗೆದುಕೊಳ್ಳಿ. ಸರಿ. ಹೌದು, ನಮ್ಮನೆಯಲ್ಲಿ ಒಂದು ಮದುವೆಯಲ್ಲ, 2 ಮದುವೆ ನಡೆಯುತ್ತಲಿತ್ತು. ಪ್ರಾಣ ಸ್ನೇಹಿತರು ಒಂದೇ ದಿನ ಮದುವೆಯಾದರೆ ಚಂದ ಅಲ್ವಾ? ಅದಕ್ಕಾಗಿಯೇ ಈ ನಿರ್ಧಾರ ತೆಗೆದುಕೊಂಡೆವು. ಅಂತೂ ಎಲ್ಲರ ಜೀವನ ಸುಸೂತ್ರವಾಗಿ ಸಾಗಿದರೆ ಸಾಕೆಂದು ದೇವರಿಗೆ ನಮಿಸಿದ್ದೆ. ದೀಪಕ್ ಅಂಕಲ್ ಎಷ್ಟು ಒಳ್ಳೆ ಮನಸ್ಸು ಉಳ್ಳವರು. ನಮ್ಮಿಬ್ಬರ ಬಾಂಧವ್ಯ ಅರಿತು ಇಬ್ಬರೂ ಒಂದೇ ದಿನ ಹಸೆಮಣೆ ಮೇಲೆ ಕೂರುವಂತೆ ಮಾಡಿದರು. ಬಿಸ್ನೆಸ್ ನೀವು ಮಾಡಿ ಎಂದು ಅವರಂದಾಗ ನಾವಿಬ್ಬರೂ ಸುತರಾಮ್ ಒಪ್ಪಲಿಲ್ಲ. ಏಕೆಂದರೆ ನಮಗೆ ನಮ್ಮದೇ ಆದ ಹೆಸರು ಬೇಕಿತ್ತು. ಆದರೆ ಸ್ಫೂರ್ತಿಲಿಗೆ ಒಬ್ಬಳಿಗೆ ಮುನ್ನಡೆಸಲು ಕೊಂಚ ಕಷ್ಟವಾಗುವುದೆಂದು ಅಕ್ಷತಾಳನ್ನು ಅವಳೊಂದಿಗೆ ಕಾರ್ಯನಿರ್ವಹಿಸಲು ಒಪ್ಪಿಸಿದೆವು. ಹುಚ್ಚುಡುಗಿ ಮೊದಲು ಒಪ್ಪಲೇ ಇಲ್ಲ. ಕೊನೆಗೆ ದೀಪಕ್ ಸರ್ ಹೇಳಿದ ಮೇಲೆ ಒಪ್ಪಿಕೊಂಡಳು. ಅವರಿಬ್ಬರೂ ಈಗ ನಮ್ಮನ್ನು ಮೀರಿಸುವಂತಹ ಗೆಳತಿಯರಾಗಿದ್ದರು. ಅದು ನಮಗೂ ಖುಷಿಯೇ. ಆದರೆ ಭೇಟಿಯಾದ ಒಂದೇ ವಾರದಲ್ಲಿ ಅಷ್ಟು ಪೊಸೆಸಿವ್ನೆಸ್ ಕಂಡು ಇಬ್ಬರನ್ನೂ ರೇಗಿಸಿದ್ದೆ. ಅದರೊಂದಿಗೆ ಈಗ ನಮ್ಮ ಗುರಿ ನಮ್ಮ ಮ್ಯಾರೇಜ್ ಬ್ಯೂರೋವನ್ನು ಉನ್ನತಗೊಳಿಸುವುದು. ಇಬ್ಬರು ಮನದಲ್ಲಿ ಒಂದೇ ರೀತಿ ಯೋಚಿಸುತ್ತಾ ಇದ್ದವೇನೋ. ಇಬ್ಬರು ಪರಸ್ಪರ ಮುಖವನ್ನೊಮ್ಮೆ ನೋಡಿ ನಕ್ಕಾಗ ಹಿಂದಿನ ಘಟನೆಗಳೆಲ್ಲ ನೆನಪಾದವು. ಅವನ ಮಗುವನ್ನೊಮ್ಮೆ ನೋಡಿದಾಗ ಅದೇ ಮಾಸದ ನಗು. ಬೇಸರದ ಛಾಯೆ ಹತ್ತಲು ಬಯಸಿದ ತಕ್ಷಣವೇ ಅವನ ಮುಖವ ನೋಡಿ ನನ್ನ ತುಟಿಯು ಅರಳಿತ್ತು. ಗಟ್ಟಿಮೇಳ ಗಟ್ಟಿಮೇಳ ಎಂಬ ಪುರೋಹಿತರ ಮಾತಿಗೆ ಇಬ್ಬರೂ ತಮ್ಮ ಮನದ ಕನ್ನೆಯರ ಕೈ ಹಿಡಿದರು. ಕಿರುಬೆರಳ ಪರಸ್ಪರ ಜೋಡಿಸಿ ಇಬ್ಬರೂ ಜೋಡಿಗಳು ನವಜೀವನಕ್ಕೆ ಕಾಲಿರಿಸಿದರು. ಅವರ ಸ್ನೇಹದಲ್ಲಿ ಇವರ ಪ್ರೀತಿ ಎಂಬ ಬಂಧನ ಜೊತೆಗೂಡಿತ್ತು. ಮನಸಾರೆ ಬಯಸಿದ ಪ್ರೀತಿಯ ಪಡೆದಿದ್ದರು. ಭಾವನೆಗಳಿಲ್ಲದೆ ಪರಿಚಯವಾದವರ ಸ್ನೇಹ ಉಸಿರ ಕೊನೆಯವರೆಗೂ ಜೊತೆ ಇರುವಂತೆ ಮಾಡಿತು. ಪರಸ್ಪರ ನಂಬಿಕೆ ಎಂಬ ಅಡಿಪಾಯದೊಂದಿಗೆ ಹೃದಯಾಂಗಮದಲ್ಲಿ ಮೇಘಾಗಮವು ಅಚ್ಚಾಯಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.